ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೇಟ್ ಕ್ರಾಫ್ಟ್ ಕರ್ನಾಟಕ ಸೀರೀಸಿನ ಸೆಕೆಂಡ್ ವಿಡಿಯೋ ನೋಡೋಣ. ಫಸ್ಟ್ ವಿಡಿಯೋದಲ್ಲಿ ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ಜನವರಿಲಿ ಏನೇನು ಆಗಿದೆ ಎಲ್ಲ ನೋಡಿದ್ವಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾವು ಫೆಬ್ರವರಿಯಲ್ಲಿ ಏನೇನು ಬೆಳವಣಿಗೆ ಆಗಿದೆ ಕರ್ನಾಟಕದಲ್ಲಿ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ಇವಾಗ ನಾನು ಮಾಡೋ ಕರ್ನಾಟಕ ಕರೆಂಟ್ ಅಫೇರ್ಸ್ ಫೆಬ್ರವರಿ 2026 ಮ್ಯಾಗಝಿನ್ ಕೂಡ ನೀವು ಬೈ ಮಾಡಬಹುದು. ಇದನ್ನ 29 rupees ಓನ್ಲಿ. ಓಕೆ, ತುಂಬಾ ಲೋ ಪ್ರೈಸ್ ಇಟ್ಟಿದೀವಿ ನಾವು. Okay, at the same time January to December, okay, January to December 2025 ಕರ್ನಾಟಕದಲ್ಲಿ ಏನೇನು ಪ್ರಚಲಿತ ಘಟನೆಗಳಿದೆಯಲ್ಲ ಎಲ್ಲಾ ಕಂಪ್ರೇಹೆನ್ಸಿವ್ ಕವರ್ ಮಾಡಿ ಒಂದು ಬುಕ್ ಅನ್ನ ಕೂಡ ನಾವು ಬಿಟ್ಟಿದ್ದೀವಿ. ಅದ್ರ ಜೊತೆಗೆ ಗ್ರೂಪ್ ಸಿ ಅಡಿಷನಲ್ ಸಿಲೆಬಸ್ ಅಂದ್ರೆ ಎಲ್ಲಾ ಸಿಲೆಬಸ್ ನಿಮ್ಗೆ ಗೊತ್ತಿರ್ತಾ ಅನ್ಕೊಳ್ತೀನಿ. ಯಾರ್ಯಾರು ಕೆಇ ಮತ್ತೆ ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸ್ಕ್ಲೂಸಿವ್ ಓದ್ತಾ ಇದ್ದೀರೋ ಅವ್ರಿಗೆ ಅಡಿಷನಲ್ ಸಿಲೆಬಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ ಕ್ಯಾರೀಸ್ 5 to 8 ಕ್ವಶನ್ಸ್ ಎವ್ರಿ ಎಕ್ಸಾಮಿನೇಷನ್. ಓಕೆ, ಎವರೇಜ್ ಆಗುವಂತ 5 ಕ್ವಶನ್ಸ್ ಬಂದೇ ಬರುತ್ತೆ. ದಟ್ ಇಸ್ ಅ ಗೇಮ್ ಚೇಂಜಿಂಗ್ ಕ್ವಶನ್ಸ್. ಓಕೆ, ಯಾಕಂದ್ರೆ ತುಂಬಾ ಜನ ಈ ಕ್ವಶನ್ಸ್ ಆನ್ಸರ್ ಈ ಸಿಲೆಬಸ್ ಅನ್ನ ಕವರ್ ಮಾಡದೆ ಹೋಗಿರ್ತಾರೆ. ಅದರಿಂದ ಮಾರ್ಕ್ಸ್ ಅನ್ನು ಕೂಡ ಕಳ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ದಿಸ್ ಇಯರ್ ತುಂಬಾ ನೋಟಿಫಿಕೇಶನ್ ಇರೋದ್ರಿಂದ ಇದು ಒಂದ್ಸಲ ಬೈ ಮಾಡಿಬಿಟ್ಟು ನೀವು ಚೆನ್ನಾಗಿ ರಿವೈಸ್ ಮಾಡಿ ಇಟ್ಕೊಂಡ್ರೆ ಗ್ರೂಪ್ ಸಿ ಎಕ್ಸಾಮಿನೇಷನ್ ಯಾವುದೇ ಇರ್ಬೋದು, ಇಷ್ಟನ್ನ ಕವರ್ ಮಾಡಿದ್ರೆ ನೀವು ಏನೇ ಕ್ವಶನ್ಸ್ ಕೇಳಿದ್ರು ನೀವು ಅದನ್ನ ಅಟೆಂಡ್ ಮಾಡಬಹುದು. ಓಕೆ, ಇದು ಕೂಡ ನಾವು ಬಿಟ್ಟಿದೀವಿ 99 rupees ಓನ್ಲಿ. ಅದ್ರ ಜೊತೆಗೆ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್. ಓಕೆ, ಜನವರಿ ಟು ಡಿಸೆಂಬರ್. ಇದಾದ್ಮೇಲೆ ಈಗ ನಾಡಿದ್ದು ನಮಗೆ ಬಜೆಟ್ ಕೂಡ ಇದೆ, ಎಕನಾಮಿಕ್ ಸರ್ವೆ ಕೂಡ ಬಿಡ್ತಾ ಇದ್ದಾರೆ. ಅದನ್ನೆಲ್ಲ ಕಂಪ್ರಿಹೆನ್ಸಿವ್ ಆಗಿ ಯೂಟ್ಯೂಬ್ ಅಲ್ಲೂ ಮಾಡ್ತೀವಿ, ಹಾಗೆ ಅದು ನೋಟ್ಸ್ ಕೂಡ ನಾವು ಕೊಡ್ತೀವಿ ಅಪ್ಕಮಿಂಗ್ ಡೇಸ್ ಅಲ್ಲಿ. ಓಕೆ, ಹಾಗೆ ನೋಡೋಣ ಏನಿದೆ ಫಸ್ಟ್ ನ್ಯೂಸ್. ಕರ್ನಾಟಕ ಪ್ಲಾಸ್ಟಿಕ್ ಪಾರ್ಕ್ ಇನಿಷಿಯೇಟಿವ್. ಏನಿದು ಪ್ಲಾಸ್ಟಿಕ್ ಪಾರ್ಕ್ ಕೇಳಿರ್ತೀರಲ್ವಾ. ಪ್ಲಾಸ್ಟಿಕ್ ಪಾರ್ಕ್ ಅಂದ್ರೆ ನಿಮ್ಗೆ ಬೇಸಿಕ್ ಅಂತೂ ಗೊತ್ತು ಪ್ಲಾಸ್ಟಿಕ್ ಪಾರ್ಕ್ ಬಗ್ಗೆ ಅಲ್ವಾ. ಟೋಟಲಿ ಕರ್ನಾಟಕದಲ್ಲಿ ಏಕ ನ್ಯೂಸ್ ಇದೆ ಅಂದ್ರೆ 2 ಪ್ಲಾಸ್ಟಿಕ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ದಾರೆ. ಓಕೆ, ಎಲ್ಲೆಲ್ಲಿ? ಒಂದು ಮಂಗಳೂರು ಪ್ಲಾಸ್ಟಿಕ್ ಪಾರ್ಕ್ ಗಂಜಿಮಠದಲ್ಲಿ, ಹಾಗೆ ಇನ್ನೊಂದು ವಿಜಯಪುರ ಪ್ಲಾಸ್ಟಿಕ್ ಪಾರ್ಕ್ ಮುಳವಾಡದಲ್ಲಿ. ಓಕೆ, ಎಕ್ಸಾಮ್ ಅಲ್ಲಿ ಕೇಳಬಹುದು, ಅದರ ಪ್ಲೇಸು ಕೇಳಬಹುದು, ಎಲ್ಲೆಲ್ಲಿ ಸ್ಥಾಪನೆ ಮಾಡಬಹುದು ಅಂತ. ಎಲ್ಲಿ? ಒಂದು ಮಂಗಳೂರು ಪ್ಲಾಸ್ಟಿಕ್ ಪಾರ್ಕ್ ಗಂಜಿಮಠದಲ್ಲಿ, ಹಾಗೆ ಇನ್ನೊಂದು ವಿಜಯಪುರ ಪ್ಲಾಸ್ಟಿಕ್ ಪಾರ್ಕ್ ಮುಳವಾಡದಲ್ಲಿ. ಓಕೆ, ಹಾಗಿದ್ರೆ ಇದು ಯಾವ ಸ್ಕೀಮ್ ಯಾವ್ದ್ರ ಅಂಡರ್ ಇದು ಸ್ಥಾಪನೆ ಮಾಡಲಾಗುತ್ತೆ? ಒಂದು ಸೆಂಟ್ರಲ್ ಪ್ಲಾಸ್ಟಿಕ್ ಪಾರ್ಕ್ ಸ್ಕೀಮ್ ಅಂಡ್ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025-2030. ಓಕೆ, ಅಂದ್ರೆ ಇದು ಎರಡು ಸ್ಕೀಮ್ ಅಂಡರು ಪ್ಲಾಸ್ಟಿಕ್ ಪಾರ್ಕ್ ಅನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಓಕೆ, ಪ್ಲೇಸ್ ಅನ್ನು ನೋಡಿದ್ವಲ್ಲ. ಹಾಗಿದ್ರೆ ಇದು ಏನು ಅಂದ್ರೆ ಕೇವಲ ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಇದಕ್ಕೆ ಇನ್ವೆಸ್ಟ್ ಮಾಡುತ್ತಾ ಅಥವಾ ಸ್ಟೇಟ್ ಗವರ್ಮೆಂಟ್ ಇದಕ್ಕೆ ಫಂಡ್ ಕೊಡುತ್ತಾ ಅನ್ನೋ ಬಂದಾಗ ಟೋಟಲಿ 50% ಕಾಸ್ಟ್. ಓಕೆ, ಸೆಂಟ್ರಲ್ ಗವರ್ಮೆಂಟ್ ಇಂದ 50% ಕೊಡ್ತಾರೆ. ಅದರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಯಾರು ಹ್ಯಾಂಡಲ್ ಮಾಡ್ತಾರೆ ಇದನ್ನ? ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಲ್ವಾ. ಈ ಬೋರ್ಡ್ ಬಗ್ಗೆ ನೀವು ಕೇಳಿರ್ತೀರಾ ಅನ್ಕೊಳ್ತೀನಿ. ಓಕೆ, ಎಕ್ಸಾಮ್ ಅಲ್ಲಿ ಕೇಳಬಹುದು ನಿಮ್ಗೆ ಒಂದು ಯಾವ ಸ್ಕೀಮ್ ಅಂಡರು ಈ ಪ್ಲಾಸ್ಟಿಕ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ? ಯಾವುದು? ಸೆಂಟ್ರಲ್ ಪ್ಲಾಸ್ಟಿಕ್ ಪಾರ್ಕ್ ಸ್ಕೀಮ್ ಅಂಡ್ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025-2030. ಓಕೆ, ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗ್ಬೋದು. ಅದ್ರ ಜೊತೆಗೆ ಯಾವ್ದು ಪ್ಲೇಸ್ ಅಲ್ಲಿ? ಒಂದು ಮಂಗಳೂರು ಪ್ಲಾಸ್ಟಿಕ್ ಪಾರ್ಕ್ ಗಂಜಿಮಠದಲ್ಲಿ, ಹಾಗೆ ಇನ್ನೊಂದು ವಿಜಯಪುರ ಪ್ಲಾಸ್ಟಿಕ್ ಪಾರ್ಕ್ ಮುಳವಾಡದಲ್ಲಿ. ಓಕೆ, ಇದೆರಡು ಪ್ಲೇಸ್ ಅನ್ನ ನೆನಪಿಟ್ಕೊಳ್ಬೇಕಾಗತ್ತೆ ನೀವು. ಅದರ ಜೊತೆಗೆ ಇದು ಕೇವಲ 100% ಸೆಂಟ್ರಲ್ ಫಂಡೆಡ್? No, answer is no. It is not a 100% state funded. No, answer is no. Only 50% central, 50% ಸ್ಟೇಟ್ ಇಂದ ಫಂಡ್ ಅನ್ನ ಕೊಡಲಾಗುತ್ತೆ ಇದನ್ನ ಸ್ಥಾಪನೆಗೆ. ಓಕೆ, ಕರ್ನಾಟಕದಲ್ಲಿ ಯಾರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ? ಯಾರು? ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಓಕೆ, ಹಾಗೆ ಇನ್ನೊಂದು ಸ್ಪೆಷಲ್ ನೋಟ್ ಏನು ಅಂದ್ರೆ ಇದರಲ್ಲಿ ಇಟ್ ಇಸ್ ದ ಓನ್ಲಿ ಪ್ಲಾಸ್ಟಿಕ್ ಪಾರ್ಕ್ ರೆಪ್ರೆಸೆಂಟ್ ಕರ್ನಾಟಕ ಎಟ್ ದಿ ನ್ಯಾಷನಲ್ ಲೆವೆಲ್. ಓಕೆ, ಇವಾಗ ಏನಿದೆಯಲ್ಲ, ಇವಾಗ 2026 ತನಕ ಕಂಪೇರ್ ಮಾಡುವ ಇದಿನ್ನು ಸ್ಥಾಪನೆ ಆಗಿಲ್ಲ ವಿಜಯಪುರದಲ್ಲಿ. ಸೊ ಮಂಗಳೂರು ಪ್ಲಾಸ್ಟಿಕ್ ಗಂಜಿಮಠದಲ್ಲಿ ಇದರಲ್ಲಿ ಓನ್ಲಿ ಪ್ಲಾಸ್ಟಿಕ್ ಪಾರ್ಕ್ ರೆಪ್ರೆಸೆಂಟ್ ಕರ್ನಾಟಕ. ಅದು ನ್ಯಾಷನಲ್ ಲೆವೆಲ್ ಹೋಲ್ ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಕೇವಲ ಇವಾಗ ಇರೋದು ಮಂಗಳೂರು ಪ್ಲಾಸ್ಟಿಕ್ ಪಾರ್ಕ್ ಗಂಜಿಮಠದಲ್ಲಿ ಮಾತ್ರ. ಇದು ವಿಜಯ ಪ್ಲಾಸ್ಟಿಕ್ ಪಾರ್ಕ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಸ್ಥಾಪನೆ ಆಗ್ಬೇಕಾಗತ್ತೆ. ಓಕೆ, ಈ ಫ್ಯಾಕ್ಟ್ ಅನ್ನು ಕೂಡ ನೆನಪಿಟ್ಕೊಳ್ಬೇಕಾಗತ್ತೆ ನೀವು. ಓಕೆ, ಇವಾಗ ಹಾಗಿದ್ರೆ ನಾವು ಇದು ನೋಡ್ಬೇಕಾಗಿರೋದೇನು? ಒಂದು ಸೆಂಟ್ರಲ್ ಪ್ಲಾಸ್ಟಿಕ್ ಪಾರ್ಕ್ ಸ್ಕೀಮ್ ಅಂದ್ರೆ ಏನು, ಅದ್ರ ಜೊತೆಗೆ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025-2030 ಅಂದ್ರೆ ಏನು ಅಂತ ನೋಡೋಣ. ಓಕೆ, ಇದ್ರ ಟಾರ್ಗೆಟ್ ಏನಿದೆ ಹಾಗಿದ್ರೆ? ಇಂಡಸ್ಟ್ರಿಯಲ್ ಪಾಲಿಸಿ ಅಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅಂದ್ರೆ ಇಂಡಸ್ಟ್ರಿನ
ಕರ್ನಾಟಕದಲ್ಲಿ ಜಾಸ್ತಿ ಸ್ಥಾಪನೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡೋದು ಅಲ್ವಾ. ಅದು ರಿಲೇಟೆಡ್ ಒಂದು ಪಾಲಿಸಿ ನಾವು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2530 ಅಂತ ಕರಿತೀವಿ. ಹಾಗಿದ್ರೆ ಟಾರ್ಗೆಟ್ ಏನಿದೆ? ಟೋಟಲಿ 7.5 lakh crore ಜಾಬ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನೋದು ಟಾರ್ಗೆಟ್ ಇದ್ರದ್ದು ಒಂದು. ಸೆಕೆಂಡ್ ಗೋಲ್ ಏನಿದೆ? 20 lakh ಜಾಬ್ ಬೈ 2030. ಏನ್ 5 ಇಯರ್ ಪಾಲಿಸಿ ಹಾಕೊಂಡಿದ್ದಾರಲ್ವಾ, ಆ ಇಯರ್ 5 ಇಯರ್ ಒಳಗೆ 20 lakh 20 ಲಕ್ಷ ಜಾಬ್ ಅನ್ನ ಕ್ರಿಯೇಟ್ ಮಾಡಬೇಕು ಥ್ರೂ ಇಂಡಸ್ಟ್ರಿಯಲ್ ಅಲ್ವಾ. ಅದ್ರ ಜೊತೆಗೆ ಏನ್ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಇದೆಯಲ್ವಾ, ಅದು ಗ್ರೋತ್ ಎಷ್ಟಿರಬೇಕು? 12% ಅನ್ಯುವಲ್ ಈಚ್ ಇಯರ್ 25 to 2030 ಇಂದ ಈಚ್ ಇಯರ್ಗೆ 100% ಎವರೇಜ್ ಅಲ್ಲಿ ಅನ್ಯುವಲ್ ಗ್ರೋತ್ ತರಬೇಕು ಅನ್ನೋದು ಒಂದು ಇದ್ರದ್ದು ಲೈಕ್ ಕೆಲವೊಂದು ಟಾರ್ಗೆಟ್ಗಳು. ಓಕೆ, ಒಂದು ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಎಷ್ಟಿದೆ? 7.5 lakh crore ಇದೆ. ಹಾಗೆ ಎಂಪ್ಲಾಯ್ಮೆಂಟ್ ಗೋಲ್ ಎಷ್ಟಿದೆ? 20 lakh ಜಾಬ್ ಬೈ 2030. ಅದ್ರ ಜೊತೆಗೆ 100% ಗ್ರೋತ್ ಇರಬೇಕು ಎಲ್ಲಿಂದ? ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಇಂದ. ಓಕೆ, ಟೋಟಲಿ ಸಸ್ಟೈನಬಲ್ ಫೋಕಸ್. ಯಾವುದು? ಸರ್ಕ್ಯುಲರ್ ಎಕಾನಮಿ. ಸರ್ಕ್ಯುಲರ್ ಎಕಾನಮಿ ಗೊತ್ತಿದೆ ಅನ್ಕೊಳ್ತೀನಿ ಅಲ್ವಾ. ಪ್ಲಾಸ್ಟಿಕ್ ರೀಸೈಕಲಿಂಗ್, ಇವಾಗ ಏನ್ ಪ್ಲಾಸ್ಟಿಕ್ ಪಾರ್ಕ್ ಮಾಡ್ತಾ ಇದ್ದಾರಲ್ವಾ, ವೇಸ್ಟ್ ಮ್ಯಾನೇಜ್ಮೆಂಟ್ ವಿತ್ ಇನ್ ದ ಇಂಡಸ್ಟ್ರಿಯಲ್ ಕ್ಲಸ್ಟರ್. ಓಕೆ, ದೀಸ್ ಆರ್ ದಿ ಫೋಕಸ್ ಏರಿಯಾ. ಓಕೆ, ಇದ್ರ ಮೇಲೆ ಒಂದು ಕ್ವಶನ್ಸ್ ಆಗ್ಬೋದು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಮೇಲೆ. ಹಾಗೆ ಪ್ಲಾಸ್ಟಿಕ್ ಪಾರ್ಕ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಬಹುದು. ಅದ್ರ ಯಾವ ಸ್ಕೀಮ್ ಅಂಡರ್ ಬರುತ್ತೆ ಒಂದು ಕ್ವಶನ್ಸ್ ಆಗ್ಬೋದು. ಸೆಕೆಂಡ್, 2 ಪ್ಲಾಸ್ಟಿಕ್ ಪಾರ್ಕ್ ಅದು ಎಲ್ಲಿ ಸ್ಥಾಪನೆ ಆಗ್ಬೋದು. ಓಕೆ, ಇದಾದ್ಮೇಲೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಕೂಡ ಕೇಳಬಹುದು. ಓಕೆ, ಇವಾಗ ನ್ಯಾಷನಲ್ ಕಾಂಟೆಕ್ಸ್ಟ್ ಅಂತ ಬಂದಾಗ ಪ್ಲಾಸ್ಟಿಕ್ ಪಾರ್ಕ್ ಸ್ಕೀಮ್ ಯಾರ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಇದು ಇಂಪಾರ್ಟೆಂಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಕೆಮಿಕಲ್ ಅಂಡ್ ಫರ್ಟಿಲೈಸೇಷನ್, ಡಿಪಾರ್ಟ್ಮೆಂಟ್ ಆಫ್ ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ ಅಲ್ವಾ, ಪೆಟ್ರೋಕೆಮಿಕಲ್ ಸಾರಿ, ಮಿನಿಸ್ಟ್ರಿ ಆಫ್ ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್. ಓಕೆ, ಈ ಮಿನಿಸ್ಟ್ರಿ ಅಂಡರು ಈ ಸ್ಕೀಮ್ ಬರುತ್ತೆ. ಓಕೆ, ಅದಾದ್ಮೇಲೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂದ್ರೆ ಏನ್ ಸ್ಟೇಟ್ ಅಲ್ಲಿ ಇರ್ತಾವಲ್ಲ, ಎವ್ರಿ ಸ್ಟೇಟ್ ಅಲ್ಲಿ ಇರುವುದು. ಇದು ಕರ್ನಾಟಕದಿಂದ ಬಂದಾಗ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಪ್ಲಿಮೆಂಟ್ ಮಾಡಬೇಕು. ಓಕೆ, ಇವಾಗ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಎಲ್ಲೆಲ್ಲಿದೆ ಅಂತ ಬಂದಾಗ ಇದು ಕೂಡ ನಿಮ್ಗೆ ಹೊಂದಿಸಿ ಬರೆಯಿರಿ ಕ್ವಶನ್ ಅಂತ ಬಂದಾಗ, ಇವಾಗ ಕರ್ನಾಟಕದ ಕೆಲವೊಂದು ವಿಜಯಪುರ ಮತ್ತು ಮಂಗಳೂರ ಗಂಜಿಮಠ ಕೇಳಬಹುದು. ಅದ್ರ ಜೊತೆಗೆ ಬೇರೆ ಸ್ಟೇಟ್ ಕ್ವಶನ್ ಅಂದ್ರೆ ತುಂಬಾ ಡಿಫಿಕಲ್ಟ್ ಮಾಡೋದಿದ್ರೆ ಎಕ್ಸಾಮಿನರು ಈ ಏನಿದೆಯಲ್ವಾ ನೇಮ್ಸ್ ಇದೆಯಲ್ವಾ, ಇದನ್ನು ಕೂಡ ಕೊಟ್ಬಿಟ್ಟು ನಿಮ್ಗೆ ಯಾವ್ಯಾವ ಸ್ಟೇಟ್ ಅಲ್ಲಿ ಅಂತ ನಿಮ್ಗೆ ಕಂಪ್ಯಾರಿಸನ್ ಅಂದ್ರೆ ಹೊಂದಿಸಿ ಬರ್ಲಿಕ್ಕೆ ಕೊಡ್ಬೋದು. ಓಕೆ, ಅದಕ್ಕೆ ಈ 9 ನೇಮ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ರಾಯಪುರದಲ್ಲಿ ಎಲ್ಲಿ ಬರುತ್ತೆ? ಛತ್ತೀಸ್ಗಢದಲ್ಲಿ. ಗಂಜಿಮಠ ಗೋರಖ್ಪುರ ಉತ್ತರ ಪ್ರದೇಶ್. ತಿರುವಲ್ಲೂರು ತಮಿಳುನಾಡು. ಓಕೆ, ದೇವಗರ್ ಇನ್ ಜಾರ್ಖಂಡ್. ತಿನ್ಸುಕಿಯಾ ಇನ್ ಅಸ್ಸಾಂ. ಓಕೆ, ಇವೆಲ್ಲ ಈ ನೇಮ್ಗಳು ತುಂಬಾ ಕನ್ಫ್ಯೂಸ್ ಆಗುತ್ತಲ್ವಾ, ಈ ವಿಲೇಜ್ಗಳ ಹೆಸರು ನಾವು ಕೇಳಿರಲ್ಲ. ಓಕೆ ಓಕೆ, ಗಂಜಿಮಠ ಕೇಳಿರ್ತೀವಿ, ರಾಯಪುರ ಛತ್ತೀಸ್ಗಢ ಅಂತ ಗೊತ್ತಾಗ್ಬಿಡತ್ತೆ, ಗೋರಖ್ಪುರ UP ಅಂತಾನು ಗೊತ್ತಾಗ್ಬಿಡತ್ತೆ ಅಲ್ವಾ, ತಿರುವಲ್ಲೂರು ತಮಿಳುನಾಡು ಅಂತಾನು ಗೊತ್ತಾಗ್ಬಿಡುತ್ತೆ. ಬಟ್ ಇದೆಲ್ಲ ಗೊತ್ತಾಗಲ್ಲ. ಟೊಮಟ್ ಅಂಡ್ ಬಿಲೂನಾ ಇದೆಲ್ಲ ನಮ್ಗೆ ಮಧ್ಯಪ್ರದೇಶ ಅಥವಾ ಜಮ್ಮು ಕಾಶ್ಮೀರನೋ ಅಥವಾ ಬೇರೆ ಸ್ಟೇಟ್ ಅಂತ ಗೊತ್ತಾಗಲ್ಲ. ಸೊ ಯಾವ್ದು ಕನ್ಫ್ಯೂಷನ್ ಇದೆಯೋ ಅಂತ ನೇಮ್ಗಳನ್ನ ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಓಕೆ ಓಕೆ, ಇವಾಗ ಕರ್ನಾಟಕದಲ್ಲಿ ಇದು ಕೂಡ ಕನ್ನಡದಲ್ಲೂ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಇಲ್ಲಿ ವಿಜಯಪುರ ಮತ್ತು ಗಂಜಿಮಠ ಮಂಗಳೂರಲ್ಲಿ ಇಷ್ಟು ಎಕರೆದಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಓಕೆ ಓಕೆ, ಇವಾಗ ಒಂದಾಯ್ತು. ನೆಕ್ಸ್ಟ್ ಎರಡಿದೆ. ಬಸವಣ್ಣನ ಬಗ್ಗೆ ಒಂದು 2 ಕಾನ್ಸೆಪ್ಟ್ ಬಂದಿದೆ. ಒಂದು ಮ್ಯೂಸಿಯಂ, ಮತ್ತೊಂದು ನ್ಯಾಷನಲ್ ಪಾರ್ಕ್ ಅಲ್ಲ, ಬಯೋಡೈವರ್ಸಿಟಿ ಪಾರ್ಕ್ ಅನ್ನು ಕೂಡ ಕರ್ನಾಟಕದಲ್ಲಿ ಮಾಡಲಾಗತ್ತೆ. ಮೊದಲಾಗಿ ಬಸವ ಇಂಟರ್ನ್ಯಾಷನಲ್ ಮ್ಯೂಸಿಯಂ. ಓಕೆ, ಬಸವ ಇಂಟರ್ನ್ಯಾಷನಲ್ ಮ್ಯೂಸಿಯಂ. ಓಕೆ, ಇದು ಎಲ್ಲಿ ಡೆವಲಪ್ಡ್ ಆಗುತ್ತೆ? ಇಲ್ಲಿ ಕೂಡಲ ಸಂಗಮ. ಎಲ್ಲಿ ಬರುತ್ತೆ ಇದು? ಬಾಗಲಕೋಟೆ ಡಿಸ್ಟ್ರಿಕ್ಟ್, ಕರ್ನಾಟಕದಲ್ಲಿ ಅಲ್ವಾ. ಯಾರ್ಯಾರು ಬಾಗಲಕೋಟೆಯವರು ಅಥವಾ ನಾರ್ತ್ ಕರ್ನಾಟಕದವರು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಇದು ಈ ನೀನ್ ತುಂಬಾ ಫೆಮಿಲಿಯರ್ ಇದೆ ಅಲ್ವಾ. ಕೂಡಲ ಸಂಗಮ, ಬಾಗಲಕೋಟೆ ಡಿಸ್ಟ್ರಿಕ್ಟ್, ಕರ್ನಾಟಕ. ಓಕೆ, ಹಾಗಿದ್ರೆ ಇದು ಪ್ಲೇಸ್ ಎಲ್ಲಿ, ಯಾವ ರಿವರ್ ಮಧ್ಯ ಕಾನ್ಫ್ಲಿಕ್ಟ್ಸ್ ಆಗುತ್ತೆ? ಒಂದು ಕೃಷ್ಣ ಅಂಡ್ ಮಲಪ್ರಭಾ ರಿವರ್. 2 ರಿವರ್ ಏನಿದೆಯಲ್ಲ, 2 ರಿವರ್ ಇದು ಜಾಯಿಂಟ್ ಆಗೋ ಇದರಲ್ಲಿ ಈ ಪ್ಲೇಸು ಕೂಡ ಇದೆ. ಓಕೆ, ಐಕ್ಯ ಮಂಟಪ ಬಸವಣ್ಣ. ಓಕೆ, ಈ ಪ್ಲೇಸ್ ಅನ್ನ ಐಕ್ಯ ಮಂಟಪ ಬಸವಣ್ಣ, ಸೈಟ್ ಆಫ್ ಐಕ್ಯ ಮಂಟಪ ಬಸವಣ್ಣ. ಓಕೆ, ಹಾಗಿದ್ರೆ ಇದು ಯಾವ ಮಾಡೆಲ್ ಮೇಲೆ ಡಿಸೈನ್ ಮಾಡಲಾಗತ್ತೆ ಈ ಬಸವ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಅನ್ನ? ಸ್ವಾಮಿನಾರಾಯಣ ಆಕರ್ಷಧಾಮ ಟೆಂಪಲ್, ನ್ಯೂ ಡೆಲ್ಲಿ. ಈ ಟೆಂಪಲ್ ಏನಿದೆ ಅಲ್ವಾ, ಈ ಟೆಂಪಲ್ ಮಾಡೆಲ್ ಮೇಲೆ ಅಂದ್ರೆ ಏನ್ ಆರ್ಕಿಟೆಕ್ಚರ್ ಇದಲ್ವಾ, ಆ ಇದ್ರ ಮೇಲೆ ಈ ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಲಾಗತ್ತೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಇದು ಯಾವ ಮಾಡೆಲ್ ಮೇಲೆ ಈ ಬಸವ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಅನ್ನ ಕೂಡ ಡಿಸೈನ್ ಮಾಡಲಾಗತ್ತೆ ಅನ್ನೋದು ಒಂದು. ಯಾವುದು? ಸ್ವಾಮಿನಾರಾಯಣ ಆಕರ್ಷಧಾಮ ಟೆಂಪಲ್, ನ್ಯೂ ಡೆಲ್ಲಿ. ಓಕೆ, ಹಾಗಿದ್ರೆ ಇದು ಯಾವ ನೋಡಲ್ ಏಜೆನ್ಸಿ ಅಂದ್ರೆ ಬರುತ್ತೆ? ಕೂಡಲ ಸಂಗಮ ಡೆವಲಪ್ಮೆಂಟ್ ಬೋರ್ಡ್ ಅಂಡರ್ ದಿ ರೆವೆನ್ಯೂ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಈ ನೋಡಲ್ ಏಜೆನ್ಸಿ ಮೇಲೆ
ಬಸವ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಸ್ಥಾಪನೆ ಮಾಡಲಾಗುತ್ತೆ. ಓಕೆ, ಇದಾದ್ಮೇಲೆ ಹಾಗಿದ್ರೆ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ ಫ್ಯಾಕ್ಟ್ಸ್ ಗಳೇನು? ಒಂದು, ಬಸವ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಎಲ್ಲಿ ಡೆವಲಪ್ ಆಗುತ್ತೆ? ಎಲ್ಲಿ? ಕೂಡಲ ಸಂಗಮದಲ್ಲಿ. ಅದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ? ಬಾಗಲಕೋಟ್ ಡಿಸ್ಟ್ರಿಕ್ಟ್. ಓಕೆ, ಹಾಗೆ ಆ ಕೂಡಲ ಸಂಗಮ ಅನ್ನೋ ಪ್ಲೇಸು ಯಾವ ರಿವರ್ ಮಧ್ಯೆ ಕಾನ್ಫ್ಲೆಕ್ಸ್ ಆಗುತ್ತೆ ಅನ್ನೋದು ಕೃಷ್ಣ ಮತ್ತು ಮಲಪ್ರಭಾ ರಿವರ್. ಓಕೆ, ಹಾಗೆ ಮತ್ತು ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಸ್ವಾಮಿನಾರಾಯಣ ಆಕರ್ಷದಮ ಟೆಂಪಲ್, ನ್ಯೂ ಡೆಲ್ಲಿ. ಓಕೆ, ಈ ಟೆಂಪಲ್ ಮಾಡೆಲ್ ಆಗಿಟ್ಟುಕೊಂಡು ಬಸವ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ವಿಶ್ವಗುರು ಬಸವಣ್ಣ ಬಯೋಡೈವರ್ಸಿಟಿ ಪಾರ್ಕ್. ಓಕೆ, ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇದು ಬಸವ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಆಗಿರುತ್ತೆ. ಇದು ವಿಶ್ವಗುರು ಬಸವಣ್ಣ ಬಯೋಡೈವರ್ಸಿಟಿ ಪಾರ್ಕ್. ಓಕೆ, ಐ ಥಿಂಕ್ ನೀವೆಲ್ಲ ಕೇಳಿರ್ತೀರಲ್ವಾ, ಲಾಲ್ಬಾಗ್ ಕಬ್ಬನ್ ಪಾರ್ಕ್. ಆಲ್ಮೋಸ್ಟ್ ಯಾರ್ಯಾರು ಬೆಂಗಳೂರಿಗೆ ಓದಕ್ ಬಂದಿರ್ತೀರಾ ಅಥವಾ ಬೆಂಗಳೂರು ತಿರ್ಗಾಡ್ಲಿಕ್ಕೆ ಬಂದಿರ್ತೀರಾ, ಇಲ್ಲೆಲ್ಲ ವಿಸಿಟ್ ಮಾಡಿರ್ತೀರಲ್ವಾ, ಅದೇ ತರ ಬಸವಣ್ಣವರ ನೇಮ್ ಅಲ್ಲಿ ಕೂಡ ಈ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಅನ್ನು ಕೂಡ ಬೆಂಗಳೂರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆ, ಹಾಗಿದ್ರೆ ಅದು ಎಲ್ಲಿ? ಲೊಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾದಪ್ಪನಹಳ್ಳಿ ನಿಯರ್ ಯಲಹಂಕ, ನಾರ್ತ್ ಬೆಂಗಳೂರು. ಓಕೆ, ಎಲ್ಲಿ ಲೊಕೇಶನ್? ಮಾದಪ್ಪನಹಳ್ಳಿ ನಿಯರ್ ಯಲಹಂಕ, ನಾರ್ತ್ ಬೆಂಗಳೂರು. ನೇಮನ್ನು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ವಿಶ್ವಗುರು ಬಸವಣ್ಣ ಬಯೋಡೈವರ್ಸಿಟಿ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಲಾಗುತ್ತೆ? ಮಾದಪ್ಪನಹಳ್ಳಿ ನಿಯರ್ ಯಲಹಂಕ, ನಾರ್ತ್ ಬೆಂಗಳೂರು. ಓಕೆ, ಅಂದ್ರೆ ಟೋಟಲಿ ಎಷ್ಟು ಎಕರೆ ಇರುತ್ತೆ ಇದು? 153.39 ಎಕರೆಸ್. ಓಕೆ, 153.39 ಎಕರೆಸ್. ಇದ್ರ ಮೇಲೆ ಇದು ಕೂಡ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟು ಅದಕ್ಕೆ. ಓಕೆ, ಅದಾದ್ಮೇಲೆ ಟೋಟಲ್ ಎಷ್ಟು ಕಾಸ್ಟ್ ಇದೆ ಪ್ರಾಜೆಕ್ಟ್ಗೆ? 250 crores. ಓಕೆ, ಹಾಗೆ ಇದು ಯಾವ ನೋಡಲ್ ಏಜೆನ್ಸಿ ಯಾರು? ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್, ಇಕಾಲಜಿ ಅಂಡ್ ಎನ್ವೈರನ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ. ಇದು ಈಸಿಲಿ ನೀವು ಐಡೆಂಟಿಫೈ ಮಾಡ್ಬಿಡ್ಬೋದು. ಏನಕ್ಕಂದ್ರೆ ಬಯೋಡೈವರ್ಸಿಟಿ ಪಾರ್ಕ್ ಅಂತ ಬಂದಾಗ ಆಲ್ಮೋಸ್ಟ್ ರಿಲೇಟೆಡ್ ಟು ಎನ್ವೈರನ್ಮೆಂಟ್, ಎಕಾಲಜಿ, ಫಾರೆಸ್ಟ್ ಅವರೇ ಡಿಪಾರ್ಟ್ಮೆಂಟ್ ಕೂಡ ಇದನ್ನ ಕಂಡ್ಕೊಳ್ತಾರಲ್ವಾ, ನೋಡಲ್ ಏಜೆನ್ಸಿ ಆಗಿರ್ತಾರೆ. ಸೊ ಅದಕ್ಕೆ ಇದೇನು ಜಾಸ್ತಿ ನೆನಪಿರೋ ಅವಶ್ಯಕತೆ ಇಲ್ಲ, ಎಕ್ಸಾಮ್ ಅಲ್ಲಿ ಚಾನ್ಸಸ್ ಕಡಿಮೆ ಕೇಳೋದು. ಸೊ ಅದಕ್ಕೆ ಇಲ್ಲ ನೆನಪಿಟ್ಕೊಳ್ಬೇಕಾದ ಒಂದು ಫ್ಯಾಕ್ಟ್ಸ್ ಗಳು ಯಾವ್ದು ಗೈಸ್? ಮಾದಪ್ಪನಹಳ್ಳಿ ನಿಯರ್ ಯಲಹಂಕ, ನಾರ್ತ್ ಬೆಂಗಳೂರು. ಓಕೆ, ಇಟ್ ಇಸ್ ನಾಟ್ ಸೌತ್ ಬೆಂಗಳೂರು, ಇಟ್ ಈಸ್ ಇನ್ ನಾರ್ತ್ ಬೆಂಗಳೂರು. ಓಕೆ, ಇಟ್ ಇಸ್ ನಾಟ್ ಇನ್ ಸೌತ್ ಬೆಂಗಳೂರು. ನಿಮ್ಗೆ ಇಲ್ಲಿ ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೊಟ್ಟಾಗ ಟ್ವೀಕ್ ಮಾಡಬಹುದು. ಓಕೆ, ನಾರ್ತ್ ಬೆಂಗಳೂರು ಇದ್ದು ಸೌತ್ ಬೆಂಗಳೂರು ಅಂತಾನು ಕೇಳಬಹುದು. ಅದಕ್ಕೆ ಮಾದಪ್ಪನಹಳ್ಳಿ ನಿಯರ್ ಯಲಹಂಕ, ಇಟ್ ಈಸ್ ಇನ್ ನಾರ್ತ್ ಬೆಂಗಳೂರು. ಓಕೆ, ಟೋಟಲ್ ಎಷ್ಟು ಏರಿಯಾ? 153.39 ಎಕರೆಸ್. ಓಕೆ, ಅದಾದ್ಮೇಲೆ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು? 250 crore. ಓಕೆ, ಇದಾದ್ಮೇಲೆ ಏನು? ಟೋಟಲ್ ನಮ್ಗೆ ಈಗ ಲಾಲ್ಬಾಗ್ ಅನ್ನ ಕೇಳಿ ನೋಡಿರ್ತೀವಿ, ಕಬ್ಬನ್ ಪಾರ್ಕ್ ಅನ್ನ ನೋಡಿರ್ತೀವಿ. ಅದ್ರ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಎಕರೆಸಾ? ಅಲ್ಲ, ಇಟ್ ಇಸ್ ನಾಟ್. ಇಟ್ ಇಸ್ ಎ ಥರ್ಡ್ ಲಾರ್ಜೆಸ್ಟ್ ಲಂಗ್ ಸ್ಪೇಸ್. ಓಕೆ, ಆಫ್ಟರ್ ಯಾವ್ದು? ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ನೋಡಿದೀರಾ ಅನ್ಕೊಳ್ತೀನಿ. ಕಬ್ಬನ್ ಪಾರ್ಕ್ ಕೂಡ ಶ್ರೀ ಚಾಮರ್ ರಾಜೇಂದ್ರ ಪಾರ್ಕ್ ಅಂತಾನು ಕರಿತೀವಿ ಅಲ್ವಾ. ಟೋಟಲ್ ಇದೆಷ್ಟಿದೆ? 250 ಎಕರೆಸ್ ಇದೆ ಅಪ್ರಾಕ್ಸಿಮೇಟ್ಲಿ. ಕಬ್ಬನ್ ಪಾರ್ಕ್ 197 ಎಕರೆಸ್ ಇದೆ. ಸೊ ಇಟ್ ಇಸ್ ಎ ಥರ್ಡ್ ಲಾರ್ಜೆಸ್ಟ್. ಓಕೆ, ಇಲ್ಲಿ ಬಂದಾಗ ನಿಮ್ಗೆ ಇದ್ರ ಮೇಲೆ ಕೂಡ ನಿಮ್ ಕ್ವಶನ್ಸ್ ಆಗ್ಬೋದು. ಯಾರ್ಯಾರು ಸ್ಥಾಪನೆ ಮಾಡಿದ್ರು, ಫೌಂಡರ್ ಅಥಾರಿಟಿ ಯಾರು? ಲಾಲ್ಬಾಗ್ ಅಂತ ಬಂದಾಗ ಯಾವಾಗ ಸ್ಥಾಪನೆ ಆಯ್ತು? 1760 ಯಾರಿಂದ? ಹೈದರ್ ಅಲಿ. ಓಕೆ, ಈ ಟೈಮ್ ಅಲ್ಲಿ ಹೈದರ್ ಅಲಿ ಇದನ್ನ ಸ್ಥಾಪನೆ ಮಾಡ್ದ. ಅದಾದ್ಮೇಲೆ ಕಬ್ಬನ್ ಪಾರ್ಕ್ ಟೋಟಲಿ 1870 ರಿಚರ್ಡ್ ಸ್ಯಾಂಕಿ, ಬ್ರಿಟಿಷ್ ಟೈಮ್ ಅಲ್ಲಿ ಸ್ಥಾಪನೆ ಆಗುವಂತದ್ದು ಯಾವುದು? ಕಬ್ಬನ್ ಪಾರ್ಕ್. ಅದಾದ್ಮೇಲೆ ಇವಾಗ ವಿಶ್ವಗುರು ಬಸವಣ್ಣ ಬಯೋಡೈವರ್ಸಿಟಿ ಪಾರ್ಕ್, ಇಟ್ ಇಸ್ ಇನ್ ಯಲಹಂಕ, ಮಾದಪ್ಪನಹಳ್ಳಿ, ಇಟ್ ಇಸ್ ಇನ್ ನಾರ್ತ್ ಬೆಂಗಳೂರು. ಕರ್ನಾಟಕ ಕ್ಯಾಬಿನೆಟ್ ಇಂದ ಅಪ್ರೂವಲ್ ಆಗಿದೆ ಅಲ್ವಾ. 153.39 ಎಕರೆಸ್ ಇದೆ. ಓಕೆ, ಕನ್ನಡದಲ್ಲಿ ಕೂಡ ನಾನು ಕಂಟೆಂಟ್ ಅನ್ನ ಕೊಟ್ಟಿದ್ದೀನಿ. ಯಾರ್ಯಾರು ಕನ್ನಡ ಮೀಡಿಯಂ ಇಂದ ಎಕ್ಸ್ಕ್ಲೂಸಿವ್ ಆಗಿ ಓದ್ತಾ ಇದ್ದೀರೋ ಅವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆ, ಹಾಗೆ ಆಯ್ತು. ಈಗ ನೆಕ್ಸ್ಟ್ ಕೃಷಿ ಯಂತ್ರಧಾರೆ ಮತ್ತು ಕೃಷಿ ಯಂತ್ರೀಕರಣ ಸ್ಕೀಮ್. ಓಕೆ, ಏನಿದು? ಐ ಥಿಂಕ್ ಇದು ನೀವು ಲಾಸ್ಟ್ KS ಅಥವಾ ಯಾವ್ದು ಲಾಸ್ಟ್ ಇಯರ್ ಪ್ರಿಪೇರ್ ಆಗ್ತಾ ಇದ್ದೀರೋ, ಅಥವಾ ಯಾರು ಬಿಗಿನ್ ಒಂದು 2 to 3 years ಇಂದ ಪ್ರಿಪೇರ್ ಆಗ್ತಿದ್ದೀರೋ, ದೇ ಆರ್ ಫೆಮಿಲಿಯರ್ ವಿತ್ ದಿಸ್ ಸ್ಕೀಮ್, ರೈಟ್? ಕೃಷಿ ಯಂತ್ರಧಾರೆ ಮತ್ತು ಕೃಷಿ ಯಂತ್ರೀಕರಣ ಸ್ಕೀಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಇವೊಂದು ಇಟ್ ಇಸ್ ಫ್ರಮ್ 22-23 ಅಲ್ಲಿ ಬಜೆಟ್ ಅಲ್ಲಿ ಪಾಸ್ ಆದ್ರು. ಇವಾಗ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಒಂದೇ ರೀಸನ್, ಟೋಟಲಿ 3.76 lakh ಫಾರ್ಮರ್ಸ್. ಓಕೆ, ಈ ಫ್ಯಾಕ್ಚುಲ್ ತುಂಬಾ 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 ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ ಗೈಸ್. 3
3.76 lakh farmers have benefited ಈ ಸ್ಕೀಮ್ ಇಂದ ಬೆನಿಫಿಟೆಡ್ ಆಗಿದೆ ಅನ್ನೋದು ರೀಸೆಂಟ್ ಡಾಟಾ ಗವರ್ಮೆಂಟ್ ಇಂದ ಬಂದಿದೆ. ಓಕೆ, ಅದೇ ರೀಸನ್ಗೆ ಈ ಸ್ಕೀಮ್ ಕೂಡ ನ್ಯೂಸ್ ಅಲ್ಲಿ ಇದೆ. ಓಕೆ, ಇಂಥ ಸ್ಕೀಮ್ಗಳು ಯಾವ್ದು ಕರ್ನಾಟಕದಿಂದ ಜಾಸ್ತಿ ಅಚೀವ್ಮೆಂಟ್ ಆಗಿರುತ್ತೋ ಅಥವಾ ಒಂದು ಸ್ಕೀಮ್ ಇರುತ್ತೆ. ಓಕೆ, ಆ ಸ್ಕೀಮು ನ್ಯಾಷನಲ್ ಅಲ್ಲಿ ಯಾವುದೋ ಒಂದು ಅವಾರ್ಡ್ ಅನ್ನ ಸಿಕ್ಕಿರುತ್ತೆ ಅಥವಾ ಜಾಸ್ತಿ ರೆಕಗ್ನಿಷನ್ ಸಿಕ್ಕಿರುತ್ತೆ. ಮುಂದೆ ಗೊತ್ತಾಗುತ್ತೆ ನಿಮಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಇಟ್ ಗಾಟ್ ಸೆಕೆಂಡ್ ಪ್ರೈಸ್ ಇಂದ ನ್ಯಾಷನಲ್ ಅವಾರ್ಡ್. ಓಕೆ, ಅಂತ ಸ್ಕೀಮ್ಗಳು ಯಾವ್ದು ಅಂತ ಸ್ಕೀಮ್ಗಳು ಅಂತ ಪಾಲಿಸಿಗಳು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಕೇಳ್ತಾರೆ. ಬಿಕಾಸ್ ಟೋಟಲಿ ಇವಾಗ ಏನು ಒಂದು ಎಕ್ಸ್ಪರೆಂಟ್ ಆಗಿ ನಮ್ಗೆ ಏನ್ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಏನೇನ್ ಆಗ್ತಾ ಇದೆ, ಕರ್ನಾಟಕ ಗೌರ್ಮೆಂಟ್ ಏನೇನ್ ಅಚೀವ್ ಮಾಡ್ತಾ ಇದೆ ಅನ್ನೋದು ಕರ್ನಾಟಕ ರೆಸಿಡೆಂಟ್ ಆಗಿ ಕರ್ನಾಟಕ ಆಸ್ಪರೆಂಟ್ ಆಗಿ ಒಂದು ಗೌರ್ಮೆಂಟ್ ಸರ್ವಿಸ್ ಹೋಗ್ತಿದ್ದೀನಲ್ಲ, ನನಗೆ ಎಲ್ಲ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ಎಕ್ಸಾಮಿನರು ಅಂತ ಥೀಮ್ಗಳಿರೋ ನ್ಯೂಸ್ ಗಳನ್ನು ಕ್ವಶನ್ಸ್ ಗಳಾಗಿ ಕೇಳೋದು ಜಾಸ್ತಿ ಇರುತ್ತೆ. ಓಕೆ, ಟೋಟಲಿ ಇವಾಗ ಬಂದಾಗ 3.76 lakh ಫಾರ್ಮರ್ಸ್. ಓಕೆ, ಸಿನ್ಸ್ ಇಲ್ಲಿಂದ 23 ತನಕ ಒಂದು 3 years ಅಲ್ಲಿ 3.7 lakh ಫಾರ್ಮರ್ಸ್ ಇದರಿಂದ ಬೆನಿಫಿಟ್ ಆಗಿದ್ದಾರೆ. ಓಕೆ, ಆಗಿದ್ರೆ ಕೃಷಿ ಅಂತದಾನ ಸ್ಕೀಮ್ ಅಂದ್ರೆ ಏನು? ಓಕೆ, ಮೊದಲಾಗಿ ನೋಡೋದಾದ್ರೆ ಇದು ಯಾರು ಸಪೋರ್ಟೆಡ್ ಬೈ ದಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಯಾರು? ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಹಾಗಿದ್ರೆ ಆಬ್ಜೆಕ್ಟಿವ್ ಏನಾಗುತ್ತೆ ಈಗ ಗೊತ್ತಿರುತ್ತೆ ಅಲ್ವಾ? ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅನ್ಕೊಳ್ಳಿ ನಿಮ್ಮ ಹತ್ರ. ಈಗ ನೀವು ಇವಾಗ ನೋಡ್ತೀರಿ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕೆಲವೊಂದು ಇನ್ಸ್ಟ್ರೂಮೆಂಟ್ ಗಳೆಲ್ಲ ಬಂದಿದೆ ಅಲ್ವಾ? ಇವಾಗ ನನಗೆ ಅದನ್ನ ಬೈ ಮಾಡ್ಲಿಕ್ಕೆ ನನ್ನ ಹತ್ರ ಕಾಸಿಲ್ಲ. ಓಕೆ, ಆಸ್ ಎ ಫಾರ್ಮರ್ ಆಗಿ ಐ ಆಮ್ ವೆರಿ ಸ್ಮಾಲ್ ಫಾರ್ಮರ್, ಸೊ ಐ ಡೋಂಟ್ ಹ್ಯಾವ್ ಎನಫ್ ಮನಿ ಟು ಬೈ ದಿಸ್. ಅವಾಗ ಏನ್ ಮಾಡ್ತಾರೆ, ಈ ಸ್ಕೀಮ್ ಅಲ್ಲಿ ರೆಂಟ್ ಕೊಡ್ತಾರೆ. ಓಕೆ, ಫಾರ್ಮರ್ಸ್ಗೆ ರೆಂಟ್ ಟು ಅಗ್ರಿಕಲ್ಚರ್ ಮಷಿನರಿ ಅಟ್ ಸಬ್ಸಿಡೈಸ್ ರೇಟ್. ಆಲ್ಮೋಸ್ಟ್ 100 ರೂಪಾಯಿ ಇದ್ರೆ ಅದಕ್ಕೊಂದು 50 ರೂಪಾಯಿ ಸಬ್ಸಿಡಿ ಕೊಟ್ಬಿಟ್ಟು, ನಾನು ಹೈಪೋಥೆಟಿಕಲ್ ಹೇಳ್ತಾ ಇದ್ದೀನಿ, ಇಟ್ ಇಸ್ ನಾಟ್ ಎಕ್ಸಾಕ್ಟ್ ರೇಟ್. ಓಕೆ, 100 ರೂಪೀಸ್ ಇದೆ ಅನ್ಕೊಳ್ತೀನಿ. ಓಕೆ, 50 ರೂಪಾಯಿ ಸಬ್ಸಿಡಿ ರೇಟ್ ಆಗಿ 50 ರೂಪಾಯಿಗೆ ಆ ಮಷೀನ್ ಅನ್ನ ನಿಮ್ಗೆ ರೆಂಟ್ ಆಗಿ ಕೊಡ್ತಾರೆ. ಓಕೆ, ಅದನ್ನ ನೀವು ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಅನ್ನ ಮಾಡಬಹುದು ಒಂದು ಸರ್ಟನ್ ಪೀರಿಯಡ್ ಟೈಮ್ ಅಲ್ಲಿ. ಓಕೆ, ಅದು ರಿಟರ್ನ್ ಕೊಡಬೇಕಾಗುತ್ತೆ. ಇಟ್ ಇಸ್ ಅ ರೆಂಟ್. ಓಕೆ, ಅಂದ್ರೆ ನಿಮ್ಗೆ ಡಿಫೈನ್ಸ್ ಅಂದ್ರೆ ಮ್ಯಾನ್ಯುವಲ್ ಲೇಬರ್ ನಿಮ್ಗೆ ಬೇಕಂತಿಲ್ಲ ಅಲ್ವಾ? ಈಗ ನಮ್ಗೆ ಅಡ್ವಾನ್ಸ್ ಟೆಕ್ನಾಲಜಿ ಯಾಕೆ ಬರ್ತಾ ಇರೋದು, ಮ್ಯಾನ್ಯುವಲ್ ಲೇಬರ್ ನ ರಿಡ್ಯೂಸ್ ಮಾಡ್ಲಿಕ್ಕೆ ಅಲ್ವಾ? ಹ್ಯೂಮನ್ ಎಫರ್ಟ್ ನ ಕಡಿಮೆ ಮಾಡ್ಲಿಕ್ಕೆ ಅಡ್ವಾನ್ಸ್ ಟೆಕ್ನಾಲಜಿಗಳು ಬರ್ತಾ ಇದೆ. ಅದರಲ್ಲಿ ಇದು ಕೆಲವೊಂದು ಇನ್ಸ್ಟ್ರೂಮೆಂಟ್ ಗಳು ಇರ್ತಾವೋ ಅದು ಗವರ್ಮೆಂಟ್ ಇಂದ ಸಪೋರ್ಟ್ ಆಗಿ ಒಂದು ಫಾರ್ಮರ್ಸ್ಗೆ ಕೊಡ್ತಾರೆ. ಅದರಿಂದ ನಿಮ್ಗೆ ಅಗ್ರಿಕಲ್ಚರ್ ತುಂಬಾ ಸ್ಪೀಡ್ ಆಗಿ ಮಾಡಬಹುದು ಅಲ್ವಾ? ಟು ಎನ್ಹಾನ್ಸ್ ದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಅಲ್ವಾ? ಅದರಿಂದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್. ಓಕೆ, ಹಾಗಿದ್ರೆ ಕ್ಯೂ ಫೀಚರ್ಸ್ ಏನು? ಮಷಿನರಿ ಪ್ರೊವೈಡೆಡ್ ಟು ಸರ್ವಿಸ್ ಸೆಂಟರ್. ಒಂದು ಸರ್ವಿಸ್ ಸೆಂಟರ್ ಅಂತ ಇರುತ್ತೆ ಪ್ರತಿ ಒಂದು ಹಳ್ಳಿಯಲ್ಲೂ. ಅಲ್ಲಿ ನಿಮ್ಗೆ ಈ ಇನ್ಸ್ಟ್ರೂಮೆಂಟ್ ಗಳನ್ನ ಕೊಡಲಾಗುತ್ತೆ. ಹಾಗಿದ್ರೆ ಯಾರು ಟಾರ್ಗೆಟ್? ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಬಂದಾಗ ದೇ ಆರ್ ಹೂ ಆರ್ ಲೆಸ್ ದೆನ್ 1 ಎಕರೆ ಅಲ್ವಾ? ಅವರೆಲ್ಲ ಈ ಅಂಡರ್ ಬರ್ತಾರೆ ಅಲ್ವಾ? ಅವ್ರಿಗೆ ಏನಾಗುತ್ತೆ, ಒಂದು ಎನಫ್ ಫಿನಾನ್ಷಿಯಲ್ ಸಪೋರ್ಟ್ ಇರಲ್ಲ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಅಲ್ವಾ? ಅದರಿಂದ ಅವರು ಅದು ಗಿವ್ ಅಪ್ ಮಾಡ್ಬಿಟ್ಟು ಅಗ್ರಿಕಲ್ಚರ್ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಲ್ಯಾಂಡ್ ಅನ್ನ ಮಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವರಿಗೆಲ್ಲ ಸಪೋರ್ಟಿವ್ ಆಗಿ ಇನ್ಸೆಂಟಿವ್ ಆಗಿ ಕೊಡೋಗೋಸ್ಕರ ಗವರ್ಮೆಂಟ್ ಈ ಸ್ಕೀಮ್ ಅನ್ನ ತರುತ್ತೆ. ಓಕೆ, ಕಡೆಗೆ ಏನು? ಎನ್ಶೂರ್ ದ ಅಫೋರ್ಡೆಬಲ್ ಆಕ್ಸೆಸ್ ಟು ಮಾಡರ್ನ್ ಫಾರ್ಮ್ ಇಕ್ವಿಪ್ಮೆಂಟ್. ನಾನು ಹೇಳ್ದಲ್ಲ, ಈ ಒಂದು ಸ್ಮಾಲ್ ಫಾರ್ಮರ್ಸ್ ಅಂತ ಬಂದಾಗ ನನಗೆ ಏನಾಗುತ್ತೆ, ನನಗೆ ಇರೋದೇ ಒಂದು ಲೆಸ್ ದೆನ್ 1 ಎಕರೆ. ವೈ ಶುಡ್ ಐ ಬೈ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿನ ಬೈ ಮಾಡ್ಬಿಟ್ಟು ನನಗೆ ಏನ್ ಲಾಭ, ನನ್ಗಷ್ಟು ಪ್ರೊಡಕ್ಟಿವಿಟಿನೂ ಇಲ್ಲ ಅಂದ್ಬಿಟ್ಟು ಅವರು ಬೈ ಮಾಡ್ಲಿಕ್ಕೂ ಹೋಗಲ್ಲ, ಅಗ್ರಿಕಲ್ಚರ್ ಮಾಡ್ಲಿಕ್ಕೂ ಹೋಗಲ್ಲ. ಅದರಿಂದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಅಗ್ರಿಕಲ್ಚರ್ ಎಕಾನಮಿ ಕೂಡ ಕಡಿಮೆ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ತಲೆಯಲ್ಲಿ ಇಟ್ಟುಕೊಂಡು ಗವರ್ಮೆಂಟ್ ಈ ಸ್ಕೀಮ್ ಅನ್ನ ತರುತ್ತೆ. ಓಕೆ, ಕೃಷಿ ಯಂತ್ರಧಾರೆ. ಯಂತ್ರ ಅಂತ ಬಂದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಯಂತ್ರ ಮೀನ್ಸ್ ಲೈಕ್ ಮಷಿನರಿ ಥಿಂಗ್ಸ್ ಅಲ್ವಾ? ಓಕೆ, ನೆಕ್ಸ್ಟ್ ಕೃಷಿ ಯಂತ್ರ ಕಾರಣ ಸ್ಕೀಮ್. ಈಗ ಯಂತ್ರಧಾರೆಗೂ ಮತ್ತು ಯಂತ್ರ ಕಾರಣ ಸ್ಕೀಮ್ಗೂ ಡಿಫ್ರೆನ್ಸ್ ಏನು ಅಂತ ನೋಡಿದಾಗ ಇದು ಕೂಡ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಸೊ ಇದೆಲ್ಲ ನೀವು ನೆನ್ಪಿಟ್ಕೊಳ್ಬೇಕಾದ ಫ್ಯಾಕ್ಟ್ಸ್ ಅಲ್ಲ, ಬಿಕಾಸ್ ಈ ಸ್ಕೀಮ್ಸ್ ಅಂದ್ರೆ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ಆಬ್ವಿಯಸ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಥವಾ ನೋಡಲ್ ಏಜೆನ್ಸಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅದು ರಿಲೇಟೆಡ್ ಆಗಿರುತ್ತೆ, ಅಂತ ಯುನಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಅಗ್ರಿಕಲ್ಚರ್ ಸ್ಕೀಮ್ ಆಗಿರುತ್ತೆ, ಬಟ್ ಡಿಪಾರ್ಟ್ಮೆಂಟ್ ಬೇರೆ ಅಂಡರ್ ಬರುತ್ತೆ. ಅಂತ ಟೈಮ್ ಅಲ್ಲಿ ನೀವು ಅಂತಗಳನ್ನ ಮಾತ್ರ ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಅಲ್ಲಿ ಅಂತದ್ ಮಾತ್ರ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನಿಮ್ಗೆ. ಓಕೆ, ಟು ಪ್ರಮೋಟ್ ದ ಫಾರ್ಮ್ ಮೆಕನೈಸೇಷನ್ ಥ್ರೂ ಕ್ಯಾಪಿಟಲ್ ಸಬ್ಸಿಡಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಅಲ್ಲಿ ಮಷೀನ್ ಅನ್ನೇ ಒಂದು ಸರ್ವಿಸ್ ಸೆಂಟರ್ ಇಡ್ತಾರೆ, ಒಂದು ಸರ್ಟನ್ ಪೀರಿಯಡ್ಗೆ ಒಂದು ಸಬ್ಸಿಡಿ ರೇಟ್ ಅಲ್ಲಿ ರೆಂಟ್ ಅಂತ ಕೊಡ್ತಾರೆ. ಎಲ್ಲಿ? ಯಂತ್ರದ ಸ್ಕೀಮ್ ಅಲ್ಲಿ. ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀವು ಮಷಿನ್ ಬೈ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ. ಓಕೆ, ಸಪೋರ್ಟ್ ಮಾಡೋದು ಹೆಂಗಂದ್ರೆ
ಸಬ್ಸಿಡಿ ಕೊಡ್ತಾರೆ ಆ ಮಷಿನ್ ಬೈ ಮಾಡ್ಲಿಕ್ಕೆ. ಯಾವುದು ಟ್ರಾಕ್ಟರ್ಸ್ ಇರ್ಬೋದು, ಪವರ್ ಟಿಲ್ಲರ್ಸ್ ಇರ್ಬೋದು, ಹಾರ್ವೆಸ್ಟರ್ ಇರ್ಬೋದು, ಇಂಥ ಮಷಿನ್ ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಗೌರ್ಮೆಂಟ್ ಅವರು ಒಂದು ಸರ್ಟನ್ ಸಬ್ಸಿಡಿನ ಕೊಡ್ತಾರೆ. ಇದನ್ನೇ ಕೃಷಿ ಯಂತ್ರ ಕಾರಣ ಸ್ಕೀಮ್ ಅಂತ ಕರೀತಾರೆ. ಓಕೆ, ಅಂದ್ರೆ ಏನ್ ಎನ್ಕರೇಜ್ ಮಾಡ್ದಂಗಾಯ್ತು, ಇಂಡಿವಿಜುವಲ್ ಓನರ್ಶಿಪ್ ಆಫ್ ದ ಮಷಿನರಿ ಅಲ್ವಾ. ಅಲ್ಲಿ ನಾವು ನೋಡಿದಾಗ ಒಂದು ರೆಂಟ್ ಕೊಡ್ತಾರೆ, ಬಟ್ ಇಲ್ಲಿ ನಿಮ್ದೇ ಓನ್ ಮಷಿನರಿ ಇರುತ್ತೆ. ಓಕೆ, ಫ್ಯೂಚರ್ಗೂ ಅದು ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಯಾರು ಎಲಿಜಿಬಿಲಿಟಿ ಇದ್ದಾರೆ, ಒಂದು ಸ್ಮಾಲ್ ಫಾರ್ಮರ್ಸು, ಮಾರ್ಜಿನಲ್ ಫಾರ್ಮರ್ಸು, ಹಾಗೆ SC ST ಫಾರ್ಮರ್ಸ್, ಇವರು ಟಾರ್ಗೆಟ್ ಗ್ರೂಪ್, ಇವರು ಎಲಿಜಿಬಿಲಿಟಿ. ಓಕೆ, ಇಷ್ಟು ಜನ ನೀವು ಅಂಡರ್ ಬಂದಿದ್ರೆ, ಯಾರ್ಯಾರು ಸ್ಮಾಲ್ ಫಾರ್ಮರ್ಸ್ ಡೆಫಿನೇಷನ್ ಏನು, ಎಷ್ಟು ಎಕರೆ ಒಳಗೆ ಬಂದ್ರೆ ಸ್ಮಾಲ್ ಫಾರ್ಮರ್ಸ್ ಅಂತ ಕರೀತಾರೆ, ಎಷ್ಟು ಎಕರೆ ಒಳಗೆ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಕರೀತಾರೆ, ಎಷ್ಟು ಎಕರೆ ಒಳಗೆ ಬಂದ್ರೆ ಲಾರ್ಜ್ ಫಾರ್ಮರ್ಸ್ ಅಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ. ಓಕೆ, ಇದಕ್ಕೆ ಕ್ಲಾರಿಟಿ ಇರಬೇಕು. ಈ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಸ್ಮಾಲ್ ಫಾರ್ಮರ್ಸ್ ಅಂದ್ರೆ ಯಾರು, ಮಾರ್ಜಿನಲ್ ಫಾರ್ಮರ್ಸ್ ಅಂದ್ರೆ ಯಾರು ಅಂತ. ಓಕೆ, ದೀಸ್ ಆರ್ ದ ಎಲಿಜಿಬಿಲಿಟಿ. ಇವರು ಇಷ್ಟೊಳಗೆ ಬಂದ್ರೆ ನೀವು ಈ ಸ್ಕೀಮ್ ಒಳಗೆ ಬೆನಿಫಿಷರಿ ಆಗ್ತೀರಾ. ಸೊ ಐ ಥಿಂಕ್ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಟೋಟಲಿ 3.76 ಲ್ಯಾಕ್ ಫಾರ್ಮರ್ಸ್ ಗೊತ್ತಿರಬೇಕು, ಕೃಷಿ ಯಂತ್ರಧಾರ ಸ್ಕೀಮ್ ಏನಂತ ಗೊತ್ತಿರಬೇಕು, ಅದ್ರ ಜೊತೆಗೆ ಕೃಷಿ ಯಂತ್ರೀಕರಣ ಸ್ಕೀಮ್ ಅಂತ ಏನು ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆ ಓಕೆ, ಈಗ ಆಗಿದ್ರೆ ಒನ್ ವಿಲೇಜ್ ಒನ್ ಎಲೆಕ್ಷನ್ ಏನಿದು, ಒನ್ ನೇಷನ್ ಒನ್ ಎಲೆಕ್ಷನ್ ಕೇಳಿರ್ತೀರಾ ಅಲ್ವಾ. ಒನ್ ನೇಷನ್ ಒನ್ ಎಲೆಕ್ಷನ್, ಇಲ್ಲಿ ಟೋಟಲಿ ಏನ್ ಅಜೆಂಡಾ ಇತ್ತು ನಮ್ದು, ಮೇನ್ ಐಡಿಯಾ ಏನಿತ್ತು, ಟೋಟಲಿ ಓವರ್ ಆಲ್ ಸ್ಟೇಟ್ ಅಸೆಂಬ್ಲಿ ಮತ್ತೆ ಸೆಂಟ್ರಲ್ ಎಲೆಕ್ಷನ್, ಸೆಂಟ್ರಲ್ದು ಎಲೆಕ್ಷನ್ ನ ಎರಡು ಒಟ್ಟಿಗೆ ಮಾಡಬೇಕು ಎಂಟೈರ್ ಇಂಡಿಯಾ ಅನ್ನೋದು ಒಂದು ಬೇಸಿಕ್ ಕಾನ್ಸೆಪ್ಟ್ ಆಗಿತ್ತಲ್ವಾ. ಅದೇ ಕಮಿಟಿ ಕೂಡ ರೆಡಿ ಮಾಡ್ತಾರೆ, ರಾಮನಾಥ್ ಕೋವಿಂದ್ ಪ್ರೆಸಿಡೆಂಟ್ ಆಗಿರ್ತಾರೆ ಅಲ್ವಾ. ಅವ್ರ ಥ್ರೂ ಒಂದು ಕಮಿಟಿ ರೆಡಿ ಮಾಡ್ತಾರೆ, ರೆಕಮೆಂಡೇಶನ್ ಕೊಡುತ್ತೆ. ಓವರ್ ಆಲ್ ಅದು ನಡೀತಾ ಇದೆ ಡಿಬೇಟ್ಗಳು, ಮುಂದೆ ಏನಾಗುತ್ತೆ ನೋಡೋಣ. ಓಕೆ, ಅದೇ ಒಂದು ಐಡಿಯಾನ ಇಟ್ಟುಕೊಂಡು ಕರ್ನಾಟಕದಲ್ಲಿ ಕೂಡ ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತು, ಇವಾಗ ಅಪ್ಕಮಿಂಗ್ ಅಲ್ಲಿ ಗ್ರಾಮ ಪಂಚಾಯತ್ ಒಂದು ಕೆಲವೊಂದು ಟೆಂಡರ್ಗಳು ಮುಗಿಯುತ್ತಲ್ವಾ. ಈಗ ಆಲ್ರೆಡಿ ಮುನ್ಸಿಪಾಲಿಟಿ ಮತ್ತು ಜಿಲ್ಲಾ ಪಂಚಾಯತ್ ಅದೆಲ್ಲ ಟೆಂಡರ್ ಆಲ್ರೆಡಿ ಮುಗ್ದಿ ಒಂದ್ 2-3 ವರ್ಷ ಆಗಿದೆ. ಸೊ ಅದಕ್ಕೆ ಇದು ಕೇವಲ ಗ್ರಾಮ ಪಂಚಾಯತಿಗೆ ಮಾತ್ರ ಎಲೆಕ್ಷನ್ ನಡೆಸೋ ಬದಲು ಪ್ರತಿಯೊಂದನ್ನು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೆ ಜಿಲ್ಲಾ ಪಂಚಾಯತ್, ಇದು ಮೂರು ಒಟ್ಟಿಗೆ ಆಗಿ ಎಲೆಕ್ಷನ್ ನಡೆಸಬೇಕು ಅನ್ನೋದೇ ಮೇನ್ ಐಡಿಯಾ. ಯಾವುದು, ಒನ್ ವಿಲೇಜ್ ಒನ್ ಎಲೆಕ್ಷನ್ ಅನ್ನೋದು. ಓಕೆ, ಟೋಟಲಿ ಇವಾಗ ನೋಡ್ತೀರಿ ಕರ್ನಾಟಕ ಗವರ್ಮೆಂಟ್ ಇಂದ ಇವಿ ಮಷಿನ್ ಬದಲು ಬ್ಯಾಲೆಟ್ ಪೇಪರ್ ನ ಯೂಸ್ ಮಾಡಿಕೊಂಡು ಎಲೆಕ್ಷನ್ ನಡೆಸಬೇಕಂತ ಡಿಸೈಡ್ ಮಾಡಿದ್ದಾರೆ. ಓಕೆ, ಒಂದು ನೋಡೋಣ, ಗೊತ್ತಾಗುತ್ತೆ ಎಲೆಕ್ಷನ್. ಐ ಥಿಂಕ್ ಅಪ್ಕಮಿಂಗ್ ಮಂತ್ ಅಲ್ಲಿ ಎಲೆಕ್ಷನ್ ಕೂಡ ಇದೆ. ಓಕೆ, ಒನ್ ವಿಲೇಜ್ ಒನ್ ಎಲೆಕ್ಷನ್, ಇಂಥ ಕಾನ್ಸೆಪ್ಟ್ ಗಳನ್ನ ನೀವು KS ಮುಂದೆ ಅಪ್ಕಮಿಂಗ್ ನೋಟಿಫಿಕೇಶನ್ ಇದೆ ಅಲ್ವಾ, KS ಮೇನ್ಸ್ ಬರಿಬೇಕಿದ್ರೆ ಸಮಥಿಂಗ್ ರಿಲೇಟೆಡ್ ಟು ಅಂದ್ರೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಬಂದಾಗ, ಅಥವಾ ಸ್ಟೇಟ್ ಗವರ್ಮೆಂಟ್ ಎಲೆಕ್ಷನ್ ಅಂತ ಬಂದಾಗ, ಅಥವಾ ಹೇಗೆ ಗವರ್ಮೆಂಟ್ ಅವರು ಫಿನಾನ್ಷಿಯಲ್ ಎಕ್ಸ್ಪೆಂಡಿಚರ್ ನ ಕಡಿಮೆ ಮಾಡಬಹುದು ಅಂತದೆಲ್ಲ ಬಂದಾಗ, ಇಂಥ ಇನಿಷಿಯೇಟಿವ್ ಗಳನ್ನ ಬರೆದಾಗ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಓಕೆ, ಇಂಥ ಇನಿಷಿಯೇಟಿವ್ ಗಳನ್ನ ತಲೆ ಇಟ್ಕೊಳ್ಳಿ, ಮುಂದೆ ನೀವು KS ಮೇನ್ಸ್ ಬರೆದಾಗ ಅದನ್ನು ಟೈಮ್ ಇದೆ, ಇಂಥ ಸ್ಕೀಮ್ ಗಳನ್ನ ವ್ಯಾಲ್ಯೂ ಅಡೆಡ್ ಮಾಡಿ ಆನ್ಸರ್ ಅಲ್ಲಿ. ಓಕೆ ಓಕೆ, ನೆಕ್ಸ್ಟ್ ಸೋಲಾರ್ ಸ್ವಸ್ಥ್ಯ ಸ್ಕೀಮ್ ಏನಿದು, ಇವಾಗ ನಮ್ಗೆ ಗೊತ್ತೇ ಇದೆ. ಸೋಲಾರ್ ಸ್ವಸ್ಥ್ಯ ಸ್ಕೀಮ್ ಅಂತ ಬಂದಾಗ ನೋಡಿ, ಹೆಲ್ತ್ ಸೆಕ್ಟರ್ ಅಂತ ಬಂದಾಗ ಅರ್ಬನ್ ಅಲ್ಲಿ ಒಂದ್ ಸರ್ಟನ್ ರೇಂಜ್ ಓಕೆ, ಏನೋ ಒಂದ್ ಸರ್ಟನ್ ಫೆಸಿಲಿಟಿ ಸಿಗತ್ತೆ. ಪ್ರೈಮರಿ ಸೆಕ್ಟರ್ ಇರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಸೆಕೆಂಡರಿ ಇರ್ಬೋದು, ಟರ್ಷರಿ ಇರ್ಬೋದು ಅಲ್ವಾ. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನನ್ಗೆ ಏನಾದ್ರು ಎಮರ್ಜೆನ್ಸಿ ಹೋದ್ರೆ ಐ ಹ್ಯಾವ್ ಎನಫ್ ಹಾಸ್ಪಿಟಲ್ ಟು ಅಡ್ಮಿಟ್ ಅಲ್ವಾ, ಟ್ರೀಟ್ಮೆಂಟ್ ಸಿಗತ್ತೆ. ಬಟ್ ವಿಲೇಜ್ ಕಡೆ ಹಂಗ ಪ್ರೈಮರಿ ಹೆಲ್ತ್ ಸೆಂಟರ್ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ. ಒಂದು ಪವರ್ ಇರಲ್ಲ, ಇಲ್ಲ ಡಾಕ್ಟ್ರೇ ಇರಲ್ಲ, ಇಲ್ಲ ಹಾಸ್ಪಿಟಲೇ ಇರಲ್ಲ ಅಲ್ವಾ. ಎಷ್ಟೋ ಸಾವು ನೋವುಗಳು ಆಗತ್ತೆ. ಕರೋನಾ ಟೈಮ್ ಅಲ್ಲಿ ನಮ್ಮ ಹೆಲ್ತ್ ಸೆಕ್ಟರ್ ಎಷ್ಟು ವೀಕ್ ಇದೆ ಅನ್ನೋದು ಆಲ್ರೆಡಿ ನೋಡಿದೆ ಅಲ್ವಾ. ಸೊ ಮೇನಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದ್ರೆ, ಒಂದು ಪ್ರಾಪರ್ 24/7 ಹೆಲ್ತ್ ಸರ್ವಿಸ್ ಕೊಡಬೇಕು. ಎಲ್ಲಿ, ವಿಲೇಜ್ ಏರಿಯಾದಲ್ಲಿ, ಎಸ್ಪೆಷಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಅನ್ನೋದು ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಸೋಲಾರ್ ಸ್ವಸ್ಥ್ಯ ಸ್ಕೀಮ್ ಅನ್ನ ಕರ್ನಾಟಕ ಗವರ್ಮೆಂಟ್ ಅವರು ಜಾರಿಗೆ ತರ್ತಾರೆ. ಓಕೆ, ಹಾಗಿದ್ರೆ ಇದು ಸ್ಕೀಮ್ ಯಾವಾಗ ಲಾಂಚ್ ಆಯ್ತು, ನವೆಂಬರ್ 2024. ಓಕೆ, ಈ ಇಯರ್ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಯಾವುದು ಜಾಸ್ತಿ ನ್ಯೂಸ್ ಮಾಡಿರುತ್ತಲ್ವಾ, ಒಂದ್ ವೇಳೆ ಅದು ಹಳೆ ಸ್ಕೀಮ್ ಆದ್ರೂ ಆ ಸ್ಕೀಮ್ ಲಾಂಚ್ ಆಗಿದ್ದ ಡೇಟು
ಈ ಅಪ್ಕಮಿಂಗ್ ಡೇಟ್ ಅಲ್ಲಿ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಮೈನರ್ ಕೆಲವೊಂದು ಸ್ಕೀಮ್ ಓದ್ತಾ ಇದ್ದೀರಾ ಅಂದ್ರೆ ಎಲ್ಲಾ ಸ್ಕೀಮ್ ಒಂದು ಡೇಟ್ ನೆನ್ಪಿಟ್ಕೊಳ್ಬೇಕಂತಿಲ್ಲ ಯಾವಾಗ ಲಾಂಚ್ ಆಯ್ತು ಅನ್ನೋದು. ಇವಾಗ ನೋಡಿ ಸ್ವರಾಜ್ ಸ್ವಸ್ಥ ಸ್ಕೀಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಅಪ್ಕಮಿಂಗ್ ಈಗ ಸದ್ಯಕ್ಕೆ ಲಾಸ್ಟ್ ಮಂತ್ ಅಲ್ಲಿ ಇದು ನ್ಯೂಸ್ ಅಲ್ಲಿ ಇತ್ತಲ್ವಾ, ಸೊ ಅದಕ್ಕೆ ಇದು ಅಪ್ಕಮಿಂಗ್ ಹಾಟ್ ಟಾಪಿಕ್ ಆದ್ರಿಂದ ಯು ಶುಡ್ ರಿಮೆಂಬರ್ ದಟ್ ನೇಮ್ ಯಾವಾಗ ಲಾಂಚ್ ಆಯ್ತು ಅನ್ನೋದು. ಲಾಂಚ್ಡ್ ಇನ್ ದಿ ನವೆಂಬರ್ 2024 ಅಲ್ಲಿ. ಅದ್ರ ಜೊತೆಗೆ ಮತ್ತೊಂದು ಫ್ಯಾಕ್ಟ್ ಏನು ಅಂದ್ರೆ ಅದನ್ನ ಸೌರ ಸ್ವಸ್ಥ ಸ್ಕೀಮ್ ಅಂತಾನೂ ಕೂಡ ಕರೀತಾರೆ. ಸೂರ್ಯ ಸ್ವಸ್ಥ ಸ್ಕೀಮ್ ಅಂತಾನು ಐ ಥಿಂಕ್ ಸೂರ್ಯ ಆಗ್ಬೇಕು ಅನ್ಕೊಳ್ತೀನಿ, ಇದು ಸೂರ್ಯ ಸ್ವಸ್ಥ ಸ್ಕೀಮ್ ಅಂತಾನೂ ಕೂಡ ಕರೀತಾರೆ. ಓಕೆ, ಟೋಟಲ್ ಹಾಗಿದ್ರೆ ಏನಕ್ಕೆ ನ್ಯೂಸ್ ಇದ್ದು, ಟೋಟಲಿ ಇಂಡಿಯಾ ಕರ್ನಾಟಕದಲ್ಲಿ 3600 ಹೆಲ್ತ್ ಸೆಂಟರ್ ಇದರ ಅಂಡರ್ ಸೋಲರೈಸ್ಡ್ ಆಗಿದೆ. ಸೊ ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ. ಎಷ್ಟು ಸೆಂಟರು? 3600 ಹೆಲ್ತ್ ಸೆಂಟರ್ ಈ ಸ್ಕೀಮ್ ಅಂಡರ್ ಸೋಲರೈಸ್ ಆಗಿದೆ. ಸೊ ಈ ಫ್ಯಾಕ್ಟ್ಸ್ ಕೂಡ ನೆನ್ಪಿಟ್ಕೊಳ್ಳಿ, 3600 ಹೆಲ್ತ್ ಸೆಂಟರ್ ಸೋಲರೈಸ್ ಆಗಿದೆ. ಅಚೀವ್ಮೆಂಟ್ ಅಲ್ವಾ? ಸೊ ಹಾಗಿದ್ರೆ ಇದು ಯಾರ್ಯಾರ ಅಂಡರ್ ಬರುತ್ತೆ, ಯಾರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ? ಇದು ಇನಿಷಿಯೇಟಿವ್ ಆಫ್ ದಿ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ ಪಾರ್ಟ್ನರ್ಶಿಪ್ ವಿತ್ ದಿ ಸೆಲ್ಕೋ ಫೌಂಡೇಶನ್. ಓಕೆ, ಇದು ಕೂಡ ಕೇಳ್ತಾರೆ. ಸೆಲ್ಕೋ ಫೌಂಡೇಶನ್ ವಿತ್ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಇಬ್ರು ಪಾರ್ಟ್ನರ್ಶಿಪ್ ಮೇಲೆ ಈ ಸ್ಕೀಮ್ ಅನ್ನ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡ್ತಾರೆ. ಓಕೆ, ಹಾಗಿದ್ರೆ ಯಾರು ಇಂಪ್ಲಿಮೆಂಟೆಡ್ ಅಂಡರ್ ದಿ ನ್ಯಾಷನಲ್ ಹೆಲ್ತ್ ಮಿಷನ್. ಓಕೆ, ಫಿನಾನ್ಷಿಯಲ್ ಥ್ರೂ CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಸಪೋರ್ಟ್ ಆಫ್ ದಿ ಸೆಲ್ಕೋ. ಸೆಲ್ಕೋ ಇಸ್ ಅ ಮೇನ್ ಇನ್ವೆಸ್ಟರ್ ಇಯರ್. ಓಕೆ, ಅವ್ರ ಜೊತೆ ಕೊಲಬರೇಟ್ ಆಗ್ಬಿಟ್ಟು ಈ ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಓಕೆ, ಹಂಗಿರೋ ಅಬ್ಜೆಕ್ಟಿವ್ ಏನಿದೆ? ಸ್ಟ್ರೆಂಥನ್ ದಿ ರೂರಲ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್. ನಾ ಹೇಳಿದ್ನಲ್ಲ, ಅಂದ್ರೆ ಏನ್ ರಿನ್ಯೂವಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಅಲ್ಲಿನ ಹೆಲ್ತ್ ಸೆಂಟರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಅದೇ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ರೂರಲ್ ಕರೆಕ್ಟ್ ಆಗಿ ನಮ್ಮ ಮನೆಯಲ್ಲೇ ನಮಗೆ ಎಲೆಕ್ಟ್ರಿಸಿಟಿ ಇರಂಗಿಲ್ಲ ವಿಲೇಜ್ ಕಡೆ ಅಲ್ವಾ, ನಾವು ನೋಡಿದೀವಿ ಆಲ್ರೆಡಿ. ಒಂದ್ ಮಳೆಗಾಲ ಬಂದ್ಬಿಟ್ರೆ ದೆರ್ ಇಸ್ ನೋ ಎನಫ್ ಎಲೆಕ್ಟ್ರಿಸಿಟಿ ಎಟ್ ಆಲ್. ಒಂದು ತಿಂಗಳಗಟ್ಟೆನೂ ವಿದ್ಯುತ್ಗಳು ಬರೋದೇ ಇಲ್ವಲ್ವಾ ಅಂತ. ಇನ್ನು ಪ್ರೈಮರಿ ಹೆಲ್ತ್ ಸೆಂಟರ್ ಹೋದ್ರೆ ಹೆಂಗ್ ಸಿಗ್ಬೇಕು ಅಲ್ವಾ? ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಗವರ್ಮೆಂಟ್ ಅವರು ಈ ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಅಂದ್ರೆ ಏನು ಬೇಸಿಕ್ ಎಲೆಕ್ಟ್ರಿಸಿಟಿ ಬೇಕಲ್ವಾ, ಅದನ್ನ ಕೊಡ್ಲಿಗೋಸ್ಕರ. ಟೋಟಲಿ ಎನೇಬಲ್ ದಿ 24x7 ಹೆಲ್ತ್ ಸರ್ವಿಸ್. ಟೋಟಲಿ ಬೇಸಿಕ್ ಐಡಿಯಾ ಏನಿದು, ನಾನು ಹೇಳಿದಾಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ 24x7 24 ಗಂಟೆನೂ ನಿಮ್ಗೆ ಆ ಫೆಸಿಲಿಟಿ ಅವೈಲೇಬಲ್ ಇರಬೇಕು ಹೆಲ್ತ್ ಸರ್ವಿಸ್. ಓಕೆ, ಟೋಟಲಿ ಎಲಿಮಿನೇಟ್ ದ ಡೀಸೆಲ್ ಜನರೇಟರ್. ಅನ್ನೆಸರ್ಲಿ ನಾವು ಪೊಲ್ಯೂಷನ್ ನ ಕಡಿಮೆ ಮಾಡಬೇಕು, ಇದು ಒಂದು ಮೋಟಿವ್ ಸ್ಟೆಪ್ ಅಲ್ವಾ, ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ. ಸೊ ಇದು ಒಂದು ತಲೆಯಲ್ಲಿ ಇಟ್ಕೊಂಡು ಈ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗುತ್ತೆ. ರಿಡ್ಯೂಸ್ ದ ಎಲೆಕ್ಟ್ರಿಸಿಟಿ ಬಿಲ್ ಆಸ್ 80 to 85% ಅಂತ ಹೇಳ್ತಾರೆ. ಕರ್ನಾಟಕ ಇಸ್ ದ ಲೀಡರ್ ಇನ್ ದ ಸೋಲರೈಸ್ಡ್ ಹೆಲ್ತ್ ಅಡಾಪ್ಷನ್, 80 to 20% ಆಫ್ ನ್ಯಾಷನಲ್ ಶೇರ್. ಇದು ನೋಡ, ಈ ಕೀ ಫ್ಯಾಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಇದು ಅಚೀವ್ಮೆಂಟ್ ಆಫ್ ಕರ್ನಾಟಕ ಅಲ್ವಾ, ಇದ್ರ ಮೇಲೆ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಆಗ್ಬಹುದು ನಿಮಗೆ ಫ್ಯಾಕ್ಚರ್ ಮೇಲೆ. ಟೋಟಲಿ ನ್ಯಾಷನಲ್ ಅವರೇಜ್ ಅಂತ ಬಂದಾಗ ನ್ಯಾಷನಲ್ ಶೇರ್ ಅಲ್ಲಿ 18 to 20% ಆಫ್ ಶೇರ್ ಸೋಲಾರ್ ಹೆಲ್ತ್ ಮಾಡಿದ್ದು ಹೆಲ್ತ್ ಕೇರ್ ಅಡಾಪ್ಷನ್ ಅಲ್ಲಿ ಕರ್ನಾಟಕ ಟಾಪ್ ಅಲ್ಲಿ ಬರುತ್ತೆ. ವಿ ಆರ್ ದ ಲೀಡರ್. ಓಕೆ, ಟೋಟಲಿ ಟಾರ್ಗೆಟ್ ಏನಿದೆ, ಸೋಲರೈಸೇಷನ್ ಆಫ್ ದಿ 5,000 ಹೆಲ್ತ್ ಫೆಸಿಲಿಟಿ ಬೈ ದಿ 2026. ಓಕೆ, ದಿಸ್ ಇಸ್ ದ ಟಾರ್ಗೆಟ್. ಯು ಶುಡ್ ರಿಮೆಂಬರ್ ದಿಸ್ ಫ್ಯಾಕ್ಟ್. ಓಕೆ, ಇದಾದ್ಮೇಲೆ ಈಗ ಓಕೆ ಅಂತ ರಿವೈಸ್ ಮಾಡೋಣ. ಸೋಲಾರ್ ಸ್ವಸ್ಥ ಸ್ಕೀಮ್ ಅಂದ್ರೆ ಏನು ಅಲ್ವಾ, ಇದು ಯಾವಾಗ ಲಾಂಚ್ ಆಯಿತು? ನವೆಂಬರ್ 2024 ಅಲ್ಲಿ. ಬೇಸಿಕ್ ಕಾನ್ಸೆಪ್ಟ್ ಏನು ನಮ್ಗಿಲ್ಲಿ, ಒಂದು ರೂರಲ್ ಏರಿಯಾದಲ್ಲಿ ಹೆಲ್ತ್ ಸರ್ವಿಸ್ ಅನ್ನ 24x7 ಕೊಡಬೇಕು. ಅಟ್ ದ ಸೇಮ್ ಟೈಮ್ ಡೀಸೆಲ್ ಜನರೇಟರ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಗಳನ್ನೆಲ್ಲ ಕಡಿಮೆ ಮಾಡ್ಬೇಕು ಅನ್ನೋದು ಒಂದು ಬೇಸಿಕ್ ಐಡಿಯಾ. ಅದ್ರ ಜೊತೆಗೆ ಯಾವ್ದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಲ್ವಾ, ಇಂಪ್ಲಿಮೆಂಟಿಂಗ್ ಅಂಡರ್ ದಿ ನ್ಯಾಷನಲ್ ಹೆಲ್ತ್ ಮಿಷನ್. ಓಕೆ, ಹಾಗಿದ್ರೆ ಯಾರ್ಯಾರು ಪಾರ್ಟ್ನರ್ಶಿಪ್ ಕೊಡು? ಒಂದು ಕನ್ನಡ ಗವರ್ಮೆಂಟ್ ಮಾತ್ರ ಇನ್ವಾಲ್ವ್ ಆಗಿದೆಯಾ? ಇಲ್ಲ, ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ ಪಾರ್ಟ್ನರ್ಶಿಪ್ ವಿತ್ ಸೆಲ್ಕೋ ಫೌಂಡೇಶನ್. ಇದು ತುಂಬಾ ಇಂಪಾರ್ಟೆಂಟ್ ಕೀವರ್ಡ್ಸ್, ಯಾವ್ದು ನೆನ್ಪಿಟ್ಕೊಳ್ಳಿ ಫ್ಯಾಕ್ಟ್ಸ್. ಇದು ಸೆಲ್ಕೋ ಫೌಂಡೇಶನ್. ಓಕೆ, ಹಾಗಿದ್ರೆ ಇದು CSR ಸಪೋರ್ಟ್ ಅಲ್ವಾ, CSR ಸಪೋರ್ಟ್ ಸೆಲ್ಕೋ ಇದ್ರು ಈ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗುತ್ತೆ. ಓವರ್ ಆಲ್ ಇಂಡಿಯಾ ಅಂತ ಬಂದಾಗ ಕರ್ನಾಟಕ ಇಸ್ ದ ಲೀಡರ್, ಅಂದ್ರೆ ಬಿಕಾಸ್ 18 to 20% ಆಫ್ ಶೇರು ನಮ್ ಸ್ಟೇಟ್ ಇಂದಾನೆ ಹೋಗ್ತಾ ಇದೆ ಅಲ್ವಾ, ನಾವು ಕಂಡುಕೊಂಡಿದೀವಿ. ಓಕೆ, ಹಾಗಿದ್ರೆ ಇದು ಟಾರ್ಗೆಟ್ ಏನಿದೆ ಸ್ಕೀಮ್ ಅಂಡರು? ಟೋಟಲಿ 5,000 ಹೆಲ್ತ್ ಫೆಸಿಲಿಟಿ ಬೈ ದಿ 2026 ಅಂದ್ರೆ 5,000 ಹೆಲ್ತ್ ಸೆಂಟರ್ ಸೋಲರೈಸೇಷನ್ ಆಗ್ಬೇಕು ಈ ಇಯರ್ ಒಳಗೆ ಅನ್ನೋದು ಒಂದು ಟಾರ್ಗೆಟ್. ಐ ಥಿಂಕ್ ವಿ ಆರ್ ಅಬೌಟ್ ಟು ರೀಚ್ ದಿಸ್ ಟಾರ್ಗೆಟ್ ಅಲ್ಲ. ಆಲ್ರೆಡಿ 3,600 ಹೆಲ್ತ್ ಸೆಂಟರ್ ಆಲ್ರೆಡಿ ರೀಚ್ ಆಗಿದೆ. ಸೊ ಓನ್ಲಿ 1,400 ಲೆಫ್ಟ್. ಓಕೆ, ಆನ್ ದಿಸ್ ಎಸ್ಪೆಕ್ಟ್
ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ತಲೆ ಇಟ್ಕೊಂಡು ನಿಮಗೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇಲ್ಲೊಂದು ಕೂಡ ಹೌದು, ವುಮೆನ್ ಮಿಲ್ಕ್ ಬ್ಯಾಂಕ್ ಅದಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ, ಬಟ್ ಹೇಳಕ್ಕಾಗಲ್ಲ, ಎಕ್ಸಾಮ್ ಇಯರ್ ಯಾವ ತರ ಬೇಕಾದ್ರೂ ಕ್ವಶನ್ಸ್ ನಮ್ಗೆ ಕೊಡ್ಬೋದು ಅಲ್ವಾ. ಬೌನ್ಸಿ ಕ್ವಶನ್ಸ್ ಅಂತ ಬಂದಾಗ ಅಥವಾ ವೇಕ್ ಕ್ವಶನ್ ಅಂತ ಬಂದಾಗ ಇಂಥ ಕ್ವಶನ್ಸ್ಗಳು ಬರ್ಬೋದು. ಇವಾಗ ವುಮೆನ್ ಮಿಲ್ಕ್ ಬ್ಯಾಂಕ್ ಅನ್ನ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಸ್ಥಾಪನೆ ಮಾಡ್ತಾ ಇದ್ದಾರೆ, ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ ಆಲ್ ದ ಡಿಸ್ಟ್ರಿಕ್ಟ್. ಓಕೆ, ಟೋಟಲಿ 12 ವುಮೆನ್ ಮಿಲ್ಕ್ ಬ್ಯಾಂಕ್ ಆರ್ ಕರೆಂಟ್ಲಿ ಫಂಕ್ಷನ್ ಅಲ್ವಾ. ಅಡಿಷನಲಿ ಬ್ಯಾಂಕ್ ಆಸ್ ಸೆಟಪ್ ಅಂಡರ್ ದಿ ನ್ಯಾಷನಲ್ ಹೆಲ್ತ್ ಮಿಷನ್. ಟೋಟಲಿ 12 ಇದೆ. ಈಗ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಇದನ್ನ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ದಾರೆ ಅಲ್ವಾ. ಇದು ಒಂದು ನೆನಪಿಟ್ಕೊಳ್ಬೇಕಾದ್ದು ನೀವು. ನೆಕ್ಸ್ಟ್, ಸಂಚಾರ ಯುಕ್ತ ಪ್ರಾಜೆಕ್ಟ್ ಏನಿದು, ಇದು ಕೂಡ ಇಂಪಾರ್ಟೆಂಟ್ ಸ್ಕೀಮ್ ಪ್ರಾಜೆಕ್ಟ್. ಇದು ತಲೆಯಲ್ಲಿ ಇಟ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸಂಚಾರ ಅಂದ್ರೆ ಗೊತ್ತಿದೆ, ಐ ಥಿಂಕ್ ವೆಹಿಕಲ್ ಮೂವ್ಮೆಂಟ್ ಆರ್ ವಾಟ್ ಎವರ್ ಯು ಕಾಲ್. ಓಕೆ, ಸಂಚಾರ ಯುಕ್ತ ಪ್ರಾಜೆಕ್ಟ್ ಪ್ರಪೋಸಸ್ ದಿ 228 ಕಿಲೋಮೀಟರ್ ರೋಡ್ ನೆಟ್ವರ್ಕ್ ವಿತ್ ಇನ್ ದ ಗ್ರೇಟ್ ಬೆಂಗಳೂರು ಅಥಾರಿಟಿ ಲಿಮಿಟ್. ಓಕೆ, 228 ಕಿಲೋಮೀಟರ್ ರೋಡ್ ನೆಟ್ವರ್ಕ್ ಅನ್ನ ಬೆಂಗಳೂರಲ್ಲಿ ಮಾಡಬೇಕು ಅಂತ ಪ್ರಪೋಸ್ ಅನ್ನ ಮಾಡಿದ್ದಾರೆ ವಿತ್ ಇನ್ ದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಲಿಮಿಟ್ ಅಲ್ಲಿ. ಓಕೆ, ಹಾಗಿದ್ರೆ ಇದು ಯಾರ್ಯಾರ ಇನಿಷಿಯೇಟಿವ್? ಒಂದು ಗವರ್ಮೆಂಟ್ ಆಫ್ ಕರ್ನಾಟಕ, ಹಾಗೆ GBA ಅಲ್ವಾ. ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾರು? BSMILE, ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಓಕೆ, ಟೋಟಲಿ ನಮ್ಗೆ ಗೊತ್ತಾಯಿದೆ ಬೆಂಗಳೂರಲ್ಲಿ ಅನ್ನೋದು ಟ್ರಾಫಿಕ್ ಅನ್ನೋದು ಮೇಜರ್ ಇಶ್ಯೂ ಆಗ್ಬಿಟ್ಟಿದಲ್ಲ, ಇವಾಗ ಅನ್ನೋದು ಮೇಜರ್ ಇಶ್ಯೂಸ್ ಆಗ್ಬಿಟ್ಟಿದೆಯಲ್ಲ, ಅದನ್ನ ಟ್ಯಾಕಲ್ ಮಾಡಲಿಕ್ಕೆ ಸಂಚಾರ ಯುಕ್ತ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೆ ಕರ್ನಾಟಕ ಗವರ್ಮೆಂಟ್ ಮತ್ತು ಗ್ರೇಟ್ ಬೆಂಗಳೂರು ಅಥಾರಿಟಿ. ಹಾಗೆ ಇದು ಎಷ್ಟು 220 ಕಿಲೋಮೀಟರ್ ಅನ್ನೋದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸಕಲವರ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಸೆಂಟರ್. ಓಕೆ, ಈ ಸ್ಕೀಮ್ ಅನ್ನ ಲಾಂಚ್ ಮಾಡಿ 50 ವರ್ಷ ಆಯ್ತು, ಅದಕ್ಕೆ ನ್ಯೂಸ್ ಅಲ್ಲಿ ಇದೆ. ಹಾಗೆ ಸಕಲವರ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಏನಿದು? ಒನ್ ಆಫ್ ದ ಇಂಡಿಯಾಸ್ ಅರ್ಲಿಯೆಸ್ಟ್ ಕಮ್ಯುನಿಟಿ ಬೇಸ್ಡ್ ಮೆಂಟಲ್ ಹೆಲ್ತ್ ಇನಿಷಿಯೇಟಿವ್. ಓಕೆ, ಇಂಡಿಯಾಸ್ ಅರ್ಲಿಯೆಸ್ಟ್, ಮೊದಲೇ ಮಾಡಿದಂತ ಒಂದು ಹೆಲ್ತ್ ಇನಿಷಿಯೇಟಿವ್ ಇದು. ಓಕೆ, ಆವಾಗ 1965 ಅಲ್ಲಿ, ಎಲ್ಲಿ? ಸಕಲವರದಲ್ಲಿ. ಯಾರು? ಫೌಂಡೆಡ್ ಬೈ ದಿ ಆಚಾರ್ಯ ಬುದ್ಧ ರಾಕಿತ್ತ. ಓಕೆ, ಕಡೆ ನಂತರ 1976 ಅಲ್ಲಿ ಇದನ್ನ ನಿಮ್ಹಾನ್ಸ್ ಟೇಕ್ ಓವರ್ ಮಾಡುತ್ತೆ. ಓಕೆ, ಇಷ್ಟು ನೆನಪಿಟ್ಕೊಳ್ಬೇಕಾದದ್ದು. ಟೋಟಲಿ ವಿಷನ್ ಅಂಡ್ ಮಾಡೆಲ್ ಆಬ್ವಿಯಸ್ಲಿ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್ ಅಲ್ವಾ. ಸಕಲವರ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಸೆಂಟರ್ನ ನೋಡಿದಲ್ವಾ. ಸೊ ಇದು 50th ಆನಿವರ್ಸರಿ ಆಗಿರೋದ್ರಿಂದ ಇದು ನ್ಯೂಸ್ ಅಲ್ಲಿದೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಏನು? ಯೂನಿವರ್ಸಲ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಪ್ರೋಗ್ರಾಮ್, UNBS ಪ್ರೋಗ್ರಾಮ್. ಏನಿದು ಪ್ರೋಗ್ರಾಮು? ಗೊತ್ತಾಗ್ಬಿಡ. ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂದ್ರೆ ರಿಲೇಟೆಡ್ ಟು ಹೆಲ್ತ್ ಸೆಕ್ಟರ್ ಅಂತ ಅಲ್ವಾ. ಯಾರಿದು? ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಲಾಗಿದೆ. ಹಾಗಿದ್ರೆ ಮೇನ್ ಅಬ್ಜೆಕ್ಟಿವ್ ಏನಿದೆ? ಅರ್ಲಿ ಡಿಟೆಕ್ಷನ್ ಆಫ್ ದಿ ಕಾಂಜೆನ್ಷಿಯಲ್ ಡಿಸಾರ್ಡರ್ ಹಾಗೆ ರೇರ್ ಮೆಟಬಾಲಿಕ್ ಡಿಸಾರ್ಡರ್. ಯಾರಿಗೆ? ಏನಿವಾಗ ಚೈಲ್ಡ್ ಬಾರ್ನ್ ಆಗಿರುತ್ತಲ್ವಾ, ಅವರಿಗೆ ಒಂದು 40 to 72 ಅವರ್ಸ್ ಅಂದ್ರೆ ವಿತಿನ್ 3 days ಅಲ್ಲಿ ಆಫ್ಟರ್ ದಿ ಬರ್ತ್ ಏನಾದರೂ ಡಿಸಾರ್ಡರ್ ಪ್ರಾಬ್ಲಮ್ ಬಂದ್ರೆ, ಓಕೆ, ರೇರ್ ಮೆಟಬಾಲಿಕ್ ಡಿಸಾರ್ಡರ್ ಇರ್ಬೋದು, ಕಾಂಜೆನ್ಷಿಯಲ್ ಡಿಸಾರ್ಡರ್ ಇರ್ಬೋದು, ಈ ತರ ಡಿಸಾರ್ಡರ್ ಏನಾದರೂ ಬಂದ್ರೆ ಅದನ್ನ ಡಿಟೆಕ್ಟ್ ಮಾಡಿಬಿಟ್ಟು ಮುಂದೆ ಅದನ್ನು ಕ್ಯಾರಿ ಆಗದ ತರ ನೋಡ್ಕೊಳ್ಳೋದೆ ಇದು ಯೂನಿವರ್ಸಲ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಪ್ರೋಗ್ರಾಮ್. ಓಕೆ, ಇದು ಎರಡು ಇದನ್ನು ಸ್ಕ್ರೀನಿಂಗ್ ಮಾಡುತ್ತೆ. ಓಕೆ, ಹಾಗಿದ್ರೆ ಇದು ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಲಾಂಚ್ ಆಗಿದೆಯಾ? ಇಲ್ಲ, ಇಟ್ ಇಸ್ ನಾಟ್ ಇನ್ ದ ಆಲ್ ದ ಡಿಸ್ಟ್ರಿಕ್ಟ್, ಇಟ್ ಇಸ್ ಓನ್ಲಿ ಪೈಲಟ್ ಬೇಸಸ್. ಓಕೆ, ಹಾಗಿದ್ರೆ ಎಲ್ಲಿ? ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಹಾಗೆ ಬೆಂಗಳೂರು ರೂರಲ್ ಅಲ್ಲಿ.
ಓಕೆ, ಇದು 2 ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಇದು ಲಾಂಚ್ ಆಗಿರೋದು, ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಹಾಗಿದ್ರೆ ಹೆಂಗ್ ಸ್ಕ್ರೀನ್ ಮಾಡ್ತಾರೆ? ಏನ್ ಮಾಡ್ತಾರೆ ಅಂದ್ರೆ 40 to 72 ಅವರ್ಸ್ ಒಳಗಡೆ ಏನು ಮಗು ಹುಟ್ಟಿರುತ್ತಲ್ವಾ, ಬ್ಲಡ್ ಸ್ಯಾಂಪಲ್ ನ ತಕೊಂಡು ಟೆಸ್ಟ್ ಅನ್ನ ಮಾಡ್ತಾರೆ. ಓಕೆ, ಈ ಡಿಸಾರ್ಡರ್ ಇದೆಯಾ ಅನ್ನೋದು. ಓಕೆ, ಟೋಟಲಿ ಪ್ರಿವೆಂಟ್ ದ ಲಾಂಗ್ ಟರ್ಮ್ ಡಿಸಬಿಲಿಟಿ, ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ, ಓಕೆ, ಅಥವಾ ಮಗು ಹುಟ್ಟಿದ ನಂತರ ಇದೆರಡು ಡಿಸಾರ್ಡರ್ ಇದ್ರೆ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಅದಕ್ಕೆ ಇನ್ಫ್ಯಾಂಟ್ ಮಾರ್ಟಿಲಿಟಿ ಅಲ್ವಾ, ಕರ್ನಾಟಕ ನೀವು ಎಕನಾಮಿಕ್ ಸರ್ವೆ ನೋಡಿದಾಗ ಕರ್ನಾಟಕದ ಇನ್ಫ್ಯಾಂಟ್ ಮಾರ್ಟಿಲಿಟಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಲ್ವಾ. ಇಂಥ ಸ್ಕೀಮ್ಗಳಿಂದನೇ ಅದು ಒಳ್ಳೆ ರ್ಯಾಂಕ್ ಅನ್ನ ಪಡ್ಕೊಂಡಿರೋದು. ಓಕೆ, ಸೊ ಯೂನಿವರ್ಸಲಿ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಟ್ ರಿಲೇಟೆಡ್ ಟು ಚೈಲ್ಡ್. ಓಕೆ, ಟೋಟಲಿ ಇದು ಏನ್ ಡಿಸಾರ್ಡರ್ ಇದೆಯಲ್ವಾ ಅದನ್ನ ಡಿಟೆಕ್ಷನ್ ಮಾಡೋಗೋಸ್ಕರ ಈ ಸ್ಕೀಮ್ ಪ್ರೋಗ್ರಾಮ್ ಅನ್ನ ತರಲಾಗಿದೆ. ಓಕೆ, ನೆಕ್ಸ್ಟ್, ಹಾಗಿದ್ರೆ ಇದು ಎಲ್ಲಾ ಪಬ್ಲಿಕ್ ಹೆಲ್ತ್ ಸೆಂಟರ್ ಅಲ್ಲೂ ಇದೆಯಾ? ಆನ್ಸರ್ ಈಸ್ yes. Totally all the newborn in a public health facility will be included. Okay, ಎಲ್ಲದು ಕವರೇಜ್ ಆಗಿದೆ. ಅದರ ಜೊತೆಗೆ ಇಲ್ಲೇನ ಮೆನ್ಷನ್ ಮಾಡಿದೀನಲ್ವಾ, ಎಲ್ಲಾ ರೋಗಗಳನ್ನು ಟೆಸ್ಟ್ ಮಾಡಲಾಗುತ್ತೆ. ಓಕೆ, ಇಷ್ಟು ಕಾಯಿಲೆಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕರ್ನಾಟಕ ಟೈಗರ್ ಸೆನ್ಸಸ್. ಇದು ಆಲ್ರೆಡಿ ನೀವು ಲಾಸ್ಟ್ 2021 ಲಾಸ್ಟ್ ಸೆನ್ಸಸ್ ಏನಾಯ್ತಲ್ವಾ, ಎಲ್ಲ ಫ್ಯಾಕ್ಚರ್ನು ನೀವು ನೆನ್ಪಿಟ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಬಟ್ ಇವಾಗ ಮತ್ತೆ ಸೆನ್ಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಕಮಿಂಗ್ ಅಲ್ಲಿ ಇದು ತುಂಬಾ ನ್ಯೂಸ್ ಅಲ್ಲಿ ಇರುತ್ತೆ. ಅವಾಗ ಸೆನ್ಸಸ್ ಅಲ್ಲಿ ಏನೇನ್ ಡಾಟಾಗಳು ಬರುತ್ತಲ್ವಾ ನೋಡೋಣ. ಅಂದ್ರೆ ಕರ್ನಾಟಕ ಸದ್ಯಕ್ಕಿವ ವಿ ಆರ್ ಇನ್ ದ ಸೆಕೆಂಡ್ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಆಫ್ಟರ್ ದಿ ಮಧ್ಯಪ್ರದೇಶ್ ಅಲ್ವಾ. ಸೊ ಇವಾಗ ಅಪ್ಕಮಿಂಗ್ ಸೆನ್ಸಸ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳಿದೆ, ಅಥವಾ ಸೆಕೆಂಡ್ ಪೊಸಿಷನ್ ಇದೆಯಾ ಅಥವಾ ಫಸ್ಟ್ ಪೊಸಿಷನ್ ಬರ್ಬೋದಾ ಮುಂದೆ ನೋಡೋಣ. ಸದ್ಯಕ್ಕೆ ಇವಾಗ ಏನು ಜಸ್ಟ್ ನ್ಯೂಸ್ ಅಲ್ಲಿ ಇರೋದು, ಸದ್ಯಕ್ಕೆ ಇದು ಟೈಗರ್ ಸೆನ್ಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದೊಂದು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಟೋಟಲಿ ಎಷ್ಟಿದು 6th. ಓಕೆ, ಟೋಟಲಿ 2006 ಇಂದ 2010, 14, 18, 22. ಲಾಸ್ಟ್ ಸೆನ್ಸಸ್ ಈಸ್ 2022. ಫಸ್ಟ್ ಸೆನ್ಸಸ್ ಈಸ್ 2006 ಅಲ್ಲಿ. ಎಕ್ಸಾಮಿನರು ಕೇಳ್ಬೋದು ನಿಮಗೆ, ಇದು ನಾನು ಏನಕ್ಕೆ ನಿಮಗೆ ಕರೆಂಟ್ ಇವೆಂಟ್ಸ್ ನ ಹಾಕಿದ್ದೀನಿ ಅಂದ್ರೆ ಸೆನ್ಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಇದು ಮುಗಿಯೋದ್ರೊಳಗೆ ಏನಾದರೂ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಪ್ರಾಬಬ್ಲಿ ದೇ ಮೇ ಆಸ್ಕ್ ಆನ್ ದ ಬೇಸಿಕ್, ಅಂದ್ರೆ ಟೋಟಲಿ ಎಷ್ಟು ಸೆನ್ಸಸ್ ಆಗಿದೆ, ಫಸ್ಟ್ ಸೆನ್ಸಸ್ ಯಾವಾಗ ಕಂಡಕ್ಟ್ ಮಾಡಿದ್ರು, ಓಕೆ, ಟೋಟಲ್ ಲಾಸ್ಟ್ ಇಂದ ಎಷ್ಟನೇ ಸೈಕಲ್, ಅದು ಅಪ್ಕಮಿಂಗ್ ಅಲ್ಲಿ ಎಷ್ಟನೇ ಸೈಕಲ್ ಅಂತಾನು ಕೇಳ್ಬೋದು. ಫಸ್ಟ್ನೇದು ಯಾವಾಗ ಆಗಿರೋದು 2006 ಅಲ್ಲಿ. ಓಕೆ, ಅದಾದ್ಮೇಲೆ 10, 14, 18 ಅಂದ್ರೆ 22, ಟೋಟಲಿ 5 ಬಾರಿ ಆಗಿದೆ. ಇದೇನು ಅಪ್ಕಮಿಂಗ್ ಮಾಡ್ತಾ ಇದಾರಲ್ವಾ ಇದು 6th ಸೆನ್ಸಸ್, 6th ಟೈಗರ್ ಸೆನ್ಸಸ್. ಓಕೆ, ಅದಾದ್ಮೇಲೆ ಏನೇನ್ ಟೈಗರ್ ರಿಸರ್ವ್ ಇದೆಯಲ್ಲ, ಕಾಲಿ ಟೈಗರ್ಸ್ ಇರ್ಬೋದು, ಭದ್ರಾ, ನಾಗರಹೊಳೆ, ಬಂಡೀಪುರ, ಹಾಗೆ ಬಿಯಾಟೆ ಟೈಗರ್ ರಿಸರ್ವ್, ಇದೆಲ್ಲ ನೀವು ಬೇಸಿಕ್ ಜಿಯೋಗ್ರಫಿಯಲ್ಲಿ ಓದಿರ್ತೀರಾ. ಓಕೆ, ಟೋಟಲಿ ಎವ್ರಿ 4 years ಇದು ಕಂಡಕ್ಟ್ ಮಾಡಲಾಗುತ್ತೆ. ಟೋಟಲಿ ಲಾಸ್ಟ್ ಸೆನ್ಸಸ್ ಪ್ರಕಾರ ಅಂದ್ರೆ 22 ಸೆನ್ಸಸ್ ಪ್ರಕಾರ 563 ಟೈಗರ್ಸ್ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದೆ. ಈಗ ಅಪ್ಕಮಿಂಗ್ ಸೆನ್ಸಸ್ ಅಲ್ಲಿ ನೋಡೋಣ ಇದು ನಂಬರ್ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿರೋದು. ಓಕೆ, ಇದಿಷ್ಟು ಫ್ಯಾಕ್ಟ್ಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರೋದು ನೀವು. ಓಕೆ, ಇದು ಕೂಡ ಇಂಪಾರ್ಟೆಂಟು. ಅಕ್ಕಪಡೆ, ಏನಿದು ಅಕ್ಕಪಡೆ ಯೋಜನೆ ಅಂದ್ರೆ ನಿಮಗೆ ಗೊತ್ತಾಯಿದೆ, ಮೇಜರ್ ಸಿಟೀಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ವುಮೆನ್ ಸೆಕ್ಯೂರಿಟಿ ಥ್ರೆಟ್ ಅಲ್ಲಿ ಇದೆ ಅಲ್ವಾ. ಐ ಥಿಂಕ್ ಡೈಲಿ ನೀವು ನ್ಯೂಸ್ ಅಲ್ಲಿ ನೋಡ್ತಾ ಇದ್ರೆ ತುಂಬಾ ರೇಪ್ ಕೇಸ್ಗಳು, ಮೊಲೆಸ್ಟೇಷನ್ನು ಅಲ್ವಾ, ಮರ್ಡರ್ಗಳು ನೋಡಿರ್ತೀರ. ಸೊ ಇಂಥ ಇನ್ಸಿಡೆಂಟ್ಗಳನ್ನು ಟ್ಯಾಕಲ್ ಮಾಡಲಿಕ್ಕೆ ಗೌರ್ಮೆಂಟ್ ಇಂದ ಒಂದು ಫೋರ್ಸ್ ಅನ್ನ ರೆಡಿ ಮಾಡಿದೆ. ಆಲ್ರೆಡಿ ಬೇರೆ ಮೊದಲೇ ಆಲ್ರೆಡಿ ನಮಗೆ ನೋಡಿದ್ರಬೇಕಾದ್ರೆ ಆಲ್ರೆಡಿ ನಮಗೆ ದುರ್ಗಾ ಪಡೆ ಅಂತ, ರಾಣಿ ಚೆನ್ನಮ್ಮ ಪಡೆ ಅಂತ ಆಲ್ರೆಡಿ 2-3 ಪಡೆಗಳು ಇದ್ವು. ಅದ್ರ ಜೊತೆಗೆ ಒಂದು ಆಡ್ ಆಗಿರೋದು ಅಕ್ಕ ಪಡೆ ಅನ್ನೋದು. ಹಾಗಿದ್ರೆ ಇದು ಮೂರಕ್ಕೂ ಡಿಫ್ರೆನ್ಸ್ ಏನು, ಯಾವಾಗ ಲಾಂಚ್ ಆಗಿದೆ, ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ, ಇದು ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಲಾಂಚ್ ಆಗಿದೆ ಅಥವಾ ಸರ್ಟನ್ ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಲಾಂಚ್ ಆಗಿದೆ ಅಂದ್ರೆ ಡಿಫ್ರೆನ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾಗಿದ್ದು ಅಕ್ಕ ಪಡೆ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದ್ರೆ ಇವಾಗ ಜನವರಿ 2026 ಅಲ್ಲಿ ಅಕ್ಕ ಪಡೆ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಮೇನ್ ಆಬ್ಜೆಕ್ಟಿವ್ ಏನು ನಾನು ಹೇಳಿದ್ದೆ ಅಲ್ವಾ, ಇಂಪ್ರೂವ್ ದ ಸೇಫ್ಟಿ ಅಂಡ್ ದಿ ಕಾನ್ಫಿಡೆನ್ಸ್ ಆಫ್ ದ ವುಮೆನ್ ಅಂಡ್ ದ ಚಿಲ್ಡ್ರನ್ ಇನ್ ಅ ಪಬ್ಲಿಕ್ ಸ್ಪೇಸಸ್. ಅಂದ್ರೆ ಏನಾಗುತ್ತೆ ಅಂದ್ರೆ
ಮಹಿಳೆಯರು ಸೊಸೈಟಿಯಲ್ಲಿ ತುಂಬಾ ಇನ್ಸೆಕ್ಯೂರ್ ಫೀಲ್ ಮಾಡ್ತಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅಲ್ವಾ. ಸೊ ಅವರಿಗೆ ಸೊಸೈಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಅವರಿಗೆ ಸೆಕ್ಯೂರಿಟಿಗೋಸ್ಕರ ಈ ಫೋರ್ಸ್ ಅನ್ನ ಲಾಂಚ್ ಮಾಡಲಾಗಿದೆ. ಹಾಗಿದ್ರೆ ಈ ಸ್ಲೋಗನ್ ಏನು ಎಕ್ಸಾಮ್ ಅಲ್ಲಿ ಕೇಳಬಹುದು. ಎನಿ ಟೈಮ್ ಎನಿವೇರ್ ಸೇಫ್ಟಿ ಫಾರ್ ದ ವುಮೆನ್. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇದು ತುಂಬಾ ಇಂಪಾರ್ಟೆಂಟ್. ಎನಿ ಟೈಮ್ ಎನಿವೇರ್ ಸೇಫ್ಟಿ ಫಾರ್ ದ ವುಮೆನ್ ಇಸ್ ದ ಸ್ಲೋಗನ್ ಆಫ್ ದಿ ಅಕ್ಕಪಡೆ. ಓಕೆ, ಇದು ಬಿಗಿನಿಂಗ್ ಅಲ್ಲಿ ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಲಾಂಚ್ ಮಾಡಿದ್ರು. ಇವಾಗ ಇದು ಎಂಟೈರ್ ಕರ್ನಾಟಕದಲ್ಲಿ ಐ ಥಿಂಕ್ ಲಾಂಚ್ ಆಗ್ತಾ ಇದೆ. ಓಕೆ, ಹಾಗಿದ್ರೆ ಇದು ಇನ್ಸ್ಪಿರೇಷನ್ ಏನು? UN ಪೀಸ್ ಕೀಪಿಂಗ್ ಮಾಡೆಲ್. ಓಕೆ, UN ಪೀಸ್ ಕೀಪಿಂಗ್ ಮಾಡೆಲ್ ಕೇಳಿರ್ತೀರಲ್ವಾ. ಯುನೈಟೆಡ್ ನೇಷನ್ ಅಂಡರು ಇಂಡಿಯನ್ ರೆಪ್ರೆಸೆಂಟ್ ಆಗಿ ಒಂದು ಪಡೆ ಇದೆ ಅಲ್ವಾ, ಫೋರ್ಸ್ ಇದೆ. ಅದೇ UN ಪೀಸ್ ಕೀಪಿಂಗ್ ಅಂದ್ರೆ ಗೊತ್ತಿರುತ್ತೆ. ಸರ್ಟನ್ ಆಫ್ರಿಕನ್ ಕಂಟ್ರಿಯಲ್ಲಿ ಸಿವಿಲ್ ವಾರ್ಗಳು ನಡೀತಾ ಇರುತ್ತಲ್ವಾ, ಅದನ್ನೆಲ್ಲ ತಡಿಲಿಗೋಸ್ಕರ ಒಂದು ಯುನೈಟೆಡ್ ನೇಷನ್ ಇಂದ ಶಾಂತಿಯನ್ನ ಸ್ಥಾಪನೆ ಮಾಡೋಗೋಸ್ಕರ ಬೇರೆ ಬೇರೆ ಫೋರ್ಸ್ಗಳನ್ನ ಬೇರೆ ಬೇರೆ ಕಂಟ್ರಿಯಲ್ಲಿ ಕೂಡ ಇದಾಗಿದೆ. ಇಂಡಿಯಾದ ಕೂಡ ಹಾಗೆ ಅದರದ್ದು ಕಾಂಟ್ರಿಬ್ಯೂಷನ್ ಕೂಡ ಇದೆ ಅಲ್ವಾ. ಹಾಗಿದ್ರೆ ಇದು ನೇಮ್ ಆಫ್ಟರ್ ದಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಪರ್ಸನಾಲಿಟಿ ಐ ಥಿಂಕ್ ಎವ್ರಿಬಡಿ ಹರ್ಡ್ ಅಬೌಟ್ ಹರ್, ರೈಟ್? ಶಿ ವಾಸ್ ಅ ಸೋಷಿಯಲ್ ರಿಫಾರ್ಮರ್ ಅಲ್ವಾ. ಹಾಗಿದ್ರೆ ಇಲ್ಲಿ ಎಕ್ಸಾಂಪಲ್ ಇಂದ ನಾವೇನು ತಿಳ್ಕೊಳ್ಬೇಕಾಗಿರೋದು, ಒಂದು ಯಾವಾಗ ಲಾಂಚ್ ಆಯಿತು, ಓಕೆ, ಅದರ ಒಬ್ಜೆಕ್ಟಿವ್ ಏನು, ಹಾಗಿದ್ರೆ ಸ್ಲೋಗನ್ ಏನು, ಎನಿ ಟೈಮ್ ಎನಿವೇರ್. ಓಕೆ, ಬಿಗಿನಿಂಗ್ ಅಲ್ಲಿ ಇದು ಪೈಲಟ್ ಲಾಂಚ್ ಆಗಿರುತ್ತೆ. ಎಲ್ಲಿ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಲಾಂಚ್ ಆಗಿರುತ್ತೆ. ಎಲ್ಲಿ? ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿ. ಟೋಟಲಿ ಇನ್ಸ್ಪಿರೇಷನ್ ಏನು? UN ಪೀಸ್ ಕೀಪಿಂಗ್ ಮಾಡೆಲ್. ಓಕೆ, ಅದಾದ್ಮೇಲೆ ಹಾಗಿದ್ರೆ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ? 2 ಡಿಪಾರ್ಟ್ಮೆಂಟ್ ಇನ್ಕ್ಲೂಡ್ ಆಗಿದೆ. ಯಾವ್ದು? ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಹಾಗೆ ಹೋಮ್ ಡಿಪಾರ್ಟ್ಮೆಂಟ್. ಬೋತ್ ದ ಡಿಪಾರ್ಟ್ಮೆಂಟ್ ಆರ್ ಇನ್ಕ್ಲೂಡೆಡ್. ಯಾವ್ದು? ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಹಾಗೆ ಹೋಮ್ ಡಿಪಾರ್ಟ್ಮೆಂಟ್. ಓಕೆ, ನೋಡಲ್ ಏಜೆನ್ಸಿ ಯಾರಾಗಿದ್ರೆ ಆಬ್ವಿಯಸ್ಲಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಲ್ವಾ, DWCD. ಟೋಟಲಿ ಸ್ಟೇಟ್ ವಾರ್ಡ್ ಎಕ್ಸ್ಪಾನ್ಷನ್ ಅಂದ್ರೆ ಹೇಳಿದ್ನಲ್ಲ, ಮೊದಲೇ ಬೀದರ್ ಮಾತ್ರ ಇತ್ತು, ಇವಾಗ ಎಂಟೈರ್ ಕರ್ನಾಟಕದಲ್ಲಿ ಈ ಅಕ್ಕ ಪಡೆನ ಎಕ್ಸ್ಪಾಂಡ್ ಮಾಡಲಾಗಿದೆ. ಓಕೆ, ಎಕ್ಸ್ಟೆಂಡ್ ಟು ಆಲ್ ದ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಓಕೆ, ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಕೇಳಬೇಕಿದ್ರೆ ಕೇಳ್ಬೋದು ಅಲ್ವಾ. ಇದನ್ನ ಟ್ವಿಕ್ ಮಾಡಿಬಿಟ್ಟು ಓನ್ಲಿ ಇನ್ ಎ ಸರ್ಟನ್ ಡಿಸ್ಟ್ರಿಕ್ಟ್, ಓಕೆ, ಅಥವಾ ನೇಮ್ ಕೊಟ್ಟುಬಿಟ್ಟು ಈ ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಅಂತಾನು ಕೇಳಬಹುದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಂತ ಬಂದಾಗ. ಬಟ್ ಕೀಪ್ ಇಟ್ ಇನ್ ಮೈಂಡ್, ಇಟ್ ಇಸ್ ಎಕ್ಸ್ಪಾಂಡೆಡ್ ಇನ್ ಆಲ್ ದ 31 ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅನ್ನೋದು ತಲೆಯಲ್ಲಿರಲಿ. ಓಕೆ, ಹಾಗಿದ್ರೆ ಬೇರೆ ಬೇರೆ ಪಡೆಗಳು ಯಾವ್ದಿದ್ವು ಇದಕ್ಕಿಂತ ಮುಂಚೆ? ಹಾಗಿದ್ರೆ ಡಿಫರೆನ್ಸ್ ಏನು ಮೂರಕ್ಕೂ ಅಂತ ನೋಡಿದಾಗ, ಅಕ್ಕ ಪಡೆ, ದುರ್ಗಾ ಪಡೆ ಮತ್ತು ರಾಣಿ ಚೆನ್ನಮ್ಮ ಪಡೆ ಅಂತ ಕರೆದಾಗ ಮೂರು ಡಿಫರೆನ್ಸ್ ಏನು ಅಂದ್ರೆ, ಒಂದು ಲಾಂಚ್ ಇಯರ್ ಅಂದ್ರೆ 2023 ಪೈಲಟ್ ಬೇಸಸ್, ಬಟ್ ಈ ಇಯರ್ ಅಲ್ಲಿ ಸ್ಟೇಟ್ ವೈಡ್ ಎಕ್ಸ್ಪಾಂಡ್ ಆಗುತ್ತೆ. ನಾನು ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ. ಬಟ್ ದುರ್ಗಾ ಪಡೆ ಯಾವಾಗ ಲಾಂಚ್ ಆಯಿತು? 2017-2018 ಅಲ್ವಾ, ಈ ಟೈಮಲ್ಲಿ ಇದು ಲಾಂಚ್ ಆಯಿತು. ಈ ಅಕ್ಕ ಪಡೆ ನ್ಯೂಸ್ ಅಲ್ಲಿ ಇದರಿಂದ ಹಿಂದ್ಗಡೆ ಏನು ಮೊದಲೇ ಲಾಂಚ್ ಆಗಿದ್ದು ದುರ್ಗಾ ಪಡೆಗಳು, ರಾಣಿ ಚೆನ್ನಮ್ಮ ಪಡೆಗಳು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಂಪ್ಯಾರಿಸನ್ ಬೇಸ್ ಕ್ವಶನ್ಸ್ ಬರ್ಬೋದು, ಇಲ್ಲ ದುರ್ಗಾ ಪಡೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ಬೋದು, ಇಲ್ಲ ಅಕ್ಕ ಪಡೆ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಈ ನೆವರ್ ನೋ. ಕ್ವಶನ್ ಪೇಪರು ಈಸಿ ಅಂತ ಬಂದಾಗ ಅಕ್ಕ ಪಡೆ ಮಾತ್ರ ಕೇಳ್ತಾರೆ. ಇಲ್ಲ ತುಂಬಾ ಡಿಫಿಕಲ್ಟ್ ಮಾಡಬೇಕು ಅಥವಾ ಮಾಡ್ಯುಲೇಟ್ ಇಡುವ ಅಂತ ಬಂದಾಗ ವೆನ್ ದೇ ಕಂಪೇರ್ ಬಿಟ್ವೀನ್ ದಿ ದುರ್ಗಾ ಪಡೆ ಅಂಡ್ ಅಕ್ಕ ಪಡೆ ಆರ್ ಅಕ್ಕ ಪಡೆ ಆರ್ ರಾಣಿ ಚೆನ್ನಮ್ಮ ಪಡೆ ಕೂಡ ಕಂಪ್ಯಾರಿಸನ್ ಮಾಡಿ ಕೇಳ್ಬೋದು. ಓಕೆ, ಹಾಗಿದ್ರೆ ನೋಡಲ್ ಏಜೆನ್ಸಿ ಯಾರು? ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ನೋಡಿದ್ವಲ್ಲ, ಹಾಗೆ ಪೊಲೀಸ್ ಹೋಮ್ ಡಿಪಾರ್ಟ್ಮೆಂಟ್ ಕೂಡ ಇನ್ಕ್ಲೂಡ್ ಆಗಿದೆ. ಇಲ್ಲಿ ಯಾರು? ಇಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಓನ್ಲಿ ಪೊಲೀಸ್ ಫೋರ್ಸ್ ಮಾತ್ರ ಇನ್ಕ್ಲೂಡ್ ಆಗಿದೆ. ಓಕೆ, ಇಲ್ಲಿ ಕೂಡ ಹೋಮ್ ಡಿಪಾರ್ಟ್ಮೆಂಟ್ ಮಾತ್ರ ಇದೆ. ಓಕೆ, ಕೇವಲ ಅಕ್ಕ ಪಡೆಗೆ ಮತ್ತೆ ದುರ್ಗಾ ಪಡೆಗೆ, ರಾಣಿ ಚೆನ್ನಮ್ಮ ಪಡೆಗೆ ಡಿಫರೆನ್ಸ್ ಏನು? ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಾತ್ರ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಬಟ್ ದುರ್ಗಾ ಪಡೆ ಮತ್ತು ರಾಣಿ ಚೆನ್ನಮ್ಮ ಪಡೆಗೆ ಓನ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಇದೆ. ಓಕೆ, ಒಂದು ಡಿಫರೆನ್ಸ್ ಆಯಿತು. ಹಾಗೆ ಇಯರ್ ಡೆಫಿನೆಟ್ ಇಟ್ ಇಸ್ ಅ ಡಿಫರೆನ್ಸ್. ದುರ್ಗಾ ಪಡೆ 17-18, ರಾಣಿ ಚೆನ್ನಮ್ಮ ಪಡೆ 21-22. ಓಕೆ, ಹಾಗಿದ್ರೆ ಮೇನ್ ಫಿಲಾಸಫಿ ಏನು? ಕಮ್ಯುನಿಟಿ ಪೊಲೀಸಿಂಗ್, ಮೆಂಟರ್ಶಿಪ್, ಆಕ್ಟ್ ಆಸ್ ಅನ್ ಎಲ್ಡರ್ ಸಿಸ್ಟರ್ ಟು ದ ಬಿಲ್ಡ್ ದ ಟ್ರಸ್ಟ್. ಓಕೆ, ಇದು ಕೂಡ ಎನ್ಫೋರ್ಸ್ಮೆಂಟ್ ಅಂಡ್ ವಿಜಿಲೆನ್ಸ್ ಫೋಕಸ್ಡ್ ಆನ್ ದಿ ಆಕ್ಟಿವ್ ಡಿಟರೆನ್ಸ್ ಆಫ್ ದ ಕ್ರೈಮ್. ಓಕೆ, ಹಾಗೆ ರಾಣಿ ಚೆನ್ನಮ್ಮ ಪಡೆ ಏನಾಗುತ್ತೆ? ಇದು ವುಮೆನ್ಗೆ ಟ್ರೈನಿಂಗ್ ಮತ್ತೆ ಎಂಪವರ್ ಅಂದ್ರೆ ಸ್ಕಿಲ್ ಅಂದ್ರೆ ಸೆಲ್ಫ್ ರಿಲಯಂಟ್ಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ಸೆಕ್ಯೂರಿಟಿ ಇಶ್ಯೂಸ್ ಆದ್ರೆ ಅವ್ರು ಕಾಪಾಡ್ಕೊಳ್ಳಿಕ್ಕೆ ಯಾವ ತರ ಅವ್ರನ್ನ ಟ್ರೈನ್ ಮಾಡಬೇಕು ಅನ್ನೋದು ಮಾಡೋದೇ ರಾಣಿ ಚೆನ್ನಮ್ಮ ಪಡೆ. ಓಕೆ, ಇದು ಮೂರು ಡಿಫರೆನ್ಸ್ ಗೊತ್ತಾಯ್ತಲ್ವಾ?
ಅಕ್ಕಪಡೆಗೆ, ದುರ್ಗಾಪಡೆಗೆ ಮತ್ತು ರಾಣಿ ಚೆನ್ನಮ್ಮ ಪಡೆಗೆ. ಹಾಗಿದ್ರೆ ಆ, ಇಲ್ಲಿ ಆಪರೇಷನಲ್ ಫೋಕಸ್ ಅಂತ ಬಂದಾಗ ಎಜುಕೇಶನ್ ಅವೇರ್ನೆಸ್, ಚೈಲ್ಡ್ ಮ್ಯಾರೇಜ್ ಪ್ರಿವೆಂಟೇಷನ್, ಫಾಕ್ಸಾ ಅವೇರ್ನೆಸ್ ಅಂಡ್ ಪ್ರೀ ಲೀಗಲ್ ಏಡ್. ಓಕೆ, ಹಾಗಿದ್ರೆ ಇಲ್ಲಿ ಏನಿದೆ, ಪ್ಯಾಟ್ರೋಲಿಂಗ್ ಅಂಡ್ ಪ್ರಿವೆಂಟೇಷನ್, ಪ್ಯಾಡ್ಲಿಂಗ್ ಅಂಡ್ ಹರಾಸ್ಮೆಂಟ್, ಡ್ರಗ್ ಪ್ಯಾಡ್ಲಿಂಗ್ ಅಲ್ವಾ, ಇನ್ನು ಪಬ್ಲಿಕ್ ಸ್ಪೋರ್ಟ್ಸ್ ಇಂಥನ್ನೆಲ್ಲ ಟ್ಯಾಕಲ್ ಮಾಡೋದೇ ಮೇನ್ ಫೋಕಸ್ ಆಗಿರುತ್ತೆ. ಹಾಗಿದ್ರೆ ಹೇಳಿದಾಗ ನಾನು ಇಲ್ಲಿ ರಾಣಿ ಚೆನ್ನಮ್ಮ ಪಡೆ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಸೆಲ್ಫ್ ಸೇಫ್ಟಿನ ಹೆಂಗ್ ಕಾಪಾಡ್ಕೊಳ್ಳೋದು ಅನ್ನೋದೇ ಒಂದು ಟ್ರೈನ್ ಮಾಡೋಗೋಸ್ಕರ ಯಾರಿಗೆ, ಪಿ ಜಿ ಸ್ಟೂಡೆಂಟ್ಗೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇರ್ಬೋದು ಅಥವಾ ಅನ್ಮ್ಯಾರಿಡ್ ಸ್ಟೂಡೆಂಟ್ ವುಮೆನ್ಸ್ ಇರ್ಬೋದು, ಅವರಿಗೆಲ್ಲ ಸೆಲ್ಫ್ ಟ್ರೈನ್ ಮಾಡೋದು. ಓಕೆ, ಡಿಫೆನ್ಸ್ ಮಾಡೋಗೋಸ್ಕರ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅದರದ್ದೇ ಮೇನ್ ಕಾರ್ಯನೇ ರಾಣಿ ಚೆನ್ನಮ್ಮ ಪಡೆದಾಗಿರುತ್ತೆ. ಓಕೆ, ಹಾಗಿದ್ರೆ ಟೀಮ್ ಕಂಪೋಸಿಷನ್ ಹೇಗೆ, ವುಮೆನ್ ಪೊಲೀಸ್ ಕೂಡ ಇರುತ್ತೆ, ಹೋಮ್ ಗಾರ್ಡ್ಸ್ ಕೂಡ ಇರ್ತಾರೆ, ಎನ್ ಸಿ ಸಿ ಕೆಡೆಟ್ಸ್ ಕೂಡ ಇರ್ತಾರೆ ಅಲ್ವಾ. ಇಲ್ಲಿ ಆಲ್ ವುಮೆನ್ ಪೊಲೀಸ್ ಪರ್ಸನಲ್ ಮಾತ್ರ ಇರ್ತಾರೆ. ಓಕೆ, ಬಟ್ ಇಲ್ಲೇನು ಸ್ಪೆಷಲ್ ಟ್ರೈನ್ಡ್ ಅಲೈಟ್ ವುಮೆನ್ ಪೊಲೀಸ್ ಮಾತ್ರ ಇರ್ತಾರೆ ಇದರಲ್ಲಿ, ಎಲ್ಲಿ ರಾಣಿ ಚೆನ್ನಮ್ಮ ಪಡೆಯಲ್ಲಿ. ಹಾಗಿದ್ರೆ ವೆನ್ ಇಟ್ ಕಂಪೇರ್ಸ್ ಟು ಇಂಪ್ಲಿಮೆಂಟೇಷನ್, ಕಂಪೇರ್ಸ್ ಟು ಅಂದ್ರೆ ಇಂಪ್ಲಿಮೆಂಟೆಡ್ ಆಲ್ ದ ಡಿಸ್ಟ್ರಿಕ್ಟ್ ಅಥವಾ ಸರ್ಟನ್ ಡಿಸ್ಟ್ರಿಕ್ಟ್ ಅಲ್ಲ ಮಾತ್ರ ಅಂತ ಬಂದಾಗ, in the recent ಆಗಿ ಕ್ಯಾಬಿನೆಟ್ ಅಲ್ಲಿ as I told you all the 31 district in a 2026. ಓಕೆ, ಅಕ್ಕಪಡೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಇಂಪ್ಲಿಮೆಂಟ್ ಆಗಿದೆ. ಹಾಗೆ ದುರ್ಗಾಪಡೆ ಎಲ್ಲ ಇದರಲ್ಲಿ ಇಲ್ಲ. ಆನ್ಸರ್ ಇಸ್ ನೋ, ಇಟ್ ಇಸ್ ಇನ್ ಓನ್ಲಿ ಮೈಸೂರು, ದಾವಣಗೆರೆ ಅಂಡ್ ದಿ ಮಂಗಳೂರು. ಓಕೆ, ಹಾಗೆ ರಾಣಿ ಚೆನ್ನಮ್ಮ ಎಲ್ಲಿದೆ, ಬೆಂಗಳೂರು ಅಂಡ್ ದಿ ಬೆಳಗಾಂ. ಓಕೆ, ಬೆಳಗಾವದಲ್ಲಿ ಮಾತ್ರ ಇದು ರಾಣಿ ಚೆನ್ನಮ್ಮ ಪಡೆ ಇರುವುದು. ಓಕೆ, ಇದು ನೇಮ್ಡ್ ಆಫ್ಟರ್ ದಿ ಆಬ್ವಿಯಸ್ಲಿ ಗೊತ್ತು, ಅಕ್ಕ ಮಹಾದೇವಿ, ದುರ್ಗಾ ಗಾಡೆಸ್, ದೇವರನ್ನ ಕರಿತೀವಲ್ಲ ದುರ್ಗಾ ಮಾತೆ ಅಂತ. ಅದಾದ್ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ. ಇದೇನು ಅಷ್ಟು ನಿಮ್ಗೆ ಇಂಪಾರ್ಟೆಂಟು ಅಲ್ಲ, ಗೊತ್ತಾಗ್ಬಿಡುತ್ತೆ, ಬಟ್ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ ಅಕ್ಕ ಪಡೆ, ದುರ್ಗಾ ಪಡೆಗೆ ಮತ್ತು ರಾಣಿ ಚೆನ್ನಮ್ಮ ಪಡೆಗೆ. ಓಕೆ, ಇದು ತುಂಬಾ ಪೊಟೆನ್ಶಿಯಲ್ ಇವೆಂಟ್ಸು, ನಿಮಗೆ ಕರೆಂಟ್ ಅಫೇರ್ಸು, ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ತುಂಬಾ ವೇಟೇಜ್ ಇದೆ ಈ ಕಾನ್ಸೆಪ್ಟ್ಗೆ. ಓಕೆ, ಇದಾದ ಮೇಲೆ ನೆಕ್ಸ್ಟ್ ಏನು, ವರಹಿ ಪ್ರಾಜೆಕ್ಟ್. ವರಹಿ ಪ್ರಾಜೆಕ್ಟ್, ಐ ಥಿಂಕ್ ವರಹಿ ರಿವರ್ ಬಗ್ಗೆ ನೀವು ಕೇಳಿರ್ತೀರ ಅಲ್ವಾ. ಮೊದಲಾಗಿ ಪ್ರಾಜೆಕ್ಟ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ವರಹಿ ರಿವರ್ ಅನ್ನೋದು ಎಲ್ಲಿ ಒರಿಜಿನೇಟ್ ಆಗುತ್ತೆ, ಎಲ್ಲೆಲ್ಲಿ ಡ್ರೈನ್, ಯಾವ ಇದರಲ್ಲಿ ಡ್ರೈನ್ ಆಗುತ್ತೆ, ಹಾಗೆ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಹರಿಯತ್ತೆ ಅನ್ನೋದು ಮೊದಲು ನೋಡೋಣ. ಅದು ನೋಡ್ಕೊಬಿಟ್ರೆ ನಿಮಗೆ ಇದು ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಮೊದಲಾಗಿ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದ್ರೆ, ಇದನ್ನ ಹಳದಿ ರಿವರ್ ಅಂತಾನೂ ಕೂಡ ಕರೀತಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ವರಹಿ ರಿವರ್ ಅನ್ನ ಹಳದಿ ರಿವರ್ ಅಂತಾನೂ ಕೂಡ ಕರೀತಾರೆ. ಹಾಗಿದ್ರೆ ಇದು ಎಲ್ಲಿ ಒರಿಜಿನ್ ಆಗುತ್ತೆ, ಹೆಬ್ಬಾಗಿಲು ನಿಯರ್ ಆಗುಂಬೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ. ಓಕೆ, ಹೆಬ್ಬಾಗಿಲು ನಿಯರ್ ಆಗುಂಬೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದು ಒರಿಜಿನ್ ಆಗುತ್ತೆ. ಹಾಗೆ ಎಲ್ಲೆಲ್ಲಿ ಇಷ್ಟ ಇರುತ್ತೆ, ಉಡುಪಿ ಡಿಸ್ಟ್ರಿಕ್ಟ್. ಓಕೆ, ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಹರಿಯುತ್ತೆ. ಅದಾದ್ಮೇಲೆ ಲಾಸ್ಟ್ ಎಲ್ಲಿ, ಕುಂದಾಪುರ. ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ಬೋದು ಅಲ್ವಾ, ಕುಂದಾಪುರದಲ್ಲಿ, ಉಡುಪಿ ಡಿಸ್ಟ್ರಿಕ್ಟ್ ನ ಕುಂದಾಪುರದಲ್ಲಿ ಹೋಗಿ ಅರೇಬಿಯನ್ ಸೀನ ರೀಚ್ ಆಗತ್ತೆ. ಓಕೆ, ಹಾಗೆ ಮತ್ತೊಂದು ಬೇಸಿಕ್ ಕಾನ್ಸೆಪ್ಟ್ ಏನು ಅಂದ್ರೆ ಕುಂಚಿಕಲ್ ಫಾಲ್ಸ್. ಕುಂಚಿಕಲ್ ಫಾಲ್ಸ್ ಅನ್ನೋದು ಈ ರಿವರ್ ಇಂದ ಫಾರ್ಮ್ ಆಗಿರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ವರಹಿ ರಿವರ್ ಅನ್ನ ಹಳದಿ ರಿವರ್ ಅಂತ ಕರೀತಾರೆ. ಅಟ್ ದ ಸೇಮ್ ಟೈಮ್ ಇದು ಎಲ್ಲಿ ಒರಿಜಿನ್ ಆಗುತ್ತೆ, ಹೆಬ್ಬಾಗಿಲು ನಿಯರ್ ಆಗುಂಬೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ. ಹಾಗೆ ಇದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಹರಿಯುತ್ತೆ, ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ. ಆ ರಿವರ್ ಥ್ರೂ ಲಾಸ್ಟ್ ಫೈನಲ್ ಎಲ್ಲಿ ಡೆಸ್ಟಿನೇಷನ್ ಅಲ್ಲಿ ಕುಂದಾಪುರ, ಅದ್ರ ಥ್ರೂ ಅರಬ್ಬಿ ಸೀ ರೀಚ್ ಆಗುತ್ತೆ. ಓಕೆ, ಅದಾದ್ಮೇಲೆ ಒಂದು ಫಾಲ್ಸ್ ಇದು ಥ್ರೂ ಫಾರ್ಮ್ ಆಗುತ್ತೆ, ಯಾವುದು, ಕುಂಚಿಕಲ್ ಫಾಲ್ಸ್ ಅನ್ನೋದು. ಓಕೆ, ಇದಾದ್ಮೇಲೆ ಹಾಗಿದ್ರೆ ನೋಡೋಣ. ಹಾಗಿದ್ರೆ ಇದು ಏನ್ ಮಾಡ್ತಾ ಇದ್ದಾರೆ, renewed government focus on the resolving the long pending technical issues and completing the project. ಆಲ್ರೆಡಿ ವರಹಿ ಪ್ರಾಜೆಕ್ಟ್ ಅನ್ನೋದು ಸ್ಟಾರ್ಟ್ ಆಗಿದೆ, ಬಟ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಗೋಯಿಂಗ್ ಆನ್. ಓಕೆ, ಅದನ್ನೆಲ್ಲ ಸಾಲ್ವ್ ಮಾಡಿಬಿಟ್ಟು ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕನ್ನೋದು ಒಂದು ಗವರ್ಮೆಂಟ್ ನ ಅಜೆಂಡಾ ಇವಾಗ. ಓಕೆ, ಹಾಗಿದ್ರೆ ಓವರ್ ಇನ್ನೇನು, ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇದು. ಓಕೆ, ಅಂದ್ರೆ ಮೇನ್ ಆಬ್ಜೆಕ್ಟಿವ್ ಏನಾಗುತ್ತೆ, ಒಂದು ಲಿಫ್ಟ್ ಇರಿಗೇಷನ್, obviously ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಹಾಗೆ ಹೈಡ್ರೋ ಪವರ್ ಜನರೇಷನ್. These three are the objective of the ವರಹಿ ಪ್ರಾಜೆಕ್ಟ್. ವರಹಿ ರಿವರ್ ಪ್ರಾಜೆಕ್ಟ್ ನ ಆಬ್ಜೆಕ್ಟಿವ್ ಒಂದು ಲಿಫ್ಟ್ ಇರಿಗೇಷನ್. ಇಟ್ ಈಸ್ ನಾಟ್ ಓನ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ. ಓಕೆ, ಲಿಫ್ಟ್ ಇರಿಗೇಷನ್ ಕೂಡ ಇದೆ, ಡ್ರಿಂಕಿಂಗ್ ವಾಟರ್ ಸಪ್ಲೈ ಕೂಡ ಇದೆ, ಹಾಗೆ ಹೈಡ್ರೋ ಪವರ್ ಜನರೇಷನ್ ಕೂಡ ಇದೆ. ಹಾಗಿದ್ರೆ ಯಾವ್ಯಾವ ಡಿಸ್ಟ್ರಿಕ್ಟ್, ಕುಂದಾಪುರ ಅಂಡ್ ಉಡುಪಿ ತಾಲೂಕ್. ಓಕೆ, ನಾನು ಇವಾಗಲೇ ಹೇಳಿದೆ ನಿಮ್ಗೆ, ಅದಕ್ಕೆ ಏನಕ್ಕೆ ನಿಮ್ಗೆ ಬೇಸಿಕ್ ಹೇಳಿದೆ ಅಂದ್ರೆ ಒಂದು ಗೊತ್ತಾಗ್ಬಿಡುತ್ತೆ ಅಲ್ವಾ. ಆ ಡಿಸ್ಟ್ರಿಕ್ಟ್ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಹರಿಯೋದ್ರಿಂದ ಅದು ನಿಮ್ಗೆ ಕುಂದಾಪುರ ಮತ್ತು ಉಡುಪಿ ತಾಲೂಕು ದೇ ಆರ್ ದ ಬೆನಿಫಿಷಿಯರಿ ಅಲ್ವಾ. ಅಂದ್ರೆ ಆ ಡಿಸ್ಟ್ರಿಕ್ಟ್ಗೆ 24/7
ವಾಟರ್ ಸಪ್ಲೈ ಮಾಡೋಗೋಸ್ಕರ ಈ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ. ಓಕೆ, ಟೋಟಲಿ ಹೈಡ್ರೋ ಪವರ್ ಕೆಪಾಸಿಟಿ ಎಷ್ಟಿದೆ? 460 ಮೆಗಾವ್ಯಾಟ್ ಹೈಡ್ರೋ ಪವರ್ ಕೆಪಾಸಿಟಿ ಇದೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಹಾಗಿದ್ರೆ ಇದು ಯಾವಾಗ 1979 ಪವರ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು ಅದೆಲ್ಲ ಇದೆ. ಇದೆಲ್ಲ ನಿಮ್ದು ತಿಳ್ಕೊಳ್ಬೇಕಾದ ಬೇಸಿಕ್. ಇದೇನಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೀವು ಕೇಳಲ್ಲ, ಬಟ್ ನೀವು ತಿಳ್ಕೊಳ್ಬೇಕಾಗಿದ್ದು ವರಾಹಿ ರಿವರ್ ಬಗ್ಗೆ ತಿಳ್ಕೊಳ್ಬೇಕು, ಕ್ವಶನ್ ಕೇಳುತ್ತೆ. ಹಾಗೆ ಆ ಪ್ರಾಜೆಕ್ಟ್ ದ ಮೇನ್ ಆಬ್ಜೆಕ್ಟಿವ್ ಏನು, ಅದ್ರ ಜೊತೆಗೆ ಯಾವ್ಯಾವ ಡಿಸ್ಟ್ರಿಕ್ಟ್ಗಳು ಅದರ ಬೆನಿಫಿಟ್ ಆಗಿರುತ್ತೆ. ಓಕೆ, ಇದು ಕೂಡ ತಿಳ್ಕೊಳ್ಬೇಕಾದದ್ದು ಒಂದು ಫ್ಯಾಕ್ಟ್ಸ್ಗಳು ಈ ಕಾನ್ಸೆಪ್ಟ್ ಇಂದ. ಓಕೆ, ಇವಾಗ ನೆಕ್ಸ್ಟ್ ಸ್ಪೈಸಿ ಪಾರ್ಕ್ ಎಟ್ ಬೆಟ್ಟದ ಮನೆ ವಿಲೇಜ್ ಚಿಕ್ಕಮಗಳೂರು. ಓಕೆ, ಸ್ಪೈಸಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಿದ್ದಾರೆ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ. ಓಕೆ, ಬೆಟ್ಟದ ಮನೆ ವಿಲೇಜ್ ಮೂಡಿಗೆರೆ ತಾಲೂಕ್. ಓಕೆ, ಇಲ್ಲಿ ಸ್ಪೈಸಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಇಟ್ ಇಸ್ ಎ ಡೆವಲಪ್ಡ್ ಅಂಡರ್ ದಿ PPP ಮಾಡೆಲ್, ಅಂದ್ರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಪಾರ್ಟ್ನರ್ಶಿಪ್. ಪ್ರೈವೇಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಓಕೆ, ಇಟ್ ಇಸ್ ಇನ್ ಅ PPP ಮಾಡೆಲ್. ನೋಡಲ್ ಏಜೆನ್ಸಿ ಯಾರು? ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಯಾಕೆ ಅಲ್ಲಿ ಇಟ್ ಇಸ್ ಅ ಹೈ ರೇನ್ಫಾಲ್ ಅಸಿಡಿಕ್ ಸಾಯಿಲ್, ಸೊ ದಟ್ ಇಸ್ ದ ಪ್ಲಾಂಟ್ ಕಲ್ಟಿವೇಶನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಪ್ರಾಜೆಕ್ಟ್ ಇಸ್ ಕೊಲಬರೇಷನ್ ವಿತ್ ದ ಸ್ಪೈಸಿ ಬೋರ್ಡ್ ಆಫ್ ಇಂಡಿಯಾ ಅಲ್ವಾ? ಸ್ಪೈಸಿ ಬೋರ್ಡ್ ಆಫ್ ಇಂಡಿಯಾ ಇದ್ರ ಮೇಲೆ ಒಂದು ಕ್ವಶನ್ಸ್ ಆಗಿತ್ತು ಅನ್ಕೊಳ್ತೀನಿ. ಐ ಥಿಂಕ್ ಇಟ್ ಇಸ್ ಇನ್ UPSC or KS, ಐ ಡೋಂಟ್ ಎಕ್ಸಾಕ್ಟ್ ರಿಮೆಂಬರ್, ಬಟ್ ಸ್ಪೈಸಿ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ಕ್ವಶನ್ಸ್ ಆಗಿತ್ತು. ಓಕೆ, ಹಾಗೆ ಸ್ಪೈಸಿ ಪಾರ್ಕ್ ಎಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ? ಬೆಟ್ಟದ ಮನೆ ವಿಲೇಜ್, ಮಡಿಕೇರಿ ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ. ಇಟ್ ಇಸ್ ಇನ್ ಅ PPP ಮಾಡೆಲ್. ಓಕೆ, ಆಯ್ತು. ಇವಾಗ ನೆಕ್ಸ್ಟ್ ಈ ಕಮಿಂಗ್ ಒಂದು 2 ಆಕ್ಟ್ ಇದೆ. ಓಕೆ, ಲ್ಯಾಂಡ್ ರೆವಿನ್ಯೂ ಆಕ್ಟ್ 2025, ಹಾಗೆ ಇನ್ನೊಂದು ಏನು ಅಂದ್ರೆ ಕರ್ನಾಟಕ ಫ್ರೀಡಮ್ ಚಾಯ್ಸ್ ಮ್ಯಾರೇಜ್ ಅಂಡ್ ಪ್ರಿವೆಂಟೇಷನ್ ಪ್ರೊಹಿಬಿಷನ್ ಆಫ್ ದ ಕ್ರೈಮ್ ಇನ್ ದ ನೇಮ್ ಆಫ್ ದಿ ಹಾನರ್ ಅಂಡ್ ಟ್ರೆಡಿಷನ್ ಬಿಲ್ ಅಲ್ವಾ? ರೀಸೆಂಟ್ ಆಗಿ ಹಾನರ್ ಕಿಲ್ಲಿಂಗ್ ಹುಬ್ಳಿ ಏನಾಯ್ತಲ್ವಾ, ಅದನ್ನ ಪ್ರಿವೆಂಟ್ ಮಾಡೋಗೋಸ್ಕರ ಒಂದು ಲಾ ಅನ್ನ ಪಾಸ್ ಮಾಡ್ತಾರೆ. ಅದ್ರ ಜೊತೆಗೆ ಇದು ಕೂಡ ತುಂಬಾ ಲಾಂಗ್, ತುಂಬಾ ಒಂದು 20 ವರ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾನೆ ಇದ್ದಾರೆ ಇದ್ರ ಬಗ್ಗೆ. ಬಟ್ ಫೈನಲಿ ಒಂದು ಕನ್ಕ್ಲೂಷನ್ ಸಿಕ್ಕಿದೆ. ಯಾರಿಗೆ? ಕೊಡಗು ಡಿಸ್ಟ್ರಿಕ್ಟ್ ಅವರಿಗೆ. ಹಾಗಿದ್ರೆ ಏನು ಇಲ್ಲಿ ಯಾಕೆ ಈ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡಿದ್ರು ಅನ್ನೋದು ನೋಡಿದಾಗ ಇವಾಗ ಏನಾಗುತ್ತೆ ಅಂದ್ರೆ ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ ಈಗ ಐ ಎಂ ಫ್ರಮ್ ದಿ ಕೊಡಗು ಡಿಸ್ಟ್ರಿಕ್ಟ್. ಓಕೆ, ಈಗ ನಾ ಏನಾಗ್ತೀನಿ ಅಂದ್ರೆ ಬೇಸಿಕ್ ಸ್ಟೋರಿ ತಿಳ್ಕೊಬೇಡಿ, ಫಸ್ಟ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಈಗ ನಾನು ಕೊಡಗು ಡಿಸ್ಟ್ರಿಕ್ಟ್ ಪರ್ಸನ್, ಒಬ್ಬ ರೆಸಿಡೆಂಟ್. ಇವಾಗ ನಾನು ಆಗಿನ ಕಾಲ ರಾಜನ ಕಾಲ ಆಗಿದ್ದರಿಂದ ನನ್ಗೇನಾಗತ್ತೆ ಅಂದ್ರೆ ಒಂದು ಮಿಲಿಟರಿ ಸರ್ವಿಸ್, ನಿಮ್ಗೆ ಗೊತ್ತಾ ಇದೆ ಅಲ್ವಾ? ಕೊಡಗು ಡಿಸ್ಟ್ರಿಕ್ಟ್ ಇಂದ ತುಂಬಾ ಆರ್ಮಿಗೆ ಜಾಯ್ನ್ ಆಗ್ತಾರೆ. ನಾನು ಮಿಲಿಟರಿ ಸರ್ವಿಸ್ ಹೋಗ್ತಾ ಇದ್ದೀನಿ. ನನಗೇನಾಗ್ತಿತ್ತು, ಒಂದು ಸರ್ಟನ್ ಒಬ್ರು ಲ್ಯಾಂಡ್ ಅನ್ನ ಗ್ರಾಂಟ್ ಆಗಿ ಕೊಡ್ತಾ ಇದ್ರು, ಅಂದ್ರೆ ಫ್ರೀ ಆಗಿ ಖುಷಿಯಿಂದ ಕೊಡ್ತಾ ಇದ್ರು ನನಗೆ. ಐ ಥಿಂಕ್ ಕಾಂತಾರ ಫಿಲ್ಮ್ ನೋಡಿರ್ತೀರಲ್ವಾ? ಕಾಂತಾರ ಫಿಲ್ಮ್ ಅಲ್ಲೂ ಹಾಗೆ ಅವನು ಮನಶಾಂತಿಗೋಸ್ಕರ ಒಂದಿಷ್ಟು ಲ್ಯಾಂಡ್ ಅನ್ನ ಜನಗೋಸ್ಕರ ಅಲ್ಲಿ ಕೊಡ್ತಾನೆ. ಬಟ್ ಅದನ್ನ ಮುಂದೆ ಲ್ಯಾಂಡ್ ಅಂದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಅದನ್ನ ಲ್ಯಾಂಡ್ ತಗೊಳ್ಳೋಗೋಸ್ಕರ ಫೈಟ್ ಮಾಡ್ತಾರಲ್ಲ, ದಟ್ ಇಸ್ ದ ಹೋಲ್ ಸ್ಟೋರಿ. ಅದೇ ತರ ಇಲ್ಲೇನಾಗತ್ತೆ ಅಂದ್ರೆ ಒಂದು ಎನ್ಸಿಸ್ಟರು ಏನು ಲ್ಯಾಂಡ್ ಗ್ರಾಂಟ್ ಆಗಿ ಕೊಟ್ಟಿರ್ತಾರಲ್ವಾ ಮಿಲಿಟರಿ ಸರ್ವಿಸ್ಗೆ, ಅದು ಹೋಲ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಪ್ಪನಿಂದ ಮಗಗೆ, ಮಗದಿಂದ ಮೊಮ್ಮಗೆ, ಹಂಗೆ ಆಗ್ತಾ ಇರುತ್ತೆ. ಬಟ್ ಅದಕ್ಕೆ ಒಂದು ಹೆರಿಡಿಟಿ, ಟೋಟಲಿ ಒಂದು ಲೀಗಲ್ ಸ್ಟ್ರಕ್ಚರ್ ಇರಂಗಿಲ್ಲ. ಓಕೆ, ಹೋಲ್ ಫ್ಯಾಮಿಲಿ ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ ಮನ್ಸು ಬಂದಂಗೆ. ಓಕೆ, ಸೊ ಅದ್ರದ್ದೆಲ್ಲ ಮುಂದೆ ಡಿಜಿಟಲ್ ರೆಕಾರ್ಡ್ ಇರಂಗಿಲ್ಲ. ಅದೆಲ್ಲ ಒಂದು ಲೀಗಲ್ ಇಶ್ಯೂ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಒಂದು ಲೀಗಲ್ ಡಾಕ್ಯುಮೆಂಟ್ ಇರಂಗಿಲ್ಲ. ಏನ್ ಮಾಡ್ಬೇಕು ಈಗ? ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಲ್ಯಾಂಡ್ ಕೊಟ್ಟಿದ್ದೆ ಅಂತ ತಿಳ್ಕೊಳ್ಳಿ. ಅವಾಗ ನನ್ನ ಹತ್ರ ಲೀಗಲ್ ಡಾಕ್ಯುಮೆಂಟೇ ಇಲ್ಲ. ಏನೋ ಒಂದು ಆವಾಗ ಖುಷಿಯಿಂದ ಕೊಟ್ಬಿಟ್ರು. ಸೊ ಐ ನೆವರ್ ಥಿಂಕ್ ಅಬೌಟ್ ದಿ ಲೀಗಲ್ ಇಶ್ಯೂಸ್. ಬಟ್ ಇವಾಗ ನೋಡಿದಾಗ ಒಂದು ಲ್ಯಾಂಡ್ ಇರಬೇಕು ಅಂದ್ರೆ ಐ ಶುಡ್ ಹ್ಯಾವ್ ಸಮ್ ರೆಕಾರ್ಡ್ ಅಲ್ವಾ? ಇಲ್ಲಾಂದ್ರೆ ಗೌರ್ಮೆಂಟ್ ಬಂದು ಅದನ್ನ ಅತಿಕ್ರಮಣ ತಗೊಂಡ್ ಬರುತ್ತಲ್ವಾ? ಸೊ ಅಂತ ಕೊಡಗುದಲ್ಲಿ ಕೂರ್ಗ ರೀಸನ್ ಅಲ್ಲಿ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇಷ್ಟಾಗಿ ಬ್ಯಾಗ್ರೌಂಡ್ ತಗೊಂಡಾಗ ಗ್ರಾಂಟೆಡ್ ಬಿಟ್ವೀನ್ ದಿ 16,000 to 18,000 ಬೈ ದಿ ಕೂರ್ಗ್ ರೂಲರ್ಸ್. ಓಕೆ, ಯಾರಿಗೆ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪ್ಯಾಡಿ ವೆಟ್ಲ್ಯಾಂಡ್ ಇರ್ಬೋದು, ಫಾರೆಸ್ಟೆಡ್ ಹೈಲ್ಯಾಂಡ್ ಇರ್ಬೋದು. ಓಕೆ, ಅದನ್ನ ಏನು ಡೊನೇಟ್ ಮಾಡ್ತಾರೆ ಅದನ್ನ ಕಾಫಿ ಪ್ಲಾಂಟೇಶನ್ ಆಗಿ ಕನ್ವರ್ಟ್ ಮಾಡ್ಕೊಬಿಡ್ತಾರೆ. ಯಾವಾಗ? ಟೋಟಲಿ ಜಮ್ಮಾ ಬನೆ ಲ್ಯಾಂಡ್ ಅಂದ್ರೆ ಏನು ಅಂದ್ರೆ ಜಮ್ಮಾ ಬನೆ ಲ್ಯಾಂಡ್ ಹೆರಿಡಿಟರಿ ಲ್ಯಾಂಡ್ ಗ್ರಾಂಟ್ ಸಿಸ್ಟಮ್ ಯೂನಿಕ್ ಟು ದ ಕೊಡಗು. ಅಂದ್ರೆ ನಾನು ಹೇಳಿದ್ನಲ್ಲ, ಖುಷಿಯಿಂದ ಅವಾಗ ಏನ್ ನಾವು ಲ್ಯಾಂಡ್ ಅನ್ನ ಕೊಟ್ಟಿರ್ತಾರಲ್ವಾ ಮಿಲಿಟರಿ ಸರ್ವಿಸ್ ಮಾಡಿದವ್ರಿಗೆ, ಅದು ಅವರು ಹೆರಿಡಿಟಿ ಆಗ್ತಾ ಹೋಗುತ್ತೆ ಆ ಗ್ರಾಂಟ್ ಸಿಸ್ಟಮ್. ಸೊ ಅದನ್ನೇ ಜಮ್ಮಾ ಬನೆ ಲ್ಯಾಂಡ್ ಅಂತ ಕರಿತೀವಿ. ಅದಕ್ಕೆ ಯಾವಾಗ ಇಂಪ್ಲೈಸ್ ಹೆರಿಡಿಟಿ ಇನ್ ನೇಚರ್. ಓಕೆ, ಸೊ ಇದಕ್ಕೆ ಏನಂದ್ರೆ ಲೀಗಲ್ ಒಂದು ಡಾಕ್ಯುಮೆಂಟ್ ಇರಂಗಿಲ್ಲ, ಆ ಲ್ಯಾಂಡ್ ನಾನೇ ಓನರ್ ಅನ್ನೋದು. ಸೊ ಅದೇನಾಗುತ್ತೆ, ನಾ ಕಲ್ಟಿವೇಟು ಮಾಡಂಗಿಲ್ಲ, ಖಾಲಿ ನಂಗೆ ಬೆನಿಫಿಟ್ ತಗೊಳ್ತಾ ಇರ್ತೀನಿ. ನಾಳೆ ಬಂದು ಗೌರ್ಮೆಂಟ್ ಕೇಳಿದ್ರೆ ಅತಿಕ್ರಮಣ ಮಾಡಿದ್ರೆ ಬಿಟ್ಕೊಡ್ಬೇಕಾಗುತ್ತೆ. ಸೊ ಅದೆಲ್ಲ ಲೀಗಲ್ ಇಶ್ಯೂನ ಸಾಲ್ವ್ ಮಾಡೋಗೋಸ್ಕರ ಈ ಲಾ ಅನ್ನ ಪಾಸ್ ಮಾಡಲಾಗತ್ತೆ. ಓಕೆ, ಈಗ ನೋಡೋಣ ಯಾವಾಗ ಪಾಸ್ ಮಾಡಿದ್ರು, ಇದರಲ್ಲಿ ಏನೇನು ಪ್ರೊವಿಷನ್ಸ್ ಇದೆ ಅನ್ನೋದು. ಓಕೆ, ದಿಸ್ ಅಮೆಂಡ್ಮೆಂಟ್ ಅಡ್ರೆಸ್ ದಿ
ಲಾಂಗ್ ಪೆಂಡಿಂಗ್ ಲ್ಯಾಂಡ್ ರೆಕಾರ್ಡ್ ಇಶ್ಯೂಸ್ ಇನ್ ಎ ಕೊಡಗು. ಎಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ? ಕೊಡಗಲ್ಲಿ. ಪರ್ಟಿಕ್ಯುಲರ್ಲಿ ದೋಸ್ ಲಿಂಕ್ ಟು ದ ಟ್ರೆಡಿಷನ್ ಆಫ್ ಜಮ್ಮ ಬನೆ ಲ್ಯಾಂಡ್ ಸಿಸ್ಟಮ್ ಅಲ್ವಾ? ಜಮ್ಮ ಬನೆ ಲ್ಯಾಂಡ್ ಅಂದ್ರೆ ಹೆರಿಡಿಟರಿ ಇಂದ ಬಂದಿರೋ ಲ್ಯಾಂಡ್ ಅನ್ನೇ ಜಮ್ಮ ಬಾನೆ ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಗವರ್ನರ್ ಅಸೆಂಟ್ ಆಗುದು ಜಾನ್ 7, 2025. ಇದು ಆಲ್ರೆಡಿ ಆಕ್ಟ್ ಆಗಿದೆ. ಓಕೆ, ಹಾಗಿದ್ರೆ ಮೊದಲೇ ಇದು ಯಾವ ಅಂಡರ್ ಇತ್ತು? ಯಾವ ಲ್ಯಾಂಡ್ ಅಂಡರ್ ಇತ್ತು? ಗವರ್ನೆಡ್ ಬೈ ದಿ ಕೂರ್ಗ್ ಲ್ಯಾಂಡ್ ರೆವಿನ್ಯೂ ರೆಗ್ಯುಲೇಷನ್ ಆಕ್ಟ್ 1899 ಅಲ್ಲಿ ಇತ್ತು. ಬಟ್ ಲೇಟರ್ ಇಟ್ ಇಸ್ ಎ ಬ್ರಾಟ್ ಅಂಡರ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964. ಓಕೆ, ಐ ಥಿಂಕ್ ಲ್ಯಾಂಡ್ ರಿಫಾರ್ಮ್ ಯಾರ್ಯಾರು ಚಾಪ್ಟರ್ ನ ಓದಿದಿರೋ, ಎಡಿಷನಲ್ ಸಿಲೆಬಸ್ ಲ್ಯಾಂಡ್ ರಿಫಾರ್ಮ್ ಇದೆ. ಓಕೆ, ತಪ್ಪದೆ ಓದಿ ಲ್ಯಾಂಡ್ ರಿಫಾರ್ಮ್ ಅನ್ನ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಲ್ಯಾಂಡ್ ರಿಫಾರ್ಮ್ ಇಂದ 2 to 3 ಕ್ವಶನ್ಸ್ ಬಂದೇ ಬರುತ್ತೆ ಅಲ್ವಾ? ಈಸಿ ಕ್ವಶನ್ಸ್ ಬರುತ್ತೆ. ಸೊ ಓಕೆ, ಅವಾಗ ನೀವು ಕೇಳಿರ್ತೀರಲ್ಲ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್ 1964 ಬಗ್ಗೆ ಅಲ್ವಾ? ಅದರ ಅಂಡರು ಇದನ್ನ ತರಲಾಗುತ್ತೆ. ಓಕೆ, ಹಾಗಿದ್ರೆ ಏನೇನು ಕೋರ್ ಪ್ರೊವಿಷನ್ಸ್ ಇದೆ ಇದರಲ್ಲಿ? ತಹಸೀಲ್ದಾರ್ಗೆ ಪವರ್ ಅನ್ನ ಇನ್ಕ್ರೀಸ್ ಮಾಡಲಾಗಿದೆ. ಓಕೆ, ಏನೇನು ಎಂಪವರ್ ಮಾಡಿದ್ದಾರೆ? ಕರೆಕ್ಟ್, ಮಾಡಿಫೈ ಆರ್ ಡಿಲೀಟ್. ಓಕೆ, ಯಾರ್ಯಾವ್ದು ಏನಿದೆಯಲ್ಲ, ತಹಸೀಲ್ದಾರ್ ಏನ್ ಮಾಡ್ತಾನೆ ಅಂದ್ರೆ ಯಾರ್ದು ಲ್ಯಾಂಡ್ ಇದೆ ಅಲ್ವಾ, ಏನಾದ್ರೂ ಒಂದು ಇಶ್ಯೂಸ್ ಇದೆ ಕರೆಕ್ಟ್ ಮಾಡ್ಬೋದು, ಅದನ್ನ ಚೇಂಜಸ್ ಮಾಡ್ಬೋದು, ಇಲ್ಲ ಇಲ್ಲಿಗಲ್ ಆಗಿದೆ ಅದನ್ನ ಡಿಲೀಟ್ ಕೂಡ ಮಾಡ್ಬೋದು. ಯಾರು ಕೊಟ್ಟಿದ್ದಾರೆ ಪವರ್ನ? ತಹಸೀಲ್ದಾರಿಗೆ ಕೊಟ್ಟಿದ್ದಾರೆ. ಓಕೆ, ಟೋಟಲಿ ಏಮ್ಸ್ ಟು ರೆಕ್ಟಿಫೈ ದ ಹಿಸ್ಟಾರಿಕಲ್ ಇನ್ಎಕ್ಯುರಸಿ ಎಂಬೆಡೆಡ್ ಇನ್ ದ ಲ್ಯಾಂಡ್ ರೆಕಾರ್ಡ್. ಓಕೆ, ಏನ್ ಹಿಸ್ಟಾರಿಕಲಿ ಆಗಿ ಏನು ಗ್ರಾಂಟೆಡ್ ಮಾಡಿದ ಲ್ಯಾಂಡ್ ಅನ್ನ, ಅದು ಇಂಜಸ್ಟಿಸ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಈ ಅಮೆಂಡ್ಮೆಂಟ್ ಅನ್ನ ತರ್ತಾರೆ. ಓಕೆ ಓಕೆ, ಇವಾಗ ಏನಾದ್ರೂ ತಹಸೀಲ್ದಾರು ಫಾರ್ ಎಕ್ಸಾಂಪಲ್ ಇವಾಗ ನನ್ನೊಂದಿಷ್ಟು ಲ್ಯಾಂಡ್ ಇದೆ, ಯಾವುದು ಜಮ್ಮ ಬನೆ ಲ್ಯಾಂಡ್ ಇದೆ. ತಹಸೀಲ್ದಾರ್ ಏನೋ ಲಂಚ ತಗೊಂಡ್ಬಿಟ್ಟು ಇದನ್ನ ಇಲ್ಲಿಗಲ್ ಆಗಿ ನನ್ನ ಡಿಲೀಟ್ ಮಾಡಿಬಿಟ್ಟ. ಅವಾಗ ಇವಂದು ಏನ್ ಅದೇ ಡಿಸೈಡ್ ಫೈನಲ್? ಇಲ್ಲ. ಆನ್ಸರ್ ಇಸ್ ನೋ. ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಆಗ್ಬೋದು. ಆರ್ಡರ್ ಪಾಸ್ಡ್ ಬೈ ತಹಸೀಲ್ದಾರ್ ಆಲ್ಸೋ ಅಪೀಲೇಬಲ್. ಓಕೆ, ಇದನ್ನು ಕೂಡ ನಾವು ಕೋರ್ಟ್ ಅಲ್ಲಿ ಕ್ವಶನ್ಸ್ ಮಾಡಬಹುದು. ಓಕೆ, ಸಮಥಿಂಗ್ ಇಫ್ ಯು ಹ್ಯಾವ್ ಎನಿ ಫೇರ್ನೆಸ್ ಇಂದ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ವಿ ಹ್ಯಾವ್ ದ ರೈಟ್ಸ್ ಟು ಗೋ ಅಂಡ್ ಅಪೀಲ್ ಬಿಫೋರ್ ದ ಕೋರ್ಟ್. ಓಕೆ, ಇದು ಕೇವಲ ಇದು ತಂದಿರೋದು ಒಂದು ಬೇಸಿಕ್ ಕಾನ್ಸೆಪ್ಟ್ ಬಿಹೈಂಡ್ ದಿ ಯಾವುದು ಜಮ್ಮ ಬಾಣೆ ಭೂಮಿ ಬಗ್ಗೆ. ಓಕೆ, ಆಯ್ತು ಅನ್ಕೊಳ್ತೀನಿ, ಇದ್ರಲ್ಲಿ ಏನು ಡೌಟ್ ಇಲ್ಲ ಅನ್ಕೊಳ್ತೀನಿ ಅಲ್ವಾ? ಟೋಟಲಿ ಇದು ಯಾವಾಗ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಲ್ಯಾಂಡ್ ಅಂಡರ್ ಬರುತ್ತೆ, ಯಾರಿಗೆ ಪವರ್ ಜಾಸ್ತಿ ಮಾಡಿದ್ದಾರೆ. ಓಕೆ, ತಹಸೀಲ್ದಾರ್ ಪವರ್ ಅಪೀಲೇಬಲ್ ಅಲ್ಲ, ನಾಟ್ ಇಟ್ ಇಸ್ ಅಪೀಲೇಬಲ್. ಓಕೆ, ಹಾಗಿದ್ರೆ ಇದು ಪವರ್ ಏನು, ಲ್ಯಾಂಡ್ ಜಮ್ಮ ಲ್ಯಾಂಡ್ ಅಂದ್ರೆ ಏನು ಇಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕರ್ನಾಟಕ ಫ್ರೀಡಮ್ ಆಫ್ ಚಾಯ್ಸ್ ಮ್ಯಾರೇಜ್ ಅಂಡ್ ಪ್ರಿವೆಂಟೇಷನ್ ಪ್ರೊಬೇಷನ್ ಆಫ್ ದ ಕ್ರೈಮ್ಸ್ ಇನ್ ದ ನೇಮ್ ಆಫ್ ದಿ ಹಾನರ್ ಅಂಡ್ ಟ್ರೆಡಿಷನ್ ಬಿಲ್ 2026 ಅಲ್ವಾ? ರೀಸೆಂಟ್ ಆಗಿ ಹುಬ್ಳಿಯಲ್ಲಿ ಇಂಟರ್ ಕಾಸ್ಟ್ ಮ್ಯಾರೇಜ್, ಬೇರೆ ಬೇರೆ ಜಾತಿಯವರು ಮ್ಯಾರೇಜ್ ಆಗಿರುತ್ತೆ, ಒಂದು ಹುಡುಗ ಹುಡುಗಿಯವರು ಹುಬ್ಳಿಯಲ್ಲಿ ಅವನ್ನ ಹಾನರ್ ಕಿಲ್ಲಿಂಗ್ ಮಾಡಲಾಗತ್ತೆ ಅಲ್ವಾ? ಸೊ ಅಂತ ವೈಲೆನ್ಸ್ ಅನ್ನ ತಡಿಲಿಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟ್ ಈ ಲಾ ಅನ್ನ ಬಿಲ್ ಅನ್ನ ತರಲಾಗತ್ತೆ. ಓಕೆ, ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬಾ ಇಂಪಾರ್ಟೆಂಟ್. ಇದರಿಂದ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಟೋಟಲಿ ಟೈಟಲ್ ಏನು? ಕರ್ನಾಟಕ ಫ್ರೀಡಮ್ ಆಫ್ ಚಾಯ್ಸ್ ಬಿಲ್ 2026. ಓಕೆ, ಕರ್ನಾಟಕ ಫ್ರೀಡಮ್ ಆಫ್ ಚಾಯ್ಸ್ ಬಿಲ್ 2026. ಹಾಗೆ ಪಾಪ್ಯುಲರ್ ನೇಮ್ ಏನು? ಇವ ನಮ್ಮವ ಕಾನೂನು. ಓಕೆ, ಇವ ನಮ್ಮವ ಕಾನೂನು. ಓಕೆ, ಇಟ್ ಇಸ್ ದ ಪಾಪ್ಯುಲರ್ ನೇಮ್. ಇದು ವಚನದಿಂದ ತಗೊಂಡಿರೋದು. ಓಕೆ, ಟೋಟಲಿ ಮೇನ್ ಆಬ್ಜೆಕ್ಟಿವ್ ಏನು? ಆ ಇಂಡಿವಿಜುವಲ್ ಹ್ಯಾಸ್ ದ ರೈಟ್ ಟು ಚೂಸ್ ಹಿಸ್ ಲೈಫ್ ಪಾರ್ಟ್ನರ್. ಓಕೆ, ಒಬ್ರಿಗೆ ಯಾರನ್ನು ತಾನು ಇಷ್ಟಪಟ್ಟಿದ್ರೆ ಅವ್ರನ್ನ ಹೋಗಿ ಮದುವೆ ಆಗೋದು ರೈಟ್ಸ್ ಅವನಿಗಿದೆ ಅಥವಾ ಅವಳಿಗಿದೆ ಅಂತ ಅರ್ಥ. ಓಕೆ, ಅವ್ರನ್ನ ಪ್ರೊಟೆಕ್ಷನ್ ಮಾಡೋಗೋಸ್ಕರ ಈ ಲಾ ಅನ್ನ ತಂದಿರೋದು. ಓಕೆ, ಹಾಗಿದ್ರೆ ಇಲ್ಲಿ ಏನೇನಿದೆ? ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇವ ನಮ್ಮವ ವೇದಿಕೆ ಅಂದ್ರೆ ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ DC ಇರ್ತಾರಲ್ವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಅವ್ರ ಅಂಡರು ಒಂದು ಇವ ನಮ್ಮವ ವೇದಿಕೆ ಅಂತ ಒಂದು ಸ್ಥಾಪನೆ ಮಾಡಲಾಗುತ್ತೆ ಟು ಮಾನಿಟರ್ ದಿ ಹಾನರ್ ಕ್ರೈಮ್ಸ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಪ್ರೊವಿಷನ್ಸ್, ನೆನ್ಪಿಟ್ಕೊಳ್ಳಿ. ಕೀ ಪ್ರೊಟೆಕ್ಷನ್ ಮೆಕಾನಿಸಮ್ ಏನಂತ ತಂದಿದ್ದಾರೆ ಅಂದ್ರೆ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇವ ನಮ್ಮ ವೇದಿಕೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಯಾರ್ದು ಅಂಡರ್ ಇರುತ್ತೆ? ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟರ್ ಅಂಡರ್ ಇರುತ್ತೆ. ಓಕೆ, ಅದ್ರ ಜೊತೆಗೆ ಡೆಡಿಕೇಟೆಡ್ ಸ್ಪೆಷಲ್ ಸೆಲ್ ಅಂತ ಕೂಡ ಇರುತ್ತೆ. ಓಕೆ, ಡಿಸ್ಟ್ರಿಕ್ಟ್ ಅಲ್ಲಿ ಹಾಗೆ ಸೇಫ್ ಹೌಸ್ ಕೂಡ ಸ್ಟಾರ್ಟ್ ಇರ್ತಾರೆ. ಶೆಲ್ಟರ್ ಯಾರು ವಿಕ್ಟಿಮ್ಸ್ ಇರ್ತಾರಲ್ಲ ಅವ್ರನ್ನ ಕಾಪಾಡೋಗೋಸ್ಕರ ಸೇಫ್ ಅಥವಾ ಶೆಲ್ಟರ್ ಹೋಮ್ ಅಂತ ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಓಕೆ, ಮ್ಯಾಂಡೇಟರಿ ಪೊಲೀಸ್ ಪ್ರೊಟೆಕ್ಷನ್ ವಿತ್ ಇನ್ 6 hours ರಿಪೋರ್ಟಿಂಗ್ ದ ಥ್ರೆಟ್.
ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಬ್ಬನ್ನ ಏನೋ ಮದುವೆ ಆಗ್ಬೇಕಂತ ಇದ್ದೀನಿ, ಇಂಟರ್ ಕಾಸ್ಟ್ ಯಾವುದೋ ಒಂದು ಕಾಸ್ಟ್ ಅವ್ರನ್ನ. ಓಕೆ, ಸೊ ನನಗೇನೋ ಥ್ರೆಟ್ ಇರುತ್ತೆ ನಮ್ಮ ಪೇರೆಂಟ್ಸ್ ಇಂದ, ಅವ್ರ ಪೇರೆಂಟ್ಸ್ ಸೊಸೈಟಿಯಿಂದ, ವಾಟ್ ಎವರ್ ಇಟ್ ಇಸ್. ಇವಾಗ ನಾನು ಡೈರೆಕ್ಟ್ ಆಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನ ಅಪ್ರೋಚ್ ಆಗ್ತೀನಿ. ಅವಾಗ ನಮಗೆ ಏನು ಮಾಡ್ತಾರೆ ಅಂದರೆ ಪೊಲೀಸ್ ಪ್ರೊಟೆಕ್ಷನ್ನ ಕೊಡ್ತಾರೆ ವಿತಿನ್ 6 hours ಅಲ್ಲಿ. ಹಾಗೆ ಆ ಶೆಲ್ಟರ್ ರೂಮಲ್ಲಿ ಇಟ್ಬಿಟ್ಟು ನಮ್ಮನ್ನ ಕಾಪಾಡ್ಕೊಳ್ತಾರೆ. ಓಕೆ, ನನ್ನ ಥ್ರೆಟ್ ಹೋಗೋ ತನಕ. ಓಕೆ, ಹಾಗೆ ಇಂಥ ಕೇಸ್ಗಳನ್ನ ಕೂಡ ಬೇಗ ನಮ್ಗೆ ಗೊತ್ತು ಅಲ್ವಾ, ಜುಡಿಷಿಯರಿ ಅಂತ ಬಂದಾಗ ಯಾವುದೇ ಕೇಸನ್ನು ಮಿನಿಮಮ್ 5 to 10 years ತನಕ ಸಾಲ್ವ್ ಆಗಲ್ಲ. ಸೊ ಇಂಥ ಕೇಸ್ಗಳನ್ನ ಬೇಗ ಸಾಲ್ವ್ ಮಾಡೋಗೋಸ್ಕರ ಸ್ಪೆಷಲ್ ಕೋರ್ಟ್ ಅನ್ನ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಂತ ಕರಿತೀವಲ್ವಾ, ಸ್ಪೆಷಲ್ ಕೋರ್ಟ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗುವುದು. ಓಕೆ, ವಿಕ್ಟಿಮ್ ಕ್ಯಾನ್ ಅಪ್ರೋಚ್ ಸಿವಿಲ್ ಕೋರ್ಟ್ ಆಲ್ಸೋ. ಓಕೆ, ಸಿವಿಲ್ ಕೋರ್ಟ್ ಕೂಡ ವಿಕ್ಟಿಮ್ ಅಪ್ರೋಚ್ ಆಗ್ಬಹುದು. ಓಕೆ, ಇದು ಕೂಡ ಇಂಪಾರ್ಟೆಂಟ್. ಅದಾದ್ಮೇಲೆ ಹಾಗಿದ್ರೆ ಏನೇನು ಪನಿಷ್ಮೆಂಟ್ ಇದೆ? ಹಾನರ್ ಕಿಲ್ಲಿಂಗ್ ಆದ್ರೆ ಮಿನಿಮಮ್ 5 years ಆಫ್ ಇಂಪ್ರಿಸ್ಮೆಂಟ್, ಎಕ್ಸ್ಟೆಂಡೇಬಲ್ ಟು ಲೈಫ್ ಇಂಪ್ರಿಸ್ಮೆಂಟ್ ಕೂಡ ಆಗ್ಬೋದು. 5 ವರ್ಷದಿಂದ ಲೈಫ್ ಲಾಂಗ್ ಕೂಡ ಆಗ್ಬೋದು. ಏನಾದ್ರು ಗ್ರೀವಿಯಸ್, ಫಾರ್ ಎಕ್ಸಾಂಪಲ್ ಮರ್ಡರ್ ಮಾಡಿದ್ರೆ, ಓಕೆ, ಏನಾದ್ರು ಗ್ರೀವಿಯಸ್ ಇಂಜುರಿ, ಜಸ್ಟ್ ಮರ್ಡರ್ ಮಾಡಿಲ್ಲ, ಜಸ್ಟ್ ಏನೋ ಥ್ರೆಟ್ ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಡ್ದಿದ್ದಾರೆ ಅಂದ್ರೆ 10 year ಲೈಫ್ ಇಂಪ್ರಿಸ್ಮೆಂಟ್ ಜೊತೆಗೆ 3 lakh ಫೈನ್ ಇರುತ್ತೆ. ಸಿಂಪಲ್ ಇಂಜುರಿ, ಓಕೆ, 3 to 5 years ಇರುತ್ತೆ, 2 lakh ತನಕ ಇರುತ್ತೆ. ಓಕೆ, ಹಾಗಿದ್ರೆ ಇದು ಮತ್ತೊಂದು ಏನು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದ್ರೆ, ಹಾಗಾದ್ರೆ ಇದ್ರ ಬೇಲೇಬಲ್ ಅಫೆನ್ಸಾ ಅಥವಾ ನಾನ್ ಬೇಲೇಬಲ್ ಅಫೆನ್ಸಾ ಅಥವಾ ಕಾಗ್ನಿಸೇಬಲ್ ನಾನ್ ಕಾಗ್ನಿಸೇಬಲ್ ಅಂತ ಬಂದಾಗ, ಕಾಗ್ನಿಸೇಬಲ್ ಅಂತಂದ್ರೆ ನಿಮಗೆ ಅರೆಸ್ಟ್ ವಾರೆಂಟ್ ಕೊಡ್ಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದ್ನಲ್ಲ, ನಾನು ಹೋಗಿ ಇಂಥ ಜನಗಳ ಮೇಲೆ ಕಂಪ್ಲೇಂಟ್ ಕೊಟ್ಟೆ, ಅವಾಗ ಪೊಲೀಸ್ ಬಂದು ಏನೋ ನಿಮಗೆ ಅರೆಸ್ಟ್ ವಾರೆಂಟ್ ತೋರಿಸ್ಬೇಕಂತ ಇಲ್ಲ, ಈ ತರ ಇಂತ ಇಲ್ಲ, ಡೈರೆಕ್ಟ್ಲಿ ಬಂದು ನಿಮ್ಮನ್ನ ಅರೆಸ್ಟ್ ಮಾಡಬಹುದು ಇಫ್ ಯು ಆರ್ ಎ ಕಲ್ಪ್ರಿಟ್. ಓಕೆ, ನಿಮ್ಮ ಮೇಲೆ ಏನಾದರೂ ಕೇಸ್ ಫೈಲ್ ಆಗಿದ್ರೆ ಪೊಲೀಸ್ ಬಂದು ನಿಮ್ಮನ್ನ ವಿತೌಟ್ ಎನಿ ವಾರೆಂಟ್ ದೇ ವಿಲ್ ಅರೆಸ್ಟ್ ಯು. ದಟ್ ಇಸ್ ಎ ಕಾಗ್ನಿಸೇಬಲ್ ಅಫೆನ್ಸ್. ಓಕೆ, ಹಾಗೆ ನಾನ್ ಬೇಲೇಬಲ್ ಅಫೆನ್ಸ್ ಕೂಡ ಹೌದು. ಓಕೆ, ಹಾಗೆ ವಿತಿನ್ 30 days ಒಳಗೆ ಇನ್ವೆಸ್ಟಿಗೇಷನ್ ನ ಕಂಪ್ಲೀಟ್ ಮಾಡ್ಬೇಕನ್ನೋದು ಈ ಲಾದಲ್ಲಿ ಹೇಳುತ್ತೆ ಟೋಟಲಿ. ಓಕೆ, ಟೋಟಲ್ ಏನ್ ಹೇಳೋದು, ಪಾಪ್ಯುಲರ್ ನೇಮ್ ಏನು, ಇವ ನಮ್ಮವ ಕಾನೂನು. ಓಕೆ, ಹಾಗೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇವ ನಮ್ಮ ವೇದಿಕೆ ಅಂತ ಇರುತ್ತೆ, ಹಾಗೆ ಸ್ಪೆಷಲ್ ಸೆಲ್ ಕೂಡ ಇರುತ್ತೆ, ಸೇಫ್ ಹೌಸ್ ಕೂಡ ಇರುತ್ತೆ, ಹಾಗೆ ಪೊಲೀಸ್ ಪ್ರೊಟೆಕ್ಷನ್ ವಿತಿನ್ 6 hours ಕೂಡ ಮಾಡಬೇಕು ವೆನ್ ಐ ರಿಜಿಸ್ಟರ್ ಕಂಪ್ಲೇಂಟ್. ಓಕೆ, ಸ್ಪೆಷಲ್ ಕೋರ್ಟ್ ಕೂಡ ಸ್ಥಾಪನೆ ಮಾಡಬೇಕು. ಸಪೋಸ್ ವಿಕ್ಟಿಮ್ ಕ್ಯಾನ್ ಅಪ್ರೋಚ್ ಸಿವಿಲ್ ಕೋರ್ಟ್ ಆಲ್ಸೋ. ಅಟ್ ದ ಸೇಮ್ ಟೈಮ್ ಇಫ್ ಐ ಆರ್ ಹಾನರ್ ಕಿಲ್ಲಿಂಗ್ ಆಗಿದ್ರೆ ಮಿನಿಮಮ್ 5 years ಇಂಪ್ರಿಸ್ಮೆಂಟ್ ಟು ಎಕ್ಸ್ಟೆಂಡೇಬಲ್ ಟು ಲೈಫ್ ಇಂಪ್ರಿಸ್ಮೆಂಟ್ ಕೂಡ ಆಗುತ್ತೆ. 10 years ಟು ಲೈಫ್ ಇಂಪ್ರಿಸ್ಮೆಂಟ್ ಆರ್ ಫೈನ್ ಅಪ್ ಟು 3 lakh ಆಗುತ್ತೆ. ಸಿಂಪಲ್ ಇಂಜುರಿ ಆಗಿದ್ರೆ 3 to 5 years, fine up to 2 lakh. At the same time, all offense cognizable and the non-bailable offense. Okay, ಇದು ನೆನಪಿಟ್ಕೊಳ್ಬೇಕಾದಂತ ಫ್ಯಾಕ್ಟ್ಸ್ಗಳು ಈ ಇದರಲ್ಲಿ. ನೆಕ್ಸ್ಟ್, ಸ್ಯಾಂಡಲ್ವುಡ್ ಲಿಯೋಪಾರ್ಡ್ ಸ್ಪಾಟೆಡ್ ಇನ್ ಕರ್ನಾಟಕ. ಓಕೆ, ನೋಡಿ ಇಲ್ಲಿ ವನ್ಯಜೀವಿ ಶ್ರೀಗಂಧ ಚಿರತೆ ಅಂತ ಕರಿತೀವಲ್ಲ, ಸ್ಯಾಂಡಲ್ವುಡ್ ಲಿಯೋಪಾರ್ಡ್ ಎಲ್ಲಿ? ವಿಜಯನಗರ ಜಿಲ್ಲೆ ಹಂಪಿ. ಓಕೆ, ಹಂಪಿಯಲ್ಲಿ ವಿಜಯನಗರದಲ್ಲಿ ಇದು ಸ್ಪಾಟ್ ಆಗಿದೆ. ಓಕೆ, ಹಾಗಿದ್ರೆ ಇದು ಸ್ಟಾರ್ಟಿಂಗ್ ಇಡೀ ಹೋಲ್ ಇಂಡಿಯಾದಲ್ಲಿ ಸ್ಟಾರ್ಟಿಂಗೇ ಇಲ್ಲ? ಆನ್ಸರ್ ಈಸ್ ನೋ, ಇಟ್ ಇಸ್ ಅ ಸೆಕೆಂಡ್ ಟೈಮ್. ಓಕೆ, ಫಸ್ಟ್ ಎಲ್ಲಿ ಸ್ಪಾಟ್ ಆಗಿದೆ? ರಂಗಪುರ ರಾಜಸ್ಥಾನದಲ್ಲಿ. ಓಕೆ, ಸೆಕೆಂಡ್ ಟೈಮ್ ಅಲ್ಲಿ ಸ್ಪಾಟ್ ಆಗಿರೋದು. ಓಕೆ, ಇದನ್ನು ಕೂಡ ಸ್ಟ್ರಾಬೆರಿ ಲಿಯೋಪಾರ್ಡ್ ಅಂತಾನು ಕೂಡ ಕರೀತಾರೆ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಸ್ಟ್ರಾಬೆರಿ ಲಿಯೋಪಾರ್ಡ್ ಅಂತಾನು ಕೂಡ ಕರೀತಾರೆ. ಹಂಗಿದ್ರೆ ಏನು? ರೆಡ್ ಪಿಗ್ಮೆಂಟೇಶನ್ ಇರುತ್ತೆ, ಹಾಗೆ ರೆಡ್ಯೂಸ್ ದ ಡಾರ್ಕ್ ಪಿಗ್ಮೆಂಟೇಶನ್. ಓಕೆ, ಸಮ್ ಬಯೋಲಾಜಿಕಲಿ ಇದಾಗಿ ಇದರಿಂದ ಈ ತರ ಕಲರ್ಗಳು ಬಂದಿರುತ್ತೆ, ಅದಕ್ಕೆ ಈ ತರ ನೇಮ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇನ್ನು DNA ಟೆಸ್ಟ್ ಆಗಿಲ್ಲ, ಇನ್ನು ಸೈಂಟಿಫಿಕ್ ಕನ್ಫರ್ಮೇಶನ್ ಬರಬೇಕು ಅದು ರಿಗಾರ್ಡಿಂಗ್ ಅಲ್ಲ. ಬಟ್ ಅದು ಗ್ಲೋಬಲ್ ಅಂತ ಬಂದ ಸೌತ್ ಆಫ್ರಿಕಾ ಮತ್ತು ಅಂಜಿಯಾ ಕಡೆಯಲ್ಲಿ ಇದನ್ನ ನಮಗೆ ಕಾಣಲ್ಪಡುತ್ತೆ. ಓಕೆ, ಹಾಗಿದ್ರೆ ಐಎಸ್ಎನ್ ಸ್ಟೇಟಸ್ ಏನಿದೆ ಇದ್ರದ್ದು? ವಲ್ನರಬಲ್. ಇದು ಆಲ್ಸೋ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಶೆಡ್ಯೂಲ್ 1 ಅಲ್ಲಿ ಇದನ್ನ ಪ್ರೊಟೆಕ್ಷನ್ ಕೊಡಲಾಗುತ್ತೆ. ಐಎಸ್ಎನ್ ಸ್ಟೇಟಸ್ ವಲ್ನರಬಲ್ ಇದೆ. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಬಹುದು, ಇಲ್ಲಿ ವನ್ಯಜೀವ ಶ್ರೀಗಂಧ ಚಿರತೆ. ಓಕೆ, ನೆಕ್ಸ್ಟ್, ನ್ಯಾಷನಲ್ ಫಿನಾನ್ಷಿಯಲಿ ರಿಪೋರ್ಟಿಂಗ್ ಅಥಾರಿಟಿ ಮತ್ತು ಕರ್ನಾಟಕ ಸ್ಟೇಟ್ ಚಾರ್ಟೆಡ್ ಅಕೌಂಟೆಂಟ್ ಅಸೋಸಿಯೇಷನ್ ಪ್ರೋಗ್ರಾಮ್ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ. ಅಂದ್ರೆ ಏನು ಅವ್ರದ್ದು ಪ್ರೋಗ್ರಾಮ್ ಏನು ಅಂದ್ರೆ ಕ್ರಿಯೇಟಿಂಗ್ ಎ ಬೆಟರ್ ಫಿನಾನ್ಷಿಯಲಿ ರಿಪೋರ್ಟಿಂಗ್ ಇಕೋ ಸಿಸ್ಟಮ್. ಓಕೆ, ಏನು NPRA KSCCA ಔಟ್ರೀಚ್ ಪ್ರೋಗ್ರಾಮ್ ಇನ್ ಬೆಂಗಳೂರು ಏನು ಕಂಡಕ್ಟ್ ಮಾಡಿದಾರಲ್ವಾ, ಏನು ಆರ್ಗನೈಸ್ ಮಾಡಿದಾರೋ, ಅದು ಥೀಮ್ ಏನಿದೆ ಅಂದ್ರೆ ಕ್ರಿಯೇಟಿಂಗ್ ಬೆಟರ್ ಇನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್. ಓಕೆ, ಯಾಕೆ ಇದನ್ನ ಮಾಡಿದ್ರು ಅನ್ನೋದು, ಇಂಪ್ರೂವ್ ದ ಆಡಿಟ್ ಕ್ವಾಲಿಟಿ, ಸ್ಟ್ರೆಂಥನ್ ದ ಫಿನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಆಡಿಟರ್ಸ್, ಎನ್ಹಾನ್ಸ್ ದ ಗ್ಲೋಬಲ್ ಕಾಂಪಿಟಿವ್ನೆಸ್ ಆಫ್ ದ ಇಂಡಿಯನ್ ಆಡಿಟ್ ಫರ್ಮ್ ಅಲ್ವಾ. ಈಗ ಒಂದು ಕಂಪನಿ ಅಂತ ಬಂದಾಗ ರೈಟ್ ಟೈಮಲ್ಲಿ ಫಿನಾನ್ಷಿಯಲಿ ಪ್ರಾಫಿಟ್ ಅಂಡ್ ಲಾಸ್ ಆಡಿಟ್ ಆಗಲ್ಲ. ಕರಪ್ಷನ್ ಇರುತ್ತೆ, ಜೆನ್ಯೂನ್ ಆಗಿ ಆಡಿಟ್ ಆಗಲ್ಲ,
ಕರೆಕ್ಟ್ ಪ್ರಾಫಿಟ್ ತೋರಿಸಲ್ಲ ಅಲ್ವಾ, ಬ್ಲ್ಯಾಕ್ ಮನಿ ಮಾಡೋಕ್ಕೋಸ್ಕರ. ಸೊ ಅಂತರನ್ನೆಲ್ಲ ಟ್ಯಾಕಲ್ ಮಾಡಲಿಕ್ಕೆ ಅವೇರ್ನೆಸ್ ಮುಗಿಸ್ಲಿಕ್ಕೋಸ್ಕರ ಇದರಿಂದ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಮತ್ತು ಕರ್ನಾಟಕ ಸ್ಟೇಟ್ ಚಾರ್ಟರ್ಡ್ ಅಕೌಂಟ್ ಅಸೋಸಿಯೇಷನ್ ಇಂದ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಲಾಗುತ್ತೆ. ಓಕೆ, ಟೋಟಲಿ ಬೇಸಿಕ್ ಅಂತ ಬಂದಾಗ ನ್ಯಾಷನಲ್ ಫಿನಾನ್ಷಿಯಲಿ ರಿಪೋರ್ಟಿಂಗ್ ಅಥಾರಿಟಿ ಅಂತ ಬಂದಾಗ ಕಂಪನೀಸ್ ಆಕ್ಟ್ 2013 ಸೆಕ್ಷನ್ 132 ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಓಕೆ, ಹಾಗಿದ್ರೆ ಇದು ಫಂಕ್ಷನ್ ಏನು? ಇಂಡಿಯಾಸ್ ಇಂಡಿಪೆಂಡೆಂಟ್ ಆಡಿಟ್ ರೆಗ್ಯುಲೇಟರ್. ಓಕೆ, ಇಂಡಿಯಾದಲ್ಲಿ ಆಡಿಟ್ ಇರ್ತಾವಲ್ಲ, CAG ಮಾಡ್ತಾನಲ್ವಾ, ಅವ್ರಿಗೆ ಕೊಲಬರೇಟ್ ಆಗಿ ಇಂಡಿಯಾದಲ್ಲಿ ಆಡಿಟ್ ಮಾಡಲಾಗುತ್ತೆ. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಆಡಿಟ್ ರೆಗ್ಯುಲೇಟರ್. ಓಕೆ, ನೆಕ್ಸ್ಟ್ ಪ್ರೆಸಿಡೆಂಟ್ ಟೇಕ್ಸ್ ದಿ ಸಬ್ಮರೈನ್ ಸೋರ್ಟಿ ಇನ್ ಕರ್ನಾಟಕ. ಓಕೆ, ಎಲ್ಲಿ? ಕಾರವಾರದಲ್ಲಿ INS ವಗಿಶ್ರೀ. ಓಕೆ, ಫಸ್ಟ್ ಯಾರು ಮಾಡಿದ್ದು? APJ ಅಬ್ದುಲ್ ಕಲಾಂ ಇನ್ 2006 ಅಲ್ಲಿ ಆಗಿದೆ. ಇದು ಸೆಕೆಂಡ್ ಟೈಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಇದರಲ್ಲಿ ನೋಡಬಹುದು ನೀವು ಇಲ್ಲಿ ಚಿತ್ರನ. ಓಕೆ, ನೆಕ್ಸ್ಟ್ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಇನ್ ಕರ್ನಾಟಕ. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ನಾನು ಹೇಳಿದಾಗೆ ಕರ್ನಾಟಕ ಗೌರ್ಮೆಂಟ್ ಇಂದ ಏನು ಗ್ರೇಟ್ ಅಚೀವ್ಮೆಂಟ್ ಇರುತ್ತಲ್ವಾ, ಅದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಆಗಲಿ ಅಥವಾ ಯಾವುದೇ ಒಂದು ಸ್ಕೀಮ್, ಕರ್ನಾಟಕದ ಸ್ಕೀಮ್ ಯಾವ್ದು ಗ್ರೇಟ್ ಅಚೀವ್ಮೆಂಟ್ ಮಾಡಿರಲಿ, ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅಥವಾ ಅವಾರ್ಡ್ ಸಿಕ್ಕಿರಲಿ ಅವರ ಅಚೀವ್ಮೆಂಟ್ಗೆ, ಆಸ್ ಎ ಆಸ್ಪರೆಂಟ್ ಆಗಿ ಕರ್ನಾಟಕದಿಂದ ಏನೇನು ನಡೀತಾ ಇದೆ ಅಲ್ವಾ ಗೊತ್ತಿರಬೇಕಾಗತ್ತೆ. ಅದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದ್ರ ಮೇಲೆ ಕ್ವಶನ್ಸ್ ಆಗ್ಬಹುದು. ಬಿಕಾಸ್ ಏನು ಅಂದ್ರೆ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಏನಿದೆಯಲ್ಲ, ಇದಿಲ್ಲಿ ಬರಲ್ಲ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದು. ಓಕೆ, PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಇದೆಯಲ್ಲ, ಇದು ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಓಕೆ, ಇಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದಾರೆ. ಟೋಟಲಿ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪಾರಲ್. ಓಕೆ, ಟೋಟಲಿ 7 PM ಮಿತ್ರ ಇದೆ. ಅದರಲ್ಲಿ ವೃಂದನಗರ್, ವಾರಂಗಲ್, ನವಸರಿ, ಕಲಬುರ್ಗಿ, ಅಮರಾವತಿ, ಧಾರ್ ಅಂಡ್ ಲಕ್ನೋ, ಇಷ್ಟು ಪ್ಲೇಸ್ ಅಲ್ಲಿ PM ಮಿತ್ರನ ಕರ್ನಾಟಕದಲ್ಲಿ ಇದೆ, ಕಲಬುರ್ಗಿಯಲ್ಲಿ ಇದೆ. ಓಕೆ, ಇದು ಇಲ್ಲಲ್ಲ, ಫಸಲ್ ಬಿಮಾ ಯೋಜನೆ ಮುಂದೆ ನಾನು ಹೇಳ್ತೀನಿ ಇದ್ರ ಬಗ್ಗೆ, ಅಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಬೆಡ್ತಿ ವರದಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್. ಓಕೆ, ಅಲ್ಲಿ ವರಹಿ ರಿವರ್ ಬಗ್ಗೆ ನಾವು ಕೇಳಿದ್ವಿ. ಇಲ್ಲಿ ಬೆಡ್ತಿ ವರದಾ ರಿವರ್ ಪ್ರಾಜೆಕ್ಟ್. ಹಾಗಿದ್ರೆ ಈ ಪ್ರಾಜೆಕ್ಟ್ ನೋಡಕ್ಕಿಂತ ಮುಂಚೆ ಮೊದಲೇ ಬೆಡ್ತಿ ವರದಾ ರಿವರ್ ಬಗ್ಗೆ ನೋಡೋಣ. ಓಕೆ, ಇಲ್ಲಿ ಕಾಣಿಸ್ಬೋದು ನಿಮಗೆ ಬೆಡ್ತಿ ರಿವರ್, ನಿಮಗೆ ಗಮ್ಯ ವರದಿನದು. ಟೋಟಲಿ ಇದನ್ನ ಇಂಟರ್ಲಿಂಕ್ ಮಾಡೋಕ್ಕೋಸ್ಕರ ಒಂದು ಪ್ರಾಜೆಕ್ಟ್ ಅನ್ನ ಮಾಡಲಾಗಿದೆ. ಯಾವುದು? ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಏನು ವೆಸ್ಟ್ ಫ್ಲೋಯಿಂಗ್ ಬೆಡ್ತಿ ಮತ್ತು ರಿವರ್ ಇರುತ್ತಲ್ವಾ, ಏನು ಅರೇಬಿಯನ್ ಸೀಗೆ ಹೋಗುತ್ತಲ್ವಾ, ಅದನ್ನ ಡೈವರ್ಟ್ ಮಾಡಿಬಿಟ್ಟು ಕುಡಿಯೋ ನೀರಿಗೋಸ್ಕರ ಈ ಪ್ರಾಜೆಕ್ಟ್ ಅನ್ನ ಮಾಡಲಾಗಿದೆ. ಓಕೆ, ವೆಸ್ಟ್ ಫ್ಲೋಯಿಂಗ್ ಟು ಈಸ್ಟ್ ಫ್ಲೋಯಿಂಗ್ ರಿವರ್ ಬೇಸಿನ್ ಟ್ರಾನ್ಸ್ಫರ್. ಏನಿದು? ಲಾರ್ಜ್ ಡ್ಯಾಮ್ ಎಟ್ ಹಿರಾವರ್ತಿ ಗದಗ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಓಕೆ, ಪಟ್ಟಣಲ್ ರಿವರ್ ಎಟ್ ಮೆಣಸಗೂಡಿ ಶ್ರೀಕಂಠ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಲಾಗುತ್ತೆ. ಟೋಟಲಿ ವಾಟರ್ ಟ್ರಾನ್ಸ್ಫರ್. ಟೋಟಲಿ ಇದರಿಂದ ಯಾರಿಗೆ ಬೆನಿಫಿಟ್? ಸಿರ್ಸಿ ಯಲ್ಲಾಪುರ ರೀಜನ್. ಓಕೆ, ಟು ವಾಟರ್ ಡೆಫಿಷಿಯಂಟ್ ಡಿಸ್ಟ್ರಿಕ್ಟ್ ಆಫ್ ರಾಯಚೂರು, ಗದಗ ಅಂಡ್ ಕೊಪ್ಪಳ. ದೀಸ್ ಆರ್ ದಿ ಬೆನಿಫಿಷರಿ ಡಿಸ್ಟ್ರಿಕ್ಟ್. ಟೋಟಲಿ ಇದು ಎರಡು ರಿವರ್ನ ಡೈವರ್ಸಿಫೈ ಮಾಡಿಬಿಟ್ಟು ಇದಿಷ್ಟು ಡಿಸ್ಟ್ರಿಕ್ಟ್ಗೆ, ಈ ಡಿಸ್ಟ್ರಿಕ್ಟ್ ಇಂದ ವಾಟರ್ ಸರ್ಪ್ಲಸ್ ಏನು ಸಿರ್ಸಿ ಯಲ್ಲಾಪುರ ರೀಜನ್ ಇರ್ತಲ್ಲ, ಅಲ್ಲಿಂದ ಏನು ವಾಟರ್ ರಾಯಚೂರು, ಗದಗ, ಕೊಪ್ಪಳ ಅಲ್ಲಿ ಏನು ವಾಟರ್ ಪ್ರಾಬ್ಲಮ್ ಇದೆಯಲ್ಲ, ಅಲ್ಲಿನ ಡೆಫಿಷಿಟ್ ಅನ್ನ ಸಾಲ್ವ್ ಮಾಡೋಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನ ತರಲಾಗಿದೆ. ಓಕೆ, ಯಾವುದು? ಬೆಡ್ತಿ ವರದಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್. ನೆಕ್ಸ್ಟ್ ವರ್ಲ್ಡ್ ಕನ್ನಡ ಸಮ್ಮೇಳನ. ಆಕ್ಚುಲಿ ಇದು ಕನ್ನಡ ಸಮ್ಮೇಳನ ನಡೀಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಗೌರ್ಮೆಂಟ್ ಇಂದ ಸದ್ಯಕ್ಕೆ ವರ್ಲ್ಡ್ ಕನ್ನಡ ಸಮ್ಮೇಳನ ನಡೆಯಲ್ಲ ಅಂತ ಹೇಳಿದೆ. ಅದರಿಂದ ನ್ಯೂಸ್ ಅಲ್ಲಿ ಇದೆ. ಬಟ್ ತಿಳ್ಕೊಳ್ಬೇಕಾದ್ರೆ ಏನು ಅಂದ್ರೆ, ಫಸ್ಟ್ ವರ್ಲ್ಡ್ ಕನ್ನಡ ಸಮ್ಮೇಳನ ಯಾವಾಗ? ಎಲ್ಲಿ? ಮೈಸೂರಲ್ಲಿ, ಶಿವರಾಮ್ ಕಾರಂತಿಂದ 1985 ಅಲ್ಲಿ. ಜೊತೆಗೆ ಸೆಕೆಂಡ್ ವರ್ಲ್ಡ್ ಕನ್ನಡ ಸಮ್ಮೇಳನ ಬೆಳಗಾವಲ್ಲಿ ನಡೀತು, BS ಯಡಿಯೂರಪ್ಪ. ಬಟ್ ಥರ್ಡ್ ವರ್ಲ್ಡ್ ಕನ್ನಡ ಸಮ್ಮೇಳನ ದಾವಣಗೆರೆ ಇನ್ನೂ ಕಂಡಕ್ಟ್ ಮಾಡಿಲ್ಲ. ಸೊ ಇದನ್ನ ನಡೆಸಬೇಕಂತ ಇದ್ವು. ಬಟ್ ಸದ್ಯಕ್ಕೆ ಇವಾಗ ಯಾವುದು ಕನ್ನಡ ಸಮ್ಮೇಳನ ನಡೆಸುವಂತ ಪ್ರಪೋಸಲ್ ಗೌರ್ಮೆಂಟ್ ಮುಂದೆ ಇಲ್ಲ ಅಂತ ಮೊನ್ನೆ ಲಾಸ್ಟ್ ಮಂತ್ ಅಲ್ಲಿ ಗೌರ್ಮೆಂಟ್ ಹೇಳಿದೆ. ಸೊ ಇಟ್ ಇಸ್ ಇನ್ ದ ನ್ಯೂಸ್. ಬಟ್
ಅಷ್ಟೇನು ಇದ್ರ ಮೇಲೆ ಎಕ್ಸಾಮಲ್ ಕ್ವಶನ್ಸ್ ಕೇಳಲ್ಲ, ಬಟ್ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಫಸ್ಟ್ ಕನ್ನಡ ಸಮ್ಮೇಳನ ಎಲ್ಲ ಆಯಿತು, ಯಾರು ಪ್ರೆಸಿಡೆಂಟ್ ಆಗಿದ್ರು, ಹಾಗೆ ಯಾವಾಗ ಆಯಿತು ಅನ್ನೋದು. ಸೆಕೆಂಡು ಬೆಳಗಾವ್ BS ಯಡಿಯೂರಪ್ಪ, ಮೂರನೇ ದಾವಣಗೆರೆಯಲ್ಲಿ ನಡಿಬೇಕಿತ್ತು ಬಟ್ ನಡೆದಿಲ್ಲ. ಓಕೆ, ಅದಾದ್ಮೇಲೆ 88th ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಬಾನು ಮುಸ್ತಕ್ ಅವರು ಪ್ರೆಸಿಡೆಂಟ್ ಆಗಿದ್ರು ಅಲ್ವಾ, ಎಲ್ಲಿ ನಡೀತು? ಬಳ್ಳಾರಿಯಲ್ಲಿ. ಓಕೆ ಓಕೆ, ಈಗ ನಾನು ಹೇಳಿದ್ದು ಸೆಕೆಂಡ್ ರ್ಯಾಂಕ್ ಇಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ. ಓಕೆ, ಹಾಗಿದ್ರೆ ಕರ್ನಾಟಕ ಗವರ್ಮೆಂಟ್ ಸೆಕ್ಯೂರ್ ದ ಸೆಕೆಂಡ್ ರ್ಯಾಂಕ್. It is not first or third, it is a second rank among the large state. Effective implementation of the Pradhan Mantri Fasal Bima Yojana. Okay. ಇದು ಯಾರು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ? ಯಾರಿಂದ? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್. ಓಕೆ, ಏನ್ ಕಾನ್ಫರೆನ್ಸ್ ನಡೆಯುತ್ತಲ್ವಾ ಅಲ್ಲಿ ಬೆಂಗಳೂರಲ್ಲಿ ಕರ್ನಾಟಕ ಗವರ್ಮೆಂಟ್ಗೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ, ಬಿಕಾಸ್ ಇಟ್ ಇಸ್ ದ ಸೆಕೆಂಡ್ ರ್ಯಾಂಕ್. ಓಕೆ, ಹಾಗಿದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದು? ಯಾವಾಗ ಲಾಂಚ್ ಆಯಿತು? ಯಾವ ಮಿನಿಸ್ಟ್ರಿ ಅಂಡ ಬರುತ್ತೆ? ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಾ? ಹಾಗೆ ಯಾವ್ಯಾವ ಕ್ರಾಪ್ಗಳು ಇನ್ವಾಲ್ವ್ ಆಗಿದೆ, ಎಷ್ಟು ಪ್ರೀಮಿಯಂ ಕೊಡ್ಬೋದು, ಅಥವಾ ಎಲ್ಲಾ ಫುಡ್ ಕ್ರಾಪ್ಗಳು ಇನ್ವಾಲ್ವ್ ಆಗಿದೆಯಾ, ಅಥವಾ ಎಲ್ಲಾ ಫಾರ್ಮರ್ಸ್ಗಳು ಬರಬೇಕಾ ಅನ್ನೋದು ನೋಡಿದಾಗ, ಮೊದಲಾಗಿ ನಾನು ಹೇಳ್ದಲ್ಲ, ಒಂದು ಸ್ಕೀಮು ಒಂದು ಸರ್ಟನ್ ರೀಸನ್ ಇಂದ ತುಂಬಾ ನ್ಯೂಸ್ಗಳು ಮಾಡ್ತಿದೆ ಅಂದ್ರೆ ಆ ಸ್ಕೀಮ್ ಬ್ಯಾಕ್ ಗ್ರೌಂಡ್. ಒಂದ್ ವೇಳೆ ಇದು ಹಳೆ ಸ್ಕೀಮ್ ಆದ್ರೂ, ಸಪೋಸ್ ಇಟ್ ಇಸ್ ಎ 19th ಸೆಂಚುರಿಯಲ್ಲಿ ಸ್ಕೀಮ್ ಲಾಂಚ್ ಆಗಿದ್ರು, ಯು ಶುಡ್ ನೋ ಲಾಂಚ್ಡ್ ಇಯರ್. ಓಕೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಯಾವಾಗ ಲಾಂಚ್ ಆಗಿದ್ದು? 2016 ಅಲ್ಲಿ. ಓಕೆ, ಇಟ್ ಇಸ್ ರೀಪ್ಲೇಸ್ಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ನ ರೀಪ್ಲೇಸ್ ಮಾಡಿಬಿಟ್ಟು ಇದನ್ನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಕರೀತಾರೆ. ಹಾಗಿದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮಾ? ಇಟ್ ಈಸ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ವಿಚ್ ಮೀನ್ಸ್ ಇದು ಕೇವಲ ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಮಾತ್ರ ಫಂಡ್ ಬರಲ್ಲ, ದ ಸೇಮ್ ಟೈಮ್ ಸ್ಟೇಟ್ ಗವರ್ಮೆಂಟ್ ಕೂಡ ಫಂಡ್ ಅನ್ನ ಕೊಡುತ್ತೆ. ಅದನ್ನ ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಹಾಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಏನು? 100% ಸೆಂಟ್ರಲ್ ಇಂದಾನೇ ಫಂಡ್ ಬರುತ್ತೆ ಅಲ್ವಾ. ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದ್ರೆ 100% ಸೆಂಟ್ರಲ್ ಇಂದಾನೇ ಸ್ಪಾನ್ಸರ್ಡ್ ಬಂದ್ರೆ ಅದನ್ನ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. Suppose it is a 50-50% or 75-25, whatever ratio is there, no, ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಂದ ಇಬ್ರು ಫಂಡ್ ಬಂದ್ರೆ ಅದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ನಾವು ಕರಿತೀವಿ. ಓಕೆ, ಕ್ಲಿಯರ್ ನೋ? ಓಕೆ, ಪ್ರೀಮಿಯಂ ಸ್ಟ್ರಕ್ಚರ್ ಹೇಗಿದೆ? ಹಾಗಿದ್ರೆ ಎಷ್ಟು ಕಟ್ಟಬೇಕು ನಾವು? ಖಾರಿಫ್ ಕ್ರಾಪ್ ಗಾದ್ರೆ 2% ಅನ್ನ ಕಟ್ಟಬೇಕು. ರಾಬಿ ಕ್ರಾಪ್ ಗಾದ್ರೆ ಎಷ್ಟು? 1.5%. ಕಮರ್ಷಿಯಲ್ ಅಂಡ್ ಹಾರ್ಟಿಕಲ್ಚರ್ ಕ್ರಾಪ್ ಗಾದ್ರೆ 5%. ನೀವು ಎಕ್ಸಾಮ್ ಅಲ್ಲಿ ಕೇಳಬಹುದು. ಎಲ್ಲ ಕ್ರಾಪ್ ಗಳಿಗೂ ಖಾರಿಫ್ ಕ್ರಾಪ್ ಅಂಡ್ ರಾಬಿ ಕ್ರಾಪ್ ಅಥವಾ ಹಾರ್ಟಿಕಲ್ಚರ್ ಕಮರ್ಷಿಯಲ್ ಅಂತ ಬಂದಾಗ ವಿ ಹ್ಯಾವ್ ಟು ಪ್ರೀಮಿಯಂ ನ ಎಲ್ಲದಕ್ಕೂ ಸೇಮ್ ಕಟ್ಟಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಆಗಬಹುದು. ಬಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಬಟ್ ಇಲ್ಲಿ ಬೇರೆ ಬೇರೆ ಕ್ರಾಪ್ ಗೆ ಬೇರೆ ಬೇರೆ ಪ್ರೀಮಿಯಂ ಇದೆ. ಓಕೆ, ಖಾರಿಫ್ ಕ್ರಾಪ್ ಅಂತ ಬಂದಾಗ ಒಂದು 2%, ರಾಬಿ ಕ್ರಾಪ್ ಅಂತ ಬಂದಾಗ 1.5%, ಕಮರ್ಷಿಯಲ್ ಅಂಡ್ ಹಾರ್ಟಿಕಲ್ಚರ್ ಕ್ರಾಪ್ ಅಂತ ಬಂದಾಗ 5%. ಓಕೆ, ಹಾಗಿದ್ರೆ ಪ್ರೀಮಿಯಂ ಶೇರ್ಡ್ ಬೈ ದಿ ಸೆಂಟರ್ ಅಂಡ್ ದ ಸ್ಟೇಟ್ಸ್ ಅಲ್ವಾ. ನಾನು ಹೇಳಿದೆ ಇವಾಗ ಇಟ್ ಇಸ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೊ ಯಾವುದೇ ಕಾರಣಕ್ಕೂ ಫಂಡ್ ಅನ್ನ ಸೆಂಟ್ರಲ್ ಮತ್ತೆ ಸೆಂಟರ್ ಅವರು ಶೇರ್ ಅನ್ನ ಮಾಡ್ಕೊಳ್ಬೇಕು. ಹಾಗಿದ್ರೆ ಎಲ್ಲಾ ಫುಡ್ ಕ್ರಾಪ್ ಗಳಿದೆಯಾ? ಎಸ್, ಆಲ್ ಫುಡ್ ಕ್ರಾಪ್, ಆಯಿಲ್ ಸೀಡ್ಸ್, ಹಾಗೆ ಹಾರ್ಟಿಕಲ್ಚರ್ ಕ್ರಾಪ್ ಕೂಡ ಇದರಲ್ಲಿ ಕವರೇಜ್ ಆಗಿದೆ. ಓಕೆ, ಯು ಶುಡ್ ರಿಮೆಂಬರ್ ದಿಸ್ ಫ್ಯಾಕ್ಟ್. ಹಾಗಿದ್ರೆ ಇವಾಗ ಮೊದಲೇನಿತ್ತು ಅಂದ್ರೆ ಒಬ್ಬ ಲೋನ್ ತಗೊಂಡ ಫಾರ್ಮರ್ಸ್ ಈ ಸ್ಕೀಮ್ ಒಳಗೆ ಕಂಪಲ್ಸರಿ ಬರಲೇಬೇಕಿತ್ತು. ಹಿ ಡಸಂಟ್ ಹ್ಯಾವ್ ಆಪ್ಷನ್. ಓಕೆ, ಬಟ್ 2020 ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಆಲ್ ಎಂಟ್ರಿ ಆಗಿ ಇವಾಗ ಲೋನಿ ಮತ್ತೆ ನಾನ್ ಲೋನಿ ಫಾರ್ಮರ್ಸ್ ಅಂದ್ರೆ ಇವಾಗ ನಾನು ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಲೋನ್ ತಗೊಂಡಿದ್ದೀನಿ, ಮತ್ತೊಬ್ಬ ಲಾರ್ಜ್ ಫಾರ್ಮರ್ಸ್ ಹಿ ಡಸಂಟ್ ಟೇಕ್ ಎನಿ ಲೋನ್. ಓಕೆ, ಅಂದ್ರೆ ಅಗ್ರಿಕಲ್ಚರ್ ಮಾಡಬೇಕು ಅಂದ್ರೆ ಇನ್ಪುಟ್ ಕಾಸ್ಟ್ ಅವನ್ನೇ ಭರ್ತಿ ಮಾಡ್ಕೊಂತಾನೆ. ಸೊ ಏನಪ್ಪ ಯಾವ ಮನಿ, ಅದಕ್ಕೆ ಅವನೇನು ಲೋನ್ ಮಾಡ್ಕೊಂಡಿಲ್ಲ. ಬಟ್ ಇವಾಗ ನಾನು ಮೊದ್ಲೇನಾಯ್ತು ಅಂದ್ರೆ ಇನ್ನ ಲೋನ್ ಮಾಡಿದ್ರಿಂದ ನನಗೆ ಕಂಪಲ್ಸರಿ ಆ ಸ್ಕೀಮ್ ಒಳಗೆ ಬರಲೇಬೇಕಿತ್ತು. ಡಸಂಟ್ ಹ್ಯಾವ್ ಎನಿ ಆಪ್ಷನ್. ಬಟ್ ಇವಾಗ ಗವರ್ಮೆಂಟ್ ಅವರು ಚೇಂಜ್ ಮಾಡಿದ್ದಾರೆ. ಅಂದ್ರೆ ಲೋನ್ ತಗೊಳ್ಳಿ, ಲೋನ್ ಮಾಡದೇ ಇರಲಿ, ಬೋತ್ ವಾಲಂಟ್ರಿ ಇನ್ ನೇಚರ್. ಅಂದ್ರೆ ಆಪ್ಷನ್ಸ್ ಇದೆ, ನಾನು ಸ್ಕೀಮ್ ಒಳಗೆ ಬರ್ಲೂಬಹುದು, ಬರ್ದೇನು ಇರಬಹುದು. ಓಕೆ, ವಾಲಂಟ್ರಿ ಫಾರ್ ಆಲ್ ದ ಫಾರ್ಮರ್ಸ್ ಇನ್ಕ್ಲೂಡಿಂಗ್ ದ ಲೋನಿ ಫಾರ್ಮರ್ಸ್. ಓಕೆ, ಇಸ್ ದ ಫ್ಯಾಕ್ಟ್ಸ್. ಓಕೆ, ಇವಾಗ ಎಲ್ಲಿ ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಅವರು ಈ ಸ್ಕೀಮ್ ಅನ್ನ ಸೆಕೆಂಡ್ ರ್ಯಾಂಕ್ ಬರ್ಲಿಕ್ಕೆ ರೀಸನ್ ಏನು, ಎಲ್ಲಿಂದ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಿ ಅಂತ ಬಂದಾಗ ಒಂದು ಡಿಜಿಟಲ್ ಗವರ್ನೆನ್ಸ್ ಮಾಡೆಲ್ ಅನ್ನ ಇದಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾರೆ. ಹಾಗಿದ್ರೆ ಏನೇನು ಇನಿಷಿಯೇಟಿವ್ ತಗೊಂಡ್ರು? ಒಂದನೇದಾಗಿ ಸಂರಕ್ಷಣಾ ಪೋರ್ಟಲ್. ಓಕೆ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಂದ್ರೆ ನಿಮ್ಗೆ ಗೊತ್ತಲ್ಲ, ಎಡಿಷನಲ್ ಸಿಲೆಬಸ್ ಅಲ್ಲಿ ಇ ಗವರ್ನೆನ್ಸ್ ಅಂತ ಒಂದು ಟಾಪಿಕ್ ಇದೆ ಅಲ್ವಾ. ಇನ್ನೋ ಬೆಟರ್ ಐ ಥಿಂಕ್ ಯಾರು ನೀಟಾಗಿ ಎಡಿಷನಲ್ ಸಿಲೆಬಸ್ ಅನ್ನ ನೋಡಿರ್ತೀರೋ ಅವ್ರಿಗೆ ಗೊತ್ತಾಗುತ್ತೆ.
ಸಂರಕ್ಷಣಾ ಪೋರ್ಟಲ್ ಅಂತ ಒಂದು ಸ್ಟಾರ್ಟ್ ಮಾಡಿದೆ. ಅಂದ್ರೆ ಏನು? ಎಂಡ್ ಟು ಎಂಡ್ ಕ್ರಾಪ್ ಇನ್ಶೂರೆನ್ಸ್ ಮ್ಯಾನೇಜ್ಮೆಂಟ್. ಓಕೆ, ಅಂದ್ರೆ ಭೂಮಿ ಲ್ಯಾಂಡ್ ರೆಕಾರ್ಡ್, ಭೂಮಿ ಏನಿದೆಯಲ್ವಾ ನಮ್ದು ಕರ್ನಾಟಕ ಗೌರ್ಮೆಂಟ್ ಒಂದು ಪೋರ್ಟಲ್ ಇದೆ ಅಲ್ವಾ, ಅಲ್ಲಿ ನಾವು ಲ್ಯಾಂಡ್ ರೆಕಾರ್ಡ್ ಅನ್ನ ರಿಜಿಸ್ಟರ್ ಮಾಡಬಹುದಲ್ವಾ, ಅದಕ್ಕೆ ಲಿಂಕ್ ಮಾಡಿಕೊಂಡು ಈ ಸಂರಕ್ಷಣಾ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಡೈರೆಕ್ಟ್ ಏನ್ ಡಿಬಿಟಿ ಇದೆಯಲ್ವಾ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅಂದ್ರೆ ಏನು ಇನ್ಸೂರೆನ್ಸ್ ಅನ್ನ ಕೊಡ್ತಲ್ಲ ಅದನ್ನ ಡೈರೆಕ್ಟ್ ಆಧಾರ್ ಲಿಂಕ್ಡ್, ಅಂದ್ರೆ ಯಾರ್ಯಾರ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯೋ ಅವರಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಗೋಸ್ಟ್ ಬೆನಿಫಿಷರಿ, ಅಂದ್ರೆ ಫೇಕ್ ಬೆನಿಫಿಷರಿನ ರೆಡ್ಯೂಸ್ ಮಾಡೋಗೋಸ್ಕರ. ಸೊ ಇಂಥ ಇನಿಷಿಯೇಟಿವ್ಗಳಿಂದ ಈ ಸ್ಕೀಮು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ. ಅದ್ರ ಜೊತೆಗೆ ಎಸ್ಟೆಕ್ ಅಂದ್ರೆ ಈಲ್ಡ್ ಎಸ್ಟಿಮೇಷನ್ ಸಿಸ್ಟಮ್ ಯೂಸಿಂಗ್ ಟೆಕ್ನಾಲಜಿ, ಅಂದ್ರೆ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಆ ಕ್ರಾಪ್ ಮೇಲೆ ಎಷ್ಟು ಬೆಳೆ ಬರಬಹುದು, ಓಕೆ, ಅದಕ್ಕೆ ಬೆಳೆ ಒಂದು ವೇಳೆ ಎಷ್ಟು ಇದು ಲ್ಯಾಂಡ್ ಅಲ್ಲಿ ಯಾವ ಬೆಳೆ ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನೋದೆಲ್ಲ ಎಸ್ಟಿಮೇಷನ್ ಫಾರ್ಮರ್ಸ್ಗೆ ಕೊಡುತ್ತೆ. ಯಾವ ಟೆಕ್ನಾಲಜಿ ಥ್ರೂ? ಎಸ್ ಟೆಕ್ನಾಲಜಿ. ಓಕೆ, ಅದಾದ್ಮೇಲೆ ವಿನ್ಸ್ ವೆದರ್ ಇನ್ಫಾರ್ಮೇಶನ್ ನೆಟ್ವರ್ಕ್ ಅಂಡ್ ಡಾಟಾ ಸಿಸ್ಟಮ್ ಅಲ್ವಾ. ಈಗ ಒಂದು ಅಗ್ರಿಕಲ್ಚರ್ ಬೆಳಿಬೇಕಂದ್ರೆ ನಮ್ದು ಮಾನ್ಸೂನ್ ಕೂಡ ಹಾಗೆ ಇರಬೇಕು, ನಮ್ದು ಎನ್ವೈರನ್ಮೆಂಟ್ ಕ್ಲೈಮೇಟ್ ಕೂಡ ಹಾಗೆ ನಮಗೆ ಸಾಥ್ ಕೊಡಬೇಕು, ಅಂದಾಗ ಮಾತ್ರ ನಮಗೆ ಒಳ್ಳೆ ಪ್ರೊಡಕ್ಟಿವ್ ಬರ್ಲಿಕ್ಕೆ ಸಾಧ್ಯ ಅಲ್ವಾ, ಇಲ್ಲ ಅಂದ್ರೆ ಇಟ್ ಗೋಯಿಂಗ್ ಟು ಬಿ ಡಿಸಾಸ್ಟರ್ ಅಲ್ವಾ. ಅದನ್ನ ಒಳ್ಳೆ ರೀತಿಯಲ್ಲಿ ರೈತರಿಗೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ, ಅಂದ್ರೆ ಯಾವಾಗ ಮಳೆ ಬರುತ್ತೆ, ಎಷ್ಟು ಸೆಂಟಿಮೀಟರ್ ಮಳೆ ಬರುತ್ತೆ, ಮುಂದೆ ಏನಾದ್ರೂ ಮಾನ್ಸೂನ್ಗಿಂತ ಡೆಫಿಸಿಟ್ ಆಗುತ್ತೋ ಅಥವಾ ಎಲ್ಲಿನ ಬರುತ್ತೋ ಲಾಲ್ನಿನ ಬರುತ್ತೋ ಅಂತ ಹೋಲ್ ಡಾಟಾನ ಫಾರ್ಮರ್ಸ್ಗೆ ಕೊಟ್ಬಿಟ್ಟು ಅವರಿಗೆ ಅದ್ರ ಮುಂದಕ್ಕೆ ತಯಾರಾಗಿರ್ತಾರಲ್ವಾ ಎಷ್ಟು ಬೆಳೆ ಬೆಳಿಬೇಕೋ ಅನ್ನೋದು. ಸೊ ಎಲ್ಲಾ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಸ್ಕೀಮ್ಗೆ ಚೆನ್ನಾಗಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕ ಗೌರ್ಮೆಂಟ್ಗೆ ಸೆಕೆಂಡ್ ರ್ಯಾಂಕ್ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಈಗ ಕೆಲವೊಂದು ಅವಾರ್ಡ್ಸ್ಗಳನ್ನ ನೋಡೋಣ. ಓಕೆ, ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ ಅವಾರ್ಡ್. ಯಾಕೆ ನ್ಯೂಸ್ ಅಲ್ಲಿ ಇದೆ ಇದು? ಆಲ್ರೆಡಿ ಇದು ತುಂಬಾ ವರ್ಷಗಳಿಂದ ಸ್ಟಾಪ್ ಆಗಿತ್ತು, ಬಟ್ ಇವಾಗ ಗೌರ್ಮೆಂಟ್ ಇದನ್ನ ಪುನಃ ಕೆಲವೊಂದು ಮೇಜರ್ ಸೈಂಟಿಸ್ಟ್ಗೆ ಕೊಡಬೇಕು ಅಂತ ಡಿಸೈಡ್ ಆಗಿದೆ. ಈಗ ಕೂಡ ಕೊಟ್ಟಿದೆ. ನೋಡೋಣ ಹಾಗಿದ್ರೆ ಈ ಸಲ ಯಾರಿಗೆ ಸಿಕ್ಕಿದೆ, ಅದಕ್ಕಿಂತ 2023 ಅಲ್ಲಿ ಯಾರಿಗೆ ಸಿಕ್ಕಿತು ಅಂತ ನೋಡಿದಾಗ ಟೋಟಲಿ ಕಾಸ್ಟಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಬಂದಾಗ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ ಅವಾರ್ಡ್. ಓಕೆ, ಹಾಗಿದ್ರೆ ಯಾರು ಅವಾರ್ಡ್ ನ ಪ್ರೆಸೆಂಟ್ ಮಾಡಿದ್ರು? NS ಬೊಸೆರಾಜು, ಮಿನಿಸ್ಟ್ರಿ ಆಫ್ ಮೈನರ್ ಇರಿಗೇಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಮಿನಿಸ್ಟ್ರಿ ನೆನಪಿರ್ಲಿ ಅಲ್ವಾ, ಮೊನ್ನೆ SDA ಮತ್ತು FDA ಎಕ್ಸಾಮ್ ಅಲ್ಲಿ ಮಿನಿಸ್ಟ್ರಿ ಆಫ್ ಪೆಟ್ರೋಲ್ ಅಂಡ್ ಕೆಮಿಕಲ್ ಅಲ್ವಾ, ಈ ಮಿನಿಸ್ಟ್ರು ಯಾರಂತ ಇಂಡೈರೆಕ್ಟ್ ಆಗಿ ಕೇಳಿದ್ರು. ಇದ್ರ ಜೊತೆಗೆ ಈ ಅವಾರ್ಡ್ ಅನ್ನ ಯಾವ ಮಿನಿಸ್ಟ್ರಿ ಕೊಡ್ತಾರೆ ಅನ್ನೋದು ಕೂಡ ಆಗುತ್ತಾರೆ. ಮಿನಿಸ್ಟ್ರಿ ನೇಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೈ NS ಬೊಸೆರಾಜು, ಮಿನಿಸ್ಟ್ರಿ ಆಫ್ ಮೈನರ್ ಇರಿಗೇಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರ್ನಾಟಕ. ಓಕೆ, ಹಾಗೆ ಈ ಅವಾರ್ಡ್ ಏನಕ್ಕೆ ಕರೀತಾರೆ? ಪ್ರೊಫೆಸರ್ CN ರಾವ್ ಅಲ್ವಾ, ಸೈಂಟಿಸ್ಟ್ ನೇಮು ಹೆಸರು ಕೇಳ್ತೀರಾ. ವೆರಿ ಎಮಿನೆಂಟ್ ಪರ್ಸನ್ ಅಲ್ವಾ, ತುಂಬಾ ಪಾಪ್ಯುಲರ್ ಪರ್ಸನ್ ಕೂಡ ಹೌದು, ಪ್ರಾಮಿನೆಂಟ್ ಪರ್ಸನಾಲಿಟಿ ಆಫ್ ಕರ್ನಾಟಕ ಇನ್ ದ ವರ್ಲ್ಡ್ ಆಸ್ ಅ ಸೈಂಟಿಸ್ಟ್ ಫೀಲ್ಡರ್ ಅಲ್ವಾ. ಸೊ ಅದಕ್ಕೆ ಈ ಅವಾರ್ಡ್ ಅನ್ನ ಪ್ರೊಫೆಸರ್ CN ರಾವ್ ಅಂತಾನೂ ಕರೀತಾರೆ. ಹಾಗಿದ್ರೆ ಈಗ ಯಾರು ಸಿಕ್ಕಿದೆ? ಡಾಕ್ಟರ್ ರಾಮಕೃಷ್ಣ. ನೆನಪಿಟ್ಕೊಳ್ಳಿ, ಇದ್ರ ಮೇಲೆ ಕಾಸ್ಟಾ ಅವಾರ್ಡ್ ಮೇಲೆ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವಾರ್ಡ್ ಅಕಾಡೆಮಿ ಅವಾರ್ಡ್ ಮೇಲೆ ಕ್ವಶನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಈ 3 years ಇಂದ ಕೊಟ್ಟಿರಲಿಲ್ಲ, ಇವಾಗ 2026 ಅಲ್ಲಿ ಕೊಡ್ಲಿಕ್ಕೆ ಗೌರ್ಮೆಂಟ್ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಓಕೆ, ಡಾಕ್ಟರ್ ರಾಮಕೃಷ್ಣ. ಹಾಗಿದ್ರೆ ಇದರಲ್ಲಿ ಏನು ಎಷ್ಟು ಕೊಡ್ತಾರೆ? ₹1 lakh ವಿತ್ ಅ ಗೋಲ್ಡ್ ಮೆಡಲ್, ಎರಡನ್ನು ಕೂಡ ಕೊಡ್ತಾರೆ ಅಲ್ವಾ. ಹಾಗೆ ನೀವು ಅವಾರ್ಡ್ ಅಂತ ಓದ್ಬೇಕಿದ್ರೆ ಅವಾರ್ಡ್ ಅಲ್ಲಿ ನೀವು ಓದ್ಬೇಕಾಗಿರೋದು ಏನೇನು? ಒಂದು, ಅವಾರ್ಡ್ ಯಾರು ಕೊಡ್ತಾರೆ, ಓಕೆ, ಹೂ ಗಿವ್ಸ್ ಅವಾರ್ಡ್, ಒಂದು ಯಾವ ಡಿಪಾರ್ಟ್ಮೆಂಟ್, ಓಕೆ, ಅದಾದ್ಮೇಲೆ ಯಾರಿಗೆ ಸಿಕ್ಕಿದೆ ರೀಸೆಂಟ್ ಆಗಿ, ಹಾಗೆ ಈ ಎರಡು ಕೊಟ್ರೆ ಅದಕ್ಕಿಂತ ಹಿಂದಿನ ಇಯರ್ ಯಾರು ಸಿಕ್ಕಿದೆ, ಹಾಗೆ ಫಸ್ಟ್ ಟೈಮ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ, ಅದ್ರ ಜೊತೆಗೆ ಅವಾರ್ಡ್ ಅಲ್ಲಿ ಏನೇನಿದೆ, ಎಷ್ಟು ಪ್ರೈಸ್ ಇದೆ, ಏನೇನು ಕೊಡ್ತಾರೆ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಕೂಡ ನೆನ್ಪಿಟ್ಕೊಳ್ಬೇಕಾದ ಫ್ಯಾಕ್ಟ್ಸ್ಗಳು ಅವಾರ್ಡ್ಸ್ ಅಲ್ಲಿ. ಓಕೆ, ಇವಾಗ ರಾಮಕೃಷ್ಣ ಅವ್ರಿಗೆ ಸಿಕ್ಕಿದೆ, ಡಾಕ್ಟರ್ ರಾಮಕೃಷ್ಣ ಅವರಿಗೆ ಏನೋ ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ 1 lakh ಇದೆ ವಿತ್ ಗೋಲ್ಡ್ ಮೆಡಲ್. ಹಾಗಿದ್ರೆ ಹಿಂದೆ 2023 ಅಲ್ಲಿ ಯಾರಿಗೆ ಸಿಕ್ಕಿದೆ? ಶ್ರೀಮತಿ ಹರಿಪ್ರಸಾದ್. ಯಾರಿಗೆ? ಶ್ರೀಮತಿ ಹರಿಪ್ರಸಾದ್. Recognize the promoting the STEM in Kannada language. Recognize the for promoting the STEM in the Kannada language. ಹಾಗಿದ್ರೆ ಅವಾಗ ಮೊದಲೇ 75,000 ವಿತ್ ಗೋಲ್ಡ್ ಮೆಡಲ್ ಬರ್ತು 1 lakh ಇತ್ತು. Now it is increased to 1 lakh rupees. Okay, now it is reduced to 1 lakh rupees. ಮೊದಲೇ ಎಷ್ಟಿತ್ತು? 75,000 rupees ಇತ್ತು. Okay, with gold medal with a worth of rupees 1 lakh rupees. Okay, the difference ಗೊತ್ತಿರಬೇಕು ನಿಮಗೆ. Okay, it has increased to 1 lakh now.
ಯಾವಾಗ ಇವಾಗ 1 ಲ್ಯಾಕ್ ಆಗಿದೆ, ಮೊದಲು 75,000 ಇತ್ತು. ಅವಾಗ ಯಾರು ಸಿಕ್ಕಿದೆ? ಶ್ರೀಮತಿ ಹರಿಪ್ರಸಾದ್, ಇವಾಗ ಡಾಕ್ಟರ್ ರಾಮಕೃಷ್ಣ. ಓಕೆ, ಹಾಗಿದ್ರೆ ಇದು ಯಾವಾಗ ಸ್ಥಾಪನೆ ಆಯಿತು ಈ ಅವಾರ್ಡು? 2005 ಅಲ್ಲಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ಸೈನ್ಸ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಆಫ್ ಬೆಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಬಿಕಾಸ್ ರಿಲೇಟೆಡ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ವಾ? ಹಾಗೆ ಓಕೆ, ಇವಾಗ ಆಯ್ತು. ನೆಕ್ಸ್ಟ್ ಭಾರತ ಪರ್ವ. ಏನಿದು ಭಾರತ ಪರ್ವ? ಇವಾಗ ನೀವು ಕೇಳಿರ್ತೀರಲ್ವಾ, ಇವಾಗ ಏನೋ ಒಂದು ರೂಲ್ಸ್ ಆಗಿದೆ, ರಿಪಬ್ಲಿಕ್ ಡೇದಲ್ಲಿ ಏನು ಪೆರಡೆ ಮಾಡ್ತಾರಲ್ವಾ, ಅವಾಗ ಆ ಸ್ಟೇಟ್ದು ಕಲ್ಚರ್ನ ಅಂದ್ರೆ ಶೋಕಿ ಮಾಡ್ತಾರಲ್ವಾ, ಮೆರವಣಿಗೆ ಕೂಡ ಮಾಡ್ತಾರೆ. ಬಟ್ ಇವಾಗ ಏನಾಗಿದೆ, ಹೊಸ ರೂಲ್ಸ್ ಪ್ರಕಾರ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಲ್ಲಿ ಕೆಲವೊಂದು ಆ ಇಯರ್ ಅಲ್ಲಿ ಒಂದು 15 ಡಿಸ್ಟ್ರಿಕ್ಟ್ ಮಾತ್ರ ಅಲೋ ಮಾಡ್ತಾರೆ. ಸೊ ಅದಕ್ಕೆ ನಮ್ಗೆ ಈ ಸಲ ಕೊಟ್ಟಿಲ್ಲ. ಸೊ ಅದಕ್ಕೆ ಭರತ ಪರ್ವ ಅನ್ನೋದು ಒಂದು ಟೈಮ್ ಕರ್ತವ್ಯ ಪಥದಲ್ಲಿ ನಾವು ಮಾಡ್ಬೇಕಾಗತ್ತೆ. ಸೊ ಈ ಟೈಮಲ್ಲಿ ಕೆಲವೊಂದು ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಅನ್ನ ಭರತ ಪರ್ವ ಟೈಮಲ್ಲಿ ನಮ್ಮೊಂದು ಮಾಡಿದೀವಿ. ಓಕೆ, ಪ್ರೆಸೆಂಟೇಷನ್ ಮಾಡಿದೀವಿ. ಯಾವ್ದು? ಒಂದು ಡೊಳ್ಳು ಕುಣಿತ, ಸೆಕೆಂಡ್ ಪೂಜಾ ಕುಣಿತ, ಮೂರನೇದಾಗಿ ಯಕ್ಷಗಾನ. ಓಕೆ, ಡೊಳ್ಳು ಕುಣಿತ ಇಲ್ಲಿ ನೋಡ್ಬೋದು. ಇದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತಾರೆ? ಯಾವ ಡಿಸ್ಟ್ರಿಕ್ಟ್ ಇಂದ ಮಾಡ್ತಾರೆ? ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ. ಓಕೆ, ಅಂದ್ರೆ ತುಂಬಾ ಡ್ರಮ್ ಅಲ್ಲಿ ಹಿಡ್ಕೊಂಡು ಡಾನ್ಸ್ ಮಾಡ್ತಾರಲ್ವಾ, ನೋಡ್ಬೋದು ಇಲ್ಲಿ ಡೈಗ್ರಾಮ್ ಅಲ್ಲಿ, ಯು ಕ್ಯಾನ್ ಸಿ ಹಿಯರ್ ಅಲ್ವಾ. ಹಾಗಿದ್ರೆ ಪೂಜಾ ಕುಣಿತ ಎಲ್ಲಿ? ಮಂಡ್ಯ ಮತ್ತು ಮೈಸೂರಲ್ಲಿ. ಇಲ್ಲಿ ನೋಡ್ತೀರಾ ನೀವು, ಯು ಕ್ಯಾನ್ ಸಿ ಹಿಯರ್ ಅಲ್ವಾ ಇದು. ಓಕೆ, ಅಂದ್ರೆ ತುಂಬಾ ಜಾನಪದ ರಿಲೇಟೆಡ್ ಟೈಮ್ ಅಲ್ಲಿ ಮಾಡುವಂತ ಒಂದು ಲಿಂಕ್ ಅದು. ಓಕೆ, ಆ ಟೆಂಪಲ್ ಎಡಿಷನ್ ಅಂಡ್ ವಿಲೇಜ್ ಫೆಸ್ಟಿವಲ್ ಟೈಮ್ ಅಲ್ಲಿ ಮಾಡುವಂತ ಒಂದು ಪೂಜಾ ಕುಣಿತನೆ ಮಂಡ್ಯ ಮತ್ತು ಮೈಸೂರು ರೀಜನ್ ಅಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಯಕ್ಷಗಾನ, ಐ ಥಿಂಕ್ ವೆರಿ ಪಾಪ್ಯುಲರ್ ಅಲ್ವಾ. ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲೂ ಮಾಡ್ತಾರೆ ಸಮ್ ಪಾರ್ಟ್ ಅಲ್ಲಿ. ಓಕೆ, ಬಟ್ ಮೇಜರ್ಲಿ ಇಂದ ಉಡುಪಿ ಅಂದ್ ದಕ್ಷಿಣ ಕನ್ನಡ, ಎಸ್ಪೆಷಲಿ ಕೋಸ್ಟಲ್ ಡಿಸ್ಟ್ರಿಕ್ಟ್. ಓಕೆ ಓಕೆ, ಈಗ ಮತ್ತೊಂದು ಫ್ಯಾಕ್ಟ್ ಅಂದ್ರೆ ಕುಕ್ಕಿ ಸುಬ್ರಹ್ಮಣ್ಯ ಟೆಂಪಲ್. ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಹರ್ಡ್ ಅಬೌಟ್ ದಟ್, ರೈಟ್? ಇಟ್ ಇಸ್ ಇನ್ ದ ಲೈಕ್ ಸುಬ್ರಹ್ಮಣ್ಯ, ಐ ಮೀನ್ ಎಲ್ಲಿ? ಮಂಗಳೂರಲ್ಲಿ ಅಲ್ವಾ. ಕುಕ್ಕಿ ಸುಬ್ರಹ್ಮಣ್ಯ ಟೆಂಪಲ್ ಎಮರ್ಜ್ಡ್ ಆಸ್ ಎ ರಿಚೆಸ್ಟ್ ಟೆಂಪಲ್ ಇನ್ ಕರ್ನಾಟಕ. ಓಕೆ, ರಿಚೆಸ್ಟ್ ಟೆಂಪಲ್ ಇನ್ ದಿ ಕರ್ನಾಟಕ. ಇದು ರೆವೆನ್ಯೂ ಅಂತ ನೋಡಿದಾಗ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ 123 to 155 crore. ಒಟ್ಟಲ್ಲಿ ಇದನ್ನ ಕ್ಯಾಟಗರಿ ಎ ದಲ್ಲಿ ಸ್ಟೇಟಸ್ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ರೆವೆನ್ಯೂ ಅಂತ ಬಂದಾಗ ಜಾಸ್ತಿ ಯಾವ್ದು ಅರ್ನ್ ಮಾಡುತ್ತೆ ನೋಡ್ಕೊಳ್ಳಿ ಒಂದ್ಸಲ. ಇದೇನಷ್ಟು ಎಕ್ಸಾಮ್ ಇಂದ ಇಂಪಾರ್ಟೆಂಟ್ ಅಲ್ಲ, ಅಂದ್ರೆ ಇದು ಈ ಆಕ್ಟ್ ಅಂಡರ್ ಬರುತ್ತೆ. ಸೊ ಇಟ್ ಫುಟ್ ಇನ್ ದ ಅಂಡರ್ ಕೆ ಕ್ಯಾಟಗರಿ. ಓಕೆ, ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್. ಇದು ಕೂಡ ರೀಸೆಂಟ್ ಆಗಿ 2020 ಮತ್ತೆ 2021 ಅವಾರ್ಡ್ ಅನ್ನ ಇಷ್ಟು ವರ್ಷ ಕೊಟ್ಟಿರಲಿಲ್ಲ. 2020 ಮತ್ತೆ 2021 ಅವಾರ್ಡ್ ಅನ್ನ ಈ ಇಯರ್ ಕೊಟ್ಟಿದ್ದಾರೆ. ಓಕೆ, ಹಾಗಿದ್ರೆ ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಹಂಗೆ ಕರ್ನಾಟಕ ಸ್ಟೇಟ್ ಅಂಡ್ ಟೆಕ್ನಾಲಜಿ ಅವಾರ್ಡ್ ಇಂಪಾರ್ಟೆಂಟ್, ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಇಂಪಾರ್ಟೆಂಟ್, ಬಿಕಾಸ್ 2020-21 ಅವಾರ್ಡ್ ಅನ್ನ ಇವಾಗ ಕೊಟ್ಟಿದ್ದಾರೆ. ಓಕೆ, ಯಾರೇ ಕೊಟ್ಟಿದ್ದಾರೆ? ಆಗಿದ್ರೆ ಏನು ಅವಾರ್ಡ್ ಏನೇನಿದೆ ನೋಡಿದಾಗ 20,000 ಕ್ಯಾಶ್ ಇರುತ್ತೆ, 50 ಗ್ರಾಮ್ ಸಿಲ್ವರ್ ಮೆಡಲ್ ಇರುತ್ತೆ. ಓಕೆ, ಕರ್ನಾಟಕ ಸ್ಟೇಟ್ ಫಿಲ್ಮ್ ಲಿಟ್ರೇಚರ್ ಅವಾರ್ಡ್ ಅಲ್ಲಿ ಫಸ್ಟ್ದಾಗಿ. ಓಕೆ, ಸೆಕೆಂಡ್ದಾಗಿ ಕರ್ನಾಟಕ ಲೈಫ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಇರುತ್ತೆ. ಓಕೆ, ಅದಾದ್ಮೇಲೆ ಮೇಜರ್ ಫಿಲ್ಮ್ ಅವಾರ್ಡ್ ಅಂತ ಇರುತ್ತೆ. ಟೋಟಲಿ 3 ಇರುತ್ತೆ. ಓಕೆ, ಹಾಗೆ ಲಿಟ್ರೇಚರ್ ಅವಾರ್ಡ್ ಯಾರು ಸಿಕ್ಕಿದೆ? ಬೆಸ್ಟ್ ಬುಕ್ ಯಾರು ಸಿಕ್ಕಿದೆ? ರಘುನಾಥ್. ಬುಕ್ ನೇಮ್ ಏನು? ಕನ್ನಡ ಸಿನಿಮಾ ಹಿಸ್ಟ್ರಿ ಅಂಡ್ ದಿ ಟ್ರೆಂಡ್ಸ್. ಕನ್ನಡ ಸಿನಿಮಾ ಹಿಸ್ಟ್ರಿ ಅಂಡ್ ದಿ ಟ್ರೆಂಡ್ಸ್. ಹಾಗೆ ಬೆಸ್ಟ್ ಆರ್ಟಿಕಲ್ ಯಾರು ಸಿಕ್ಕಿದೆ? ಡಾಕ್ಟರ್ BY ಪ್ರವೀಣ್ ಕುಮಾರ್. ಆರ್ಟಿಕಲ್ ಯಾವುದು? ಸಂಚಾರಿ ವಿಜಯ್ ದಟ್ ಲೈಟ್ ಆಫ್ ಪರ್ಫಾರ್ಮೆನ್ಸ್ 2020 ಅಲ್ಲಿ. ಹಾಗೆ 2021 ಯಾರು ಸಿಕ್ಕಿದೆ? ಡಾಕ್ಟರ್ KY ನಾರಾಯಣಸ್ವಾಮಿ. ಬುಕ್ ನೇಮ್ ಯಾವುದು? ಸ್ಕ್ರೀನ್ ಪ್ಲೇ ನರೇಷನ್ ರಿವ್ಯೂ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಬುಕ್ ನೇಮ್ ಏನಿದೆ? ಸ್ಕ್ರೀನ್ ಪ್ಲೇ ನರೇಷನ್ ರಿವ್ಯೂ. ಓಕೆ, ಡಾಕ್ಟರ್ KY ನಾರಾಯಣಸ್ವಾಮಿ. ಓಕೆ, ಹಾಗಿದ್ರೆ ಬೆಸ್ಟ್ ಆರ್ಟಿಕಲ್ ಯಾರಿಗಿದೆ? ವಿ ರಮೇಶ್. ಆರ್ಟಿಕಲ್ OTT ಪ್ಲಾಟ್ಫಾರ್ಮ್ ಅಂಡ್ ದಿ ಕನ್ನಡ ಸಿನಿಮಾ. ಓಕೆ, ಒಂದ್ಸಲ ರಿವೈಸ್ ಮಾಡೋಣ ಗೈಸ್. ಕರ್ನಾಟಕ ಸ್ಟೇಟ್ ಫಿಲ್ಮ್ ಲಿಟ್ರೇಚರ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ? ಒಂದು ಬುಕ್ ನೇಮ್ ಯಾರಿಗಿದೆ? ರಘುನಾಥ. ರಘುನಾಥ ಬುಕ್ ನೇಮ್ ಯಾರ್ದು? ಕನ್ನಡ ಸಿನಿಮಾ ಹಿಸ್ಟ್ರಿ ಅಂಡ್ ಟ್ರೆಂಡ್ಸ್. ಓಕೆ, ಕನ್ನಡ ಬೆಸ್ಟ್ ಆರ್ಟಿಕಲ್ ಯಾವ್ದಿದೆ? ಡಾಕ್ಟರ್ BY ಪ್ರವೀಣ್ ಕುಮಾರ್. ಆರ್ಟಿಕಲ್ ಯಾವುದು? ಸಂಚಾರಿ ವಿಜಯ್ ದಟ್ ಲೈಟ್ ಪರ್ಫಾರ್ಮೆನ್ಸ್. ಓಕೆ, ಹಾಗೆ 2020 ಯಾರು ಸಿಕ್ಕಿದೆ? ಬೆಸ್ಟ್ ಬುಕ್ ಯಾರು? ಡಾಕ್ಟರ್ KY ನಾರಾಯಣಸ್ವಾಮಿ. ಬುಕ್ ನೇಮ್ ಯಾವುದು? ಸ್ಕ್ರೀನ್ ಪ್ಲೇ ನರೇಷನ್ ರಿವ್ಯೂ. ಓಕೆ, ಹಾಗಿದ್ರೆ ಬೆಸ್ಟ್ ಆರ್ಟಿಕಲ್ ಯಾವ್ದಿದೆ? ವಿ ರಮೇಶ್. ಆರ್ಟಿಕಲ್ OTT ಪ್ಲಾಟ್ಫಾರ್ಮ್ ಅಂಡ್ ದಿ ಕನ್ನಡ ಸಿನಿಮಾ. ಓಕೆ, ಹಾಗಿದ್ರೆ ಈಚ್ ಅವಾರ್ಡ್ ಏನ್ ಕೊಡ್ತಾರೆ? 20,000 ರೂಪಾಯಿ ಕ್ಯಾಶ್ ವಿತ್ 50 ಗ್ರಾಮ್ ಸಿಲ್ವರ್ ಮೆಡಲ್. ಯಾವುದಕ್ಕೆ? ಕರ್ನಾಟಕ ಸ್ಟೇಟ್ ಫಿಲ್ಮ್ ಲಿಟ್ರೇಚರ್ ಅವಾರ್ಡ್ಗೆ. ನೆಕ್ಸ್ಟ್ ಲೈಫ್ ಅಚೀವ್ಮೆಂಟ್ ಅವಾರ್ಡ್. ಇದು ಯಾರು ಸಿಕ್ಕಿದೆ? ಏನೇನು ಕೊಡ್ತಾರೆ ಇದರಲ್ಲಿ? ಲೈಫ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಬಂದಾಗ ಒಂದು 5 lakh ಕ್ಯಾಶ್ ಇರುತ್ತೆ, 50 ಗ್ರಾಮ್ ಗೋಲ್ಡ್ ಮೆಡಲ್ ಇರುತ್ತೆ, ಹಾಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಹಾಗೆ ಇದರಲ್ಲಿ ಕೂಡ ಬೇರೆ ಬೇರೆ 3 ಅವಾರ್ಡ್ ಇದೆ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವಾರ್ಡ್ ಅಂತ ಬಂದಿದೆ. ಓಕೆ, ಅದ್ರ ಜೊತೆಗೆ
ಕೆ ಎಸ್ ಅಶ್ವಥ್ ಅಂತ ಒಂದಿದೆ. ಸಾರಿ, ಪುಟ್ಟಣ್ಣ ಕನ್ನಗಲ್ ಅವಾರ್ಡ್ ಒಂದು ಡೈರೆಕ್ಟರ್ ಕೊಡುವಂಥದ್ದು, ಇದು ಆಕ್ಟರ್ ಕೊಡುವಂಥದ್ದು ಬೆಸ್ಟ್ ಆಕ್ಟರ್ಗೆ, ಇದು ಬೆಸ್ಟ್ ಡೈರೆಕ್ಟರ್ ಕೊಡುವಂಥದ್ದು. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವಾರ್ಡ್ ಅಂತ, ಇದರಲ್ಲಿ 3 ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಯಾವ್ದ್ರಲ್ಲಿ? ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಲ್ಲಿ. ಓಕೆ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವಾರ್ಡ್ ಯಾವಾಗ ಸ್ಥಾಪನೆ ಆಯಿತು? 1993 ಇಂದ 1994 ಟೈಮ್ ಅಲ್ಲಿ ಸ್ಥಾಪನೆ ಆಯಿತು. ಕನ್ಸಿಡರ್ಡ್ ಆಸ್ ಎ ದಾದಾ ಸಾಹೇಬ್ ಫಾಲ್ಕೆ ಆಫ್ ಕರ್ನಾಟಕ. ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆಫ್ ನ್ಯಾಷನಲ್ ಅವಾರ್ಡ್ ಕೊಡ್ತಾರಲ್ವಾ, ಅದೇ ತರ ಅದನ್ನ ದಾದಾಬಾಯಿ ಫಾಲ್ಕೆ ಆಫ್ ಕರ್ನಾಟಕ ಅವಾರ್ಡ್ ಅಂತಾನೂ ಕರೀತಾರೆ. ಯಾವುದು? ಡಾಕ್ಟರ್ ರಾಜ್ಕುಮಾರ್ ಅವಾರ್ಡ್. ಹಾಗೆ 2020 ಅಲ್ಲಿ ಯಾರು ಸಿಕ್ಕಿತ್ತು? ಜಯಮಾಲ ಅವರು ಸಿಕ್ಕಿತ್ತು. 2021 ಅಲ್ಲಿ ಯಾರು ಸಿಕ್ಕಿದೆ? ಎಸ್.ಆರ್. ಗೋವಿಂದು. ಓಕೆ, ಎಸ್.ಆರ್. ಗೋವಿಂದ್ ಅವರು ಸಿಕ್ಕಿದೆ. ಇದು ಎರಡು ನೇಮ್ ಕೂಡ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ ಗೈಸ್. ಓಕೆ, ಹಾಗಿದ್ರೆ ಫಸ್ಟ್ ಅವಾರ್ಡ್ ಯಾರು ಸಿಕ್ಕಿತ್ತು? ಕೆ.ಎಸ್. ಅಶ್ವಥ್ ಅವರು ಸಿಕ್ಕಿತ್ತು. ಓಕೆ, ನೆಕ್ಸ್ಟ್ ಪುಟ್ಟಣ್ಣ ಕನಗಲ್ ಅವಾರ್ಡ್ ಯಾರು ಸಿಕ್ಕಿದೆ? ಸ್ಥಾಪನೆ ಆಗಿದ್ದು 1986-87 ನಲ್ಲಿ. 2020 ಅಲ್ಲಿ ಎಂ.ಎಸ್. ಸತ್ಯು. 2021 ಅಲ್ಲಿ ಕೆ. ಶಿವರುದ್ರಪ್ಪ. ಓಕೆ, ಹಾಗೆ ಫಸ್ಟ್ ಅವಾರ್ಡ್ ಸಿಕ್ಕಿದೆ ಜಿ.ವಿ. ಅಯ್ಯಾರ್. ಓಕೆ, ಇದೆಲ್ಲ ಫ್ಯಾಕ್ಟ್ಸ್ ಗಳು ನೆನಪಿಟ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಅವಾರ್ಡ್ ಫಸ್ಟ್ ಸ್ಟಾರ್ಟಿಂಗ್ ಯಾವಾಗ? ಜಯಮಾಲ ಅವರಿಗೆ 2020 ಅಲ್ಲಿ. 21 ನಲ್ಲಿ ಎಸ್.ಆರ್. ಗೋವಿಂದ್ ಅವರಿಗೆ ಫಸ್ಟ್ ಅವಾರ್ಡ್. ಕೆ.ಎಸ್. ಅಶ್ವಥ್ ಅವರಿಗೆ ಪುಟ್ಟಣ್ಣ ಕಂಗಲ್ ಅವಾರ್ಡು 2020 ಅಲ್ಲಿ ಎಂ.ಎಸ್. ಸತ್ಯು, 2021 ಅಲ್ಲಿ ಕೆ. ಶಿವರುದ್ರಪ್ಪ. ಹಾಗೆ ಫಸ್ಟ್ ಅವಾರ್ಡ್ ಯಾರಿಗೆ? ಜಿ.ವಿ. ಅಯ್ಯಾರ್ ಅವರಿಗೆ. ಹಾಗೆ ವಿಷ್ಣುವರ್ಧನ್ ಅವಾರ್ಡ್ ಯಾವ ಸ್ಥಾಪನೆ ಆಗಿದ್ದು? 1999 ನಲ್ಲಿ. 2020 ಅಲ್ಲಿ ಪ್ರಗತಿ ಅಶ್ವಥ್ ನಾರಾಯಣ್ ಅವರು ಸಿಕ್ಕತ್ತೆ. ಹಾಗೆ ಎಂ.ಕೆ. ಸುಂದರ್ರಾಜ್ ಅವರಿಗೆ ಸಿಕ್ಕತ್ತೆ. ಓಕೆ, ನೇಮ್ಡ್ ಆಫ್ಟರ್ ದಿಸ್ ಡಾಕ್ಟರ್ ವಿಷ್ಣುವರ್ಧನ್. ಇದೆಲ್ಲ ಗೊತ್ತು ನಿಮಗೆ. ಮೇಜರ್ ಫಿಲ್ಮ್ ಅವಾರ್ಡ್ ಅಂತ ಬಂದಾಗ ಬೆಸ್ಟ್ ಫಿಲ್ಮ್ ಯಾವ್ದು? ಪಿಂಕಿ ಎಲ್ಲಿ, ಡೈರೆಕ್ಟರ್ ಪೃಥ್ವಿ ಕನ್ನೂರ್. ಓಕೆ, ಪಿಂಕಿ ಎಲ್ಲಿ ಇಸ್ ಎ ಬೆಸ್ಟ್ ಫಿಲ್ಮ್ 2020 ಅಲ್ಲಿ. 2021 ಅಲ್ಲಿ ದೊಡ್ಡಟ್ಟಿ ಬೋರೇಗೌಡ. ಓಕೆ, 2020 ಅಲ್ಲಿ ದೊಡ್ಡಟ್ಟಿ ಬೋರೇಗೌಡ. 2020 ಅಲ್ಲಿ ಪಿಂಕಿ ಎಲ್ಲಿ. ಓಕೆ, ಹಾಗೆ ಪ್ರೈಸ್ ಏನು? 1 lakh 100 ಗ್ರಾಮ್ ಗೋಲ್ಡ್ ಮೆಡಲ್. ಬಟ್ ಇಲ್ಲಿ ಏನಿದೆ? 5 lakh 50 ಗ್ರಾಮ್ ಗೋಲ್ಡ್ ಮೆಡಲ್. ಬಟ್ ಇಲ್ಲಿ 1 lakh 100 ಗ್ರಾಮ್ ಗೋಲ್ಡ್ ಮೆಡಲ್. ಓಕೆ, ಓಕೆ, ಬೆಸ್ಟ್ ಆಕ್ಟರ್ ಯಾರು? ಪ್ರಜ್ವಲ್ಲ ದೇವರಾಜ್, ಫಿಲ್ಮ್ ಜೆಂಟ್ಲ್ಮನ್. 2021 ಅಲ್ಲಿ ರಕ್ಷಿತ್ ಶೆಟ್ಟಿ, ಫಿಲ್ಮ್ ಚಾರ್ಲಿ. ಐ ಥಿಂಕ್ ಎಲ್ಲವೂ ನೋಡಿರ್ತೀರಾ ಇದು. ಬೆಸ್ಟ್ ಆಕ್ಟ್ರೆಸ್ ಅಕ್ಷತಾ ಪಾಂಡವಪುರ, ಪಿಂಕಿಯಲ್ಲಿ ಫಿಲ್ಮ್ಗೆ. 2020 ಅಲ್ಲಿ ಅರ್ಚನಾ ಜೋಯಿಸ್, ಫಿಲ್ಮ್ ಅಲ್ಲಿ ಫಿಲ್ಮ್ ಮ್ಯೂಟ್. ಓಕೆ, ನೆಕ್ಸ್ಟ್ ಹಾಗಿದ್ರೆ ಈ ಅವಾರ್ಡ್ ಅಂತ ಬಂದಾಗ ಇದು ತುಂಬಾ ಅಂದ್ರೆ 2020-21 ಅವಾರ್ಡ್ ಇವಾಗ ಕೊಟ್ಟಿರೋದ್ರಿಂದ ಇದು ಬ್ಯಾಕ್ಗ್ರೌಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟೆಡ್ ಇನ್ 1966-67 ಆಸ್ ಎ ಮೈಸೂರು ಸ್ಟೇಟ್ ಫಿಲ್ಮ್ ಅವಾರ್ಡ್ ಅಂತಾನೂ ಕರೀತಾರೆ. ಓಕೆ, ಸ್ಟಾರ್ಟೆಡ್ ಇನ್ 1966-67 ಆಸ್ ಎ ಮೈಸೂರು ಸ್ಟೇಟ್ ಫಿಲ್ಮ್ ಅವಾರ್ಡ್ ಅಂತಾನೂ ಕರೀತಿದ್ರು. ಹಾಗಿದ್ರೆ ಫಸ್ಟ್ ರೆಸಿಪೆಂಟ್ ಯಾರು? ಎನ್.ಟಿ. ರಾಮರಾವ್. ಓಕೆ, ಎನ್.ಟಿ. ರಾಮರಾವ್ ಆಯ್ತು, ತುಂಬಾ ಪಾಪ್ಯುಲರ್ ಆಕ್ಟರ್ ಅಲ್ವಾ, ಕೇಳಿರ್ತೀವಿ ಇವ್ರ ಬಗ್ಗೆ. ಇವಾಗ ಏನಾಗಿದೆ ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಹೇಳಿದ್ದಾರೆ ಅವಾರ್ಡ್ ಸೆರೆಮನಿ ಟ್ರೆಡಿಷನಲಿ ಹೆಲ್ಡ್ ಇನ್ ಏಪ್ರಿಲ್ 2024 ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ರಾಜ್ಕುಮಾರ್. ಇವಾಗ ಕರ್ನಾಟಕ ಗವರ್ಮೆಂಟ್ ಹೇಳಿದೆ ಎವ್ರಿ ಇಯರ್ ಈ ಅವಾರ್ಡ್ ಅನ್ನ ಕೊಡಬೇಕು. ಯಾವಾಗ? ಏಪ್ರಿಲ್ 2024. ಯಾರು ಬರ್ತ್ ಆನಿವರ್ಸರಿ? ಡಾಕ್ಟರ್ ರಾಜ್ಕುಮಾರ್ ಬರ್ತ್ ಆನಿವರ್ಸರಿ ಎವ್ರಿ ಏಪ್ರಿಲ್ 24ಗೆ ಅವಾರ್ಡ್ ಅನ್ನ ಪ್ರೆಸೆಂಟ್ ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಟೇಟ್ ಬಯಲಾಟ ಅವಾರ್ಡ್. ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಯಾವುದು? ಕರ್ನಾಟಕ ಬಯಲಾಟ ಅಕಾಡೆಮಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ದಿ ಕನ್ನಡ ಕಲ್ಚರ್ ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ ಅವರು ಕೊಡುವಂತ ಅವಾರ್ಡ್ ಇದು. ಟೋಟಲಿ ಯಕ್ಷಗಾನ, ತತ್ವ ಪದಗಳು ಸಾರಿ, ಈ ಫೋಲ್ಕ್ ರಿಲೇಟೆಡ್ ಇದಕ್ಕೆ ಕೊಡ್ತಾರೆ. ಪ್ರೆಸೆಂಟ್ ಆನ್ಯುವಲಿ 50 ರೂಪೀಸ್ ಕ್ಯಾಶ್ ಕೊಡ್ತಾರೆ. ಓಕೆ, 25 ಬಯಲಾಟ ಕೆಟಗರಿ ಬೆನಿಫಿಟ್. ಓಕೆ, ಅಂದ್ರೆ ಬೇರೆ ಬೇರೆ ಸರ್ವಿಸ್ ಅವರಿಗೆ ಪರ್ಫಾರ್ಮಿಂಗ್ ದ ಬಯಲಾಟ ಆರ್ಟಿಸ್ಟ್ ಅವಾರ್ಡ್ಗೆ. ಓಕೆ, ಇಲ್ಲಿ ನೇಮ್ಗಳನ್ನ ಕೊಟ್ಟಿದ್ದೀನಿ ನಾನು. ಡಿಸ್ಟಿಂಕ್ಷನ್ ಸರ್ವಿಸ್ ಅವಾರ್ಡ್ ಯಾರ್ಯಾರಿಗೆ? ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅವಾರ್ಡ್. ಇದಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಜಸ್ಟ್ ಗ್ಲಾನ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಿದ್ಧಶ್ರೀ ನ್ಯಾಷನಲ್ ಅವಾರ್ಡ್. ಭಾರತಿ ವಿಷ್ಣುವರ್ಧನ್ ಅವರಿಗೆ ಈ ಅವಾರ್ಡ್ ಅನ್ನ ಕೊಡಲಾಗಿದೆ. ಸಿದ್ಧಶ್ರೀ ನ್ಯಾಷನಲ್ ಅವಾರ್ಡ್ ಭಾರತಿ ವಿಷ್ಣುವರ್ಧನ್, ಐ ಥಿಂಕ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪತ್ನಿಯವರು. ಓಕೆ, ಅವರಿಗೆ ಕೊಡಲಾಗಿದೆ ಇದನ್ನ. ಯಾವುದು? ಸಿದ್ದೇಶಿ ನ್ಯಾಷನಲ್ ಅವಾರ್ಡ್ ಅನ್ನ. ಓಕೆ, ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಸಿನಿಮಾ, ಥಿಯೇಟರ್ ಅಂಡ್ ಕಲ್ಚರ್ ಫೀಲ್ಡ್ಗೆ ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡಿರ್ತಲ್ಲ ಅವರಿಗೆ ಅವಾರ್ಡ್ ಅನ್ನ ಸಿದ್ಧಶ್ರೀ ಅವಾರ್ಡ್ ಅನ್ನ ಕೊಡಲಾಗುತ್ತೆ. 20 ಎನ್ಯುವಲಿ ಕೊಡಲಾಗುತ್ತೆ ಬೈ ಶಿವಕುಮಾರ್ ಸ್ವಾಮೀಜಿ ಅವರಿಂದ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಅವಾರ್ಡ್ ಅಂತ ಬಂದಾಗ ಭಾರತಿ ವಿಷ್ಣುವರ್ಧನ್ ಅವರು ಕೊಡಲಾಗುತ್ತೆ. ಹಾಗೆ ಸ್ಟೇಟ್ ಅವಾರ್ಡ್ ಅಲ್ಲಿ ಮಾಲತಿ ಸುಧೀರ್ ಅವರಿಗೆ ಕೊಡಲಾಗುತ್ತೆ. ಕ್ಯಾಶ್ ಪ್ರೈಸ್ 50K ಅಂಡ್ 25K. ಓಕೆ, ನೆಕ್ಸ್ಟ್ ಸ್ಟೇಟ್ ಫಿಲ್ಮ್ ಲಿಟರರಿ ಅವಾರ್ಡ್ ಯಾರಿಗೆ? ದ ಬುಕ್ ನಮೋ ವೆಂಕಟೇಶ. ಇದು ಆಲ್ರೆಡಿ ನಾವು ನೋಡಿದ್ವಲ್ವಾ, ಐ ಥಿಂಕ್ ಇದಕ್ಕೆ ಆಲ್ರೆಡಿ ನೋಡಿದ್ವಿ. ಓಕೆ, ನೆಕ್ಸ್ಟ್ ಆರ್ಗನ್ ಡೊನೇಷನ್. ಓಕೆ, ಕರ್ನಾಟಕ ಹೈಯೆಸ್ಟ್ ಎವರ್ ಆರ್ಗನ್ ಡೊನೇಷನ್ ಇನ್ 2025 ಅಲ್ಲಿ ಮಾಡಿದೆ ಅಂತೆ. ಓಕೆ, ಕರ್ನಾಟಕ ಗವರ್ಮೆಂಟ್ ಇಂದ ಕರ್ನಾಟಕದಿಂದ ಹೈಯೆಸ್ಟ್ ಆರ್ಗನ್ ಡೊನೇಷನ್ ಮಾಡಿದೆ ಅಂದ್ರೆ 2025 ಅಲ್ಲಿ. ಹಾಗಿದ್ರೆ ಜಾಸ್ತಿ ಕರ್ನಾಟಕ ರ್ಯಾಂಕ್ಡ್ ಥರ್ಡ್ ಇನ್ ಇಂಡಿಯಾ
ಯಾವಾಗ ತಮಿಳುನಾಡು ತೆಲಂಗಾಣ ಓಕೆ ಕಂಪೇರ್ ಮಾಡಿದ್ರೆ ಈ ಇಯರ್ಗೆ ಜಾಸ್ತಿ ಆಗಿದೆ ಟೋಟಲಿ ಓವರ್ ಆಲ್ ಇಲ್ಲಿ ಕೊಟ್ಟಿದ್ದೀನಿ ಕಂಪ್ಯಾರಿಸನ್ ಜಸ್ಟ್ ಫ್ಯಾಕ್ಟ್ ಬೇಸ್ ಕ್ವಶನ್ಸ್ ಆದ್ರೂ ಆಗ್ಬಹುದು ಓಕೆ ಜಸ್ಟ್ ತಲೆಯಲ್ಲಿ ಇರಲಿ ಇದ್ರನ್ನೆಲ್ಲ ನೆಕ್ಸ್ಟ್ ಸಿದ್ದರಾಮಯ್ಯ ಕರ್ನಾಟಕದ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಅಂತ ಕರೆದಿದ್ದಾರೆ ಸೊ ಇದ್ರ ಮೇಲೆ ಕ್ವಶನ್ಸ್ ಬೇಕಾದ್ರೆ ಆಗ್ಬೋದು ಸಿದ್ದರಾಮಯ್ಯ ಬಿಕಮ್ ದ ಕರ್ನಾಟಕ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಯಾರು ಆಫ್ಟರ್ ದೇವರಾಜ ಅರಸನ್ ಆಫ್ಟರ್ ದಿ ಈಸ್ ಬಿಕಮ್ ದ ಹೈಯೆಸ್ಟ್ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಟೋಟಲಿ ಓನ್ಲಿ ಸಿಎಂ ಆಫ್ಟರ್ ದಿ ದೇವರಾಜ್ ಅರಸ್ ಟು ಕಂಪ್ಲೀಟ್ ದ ಫುಲ್ 5-year ಟರ್ಮ್ ಓಕೆ ಟೋಟಲಿ ದೇವರಾಜ ಅರಸ್ ಬಗ್ಗೆ ನೀವು ಕೇಳಿರ್ತೀರಾ ನೆಕ್ಸ್ಟ್ ಕರ್ನಾಟಕ ಟ್ಯಾಬ್ಲೆಸ್ ಡೇ ಅಂದ್ರೆ ಏನ್ ಕೇಳ್ತಿರಲ್ಲ ಇವಾಗ ಏನು ಭರತ ಪರ್ವ ಅಂತ ಕರೆದಲ್ಲ ಆ ಟೈಮಲ್ಲಿ ಅದ್ರ ಥೀಮ್ ಏನಾಗಿತ್ತು ಮಿಲೆಟ್ ಟು ಮೈಕ್ರೋ ಚಿಪ್ಸ್ ಅದು ಥೀಮ್ ಆಗಿತ್ತು ಓಕೆ ನೆಕ್ಸ್ಟ್ ಮತ್ತೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ನೋಡೋಣ ಬೆಂಗಳೂರು ಮೋಸ್ಟ್ ವುಮೆನ್ ಫ್ರೆಂಡ್ಲಿ ಸಿಟಿ ಇನ್ ಇಂಡಿಯಾ ಅಂತ ಹೇಳಲಾಗಿದೆ ಎಲ್ಲಿ ಟಾಪ್ ಸಿಟೀಸ್ ಫಾರ್ ವುಮೆನ್ ಇನ್ ಇಂಡಿಯಾ TCWI 2020 ರಿಪೋರ್ಟ್ ಅಲ್ಲಿ ಹೇಳುತ್ತೆ ಅಂದ್ರೆ ಅವತಾರ ಗ್ರೂಪ್ ಇಂದ ರಿಲೀಸ್ ಮಾಡುತ್ತೆ ಇದನ್ನು ಅದೇ ಏನ್ ಹೇಳುತ್ತೆ ಅಂದ್ರೆ ಬೆಂಗಳೂರು ಇಸ್ ದ ಇಂಡಿಯಾಸ್ ಮೋಸ್ಟ್ ವೆಲ್ಕಮ್ ಸಿಟಿ ಫಾರ್ ದ ವುಮೆನ್ ಪ್ರೊಫೆಷನಲ್ ಅಂತ ಕರೀತಾರೆ ಒಂದ್ ಕಡೆ ವುಮೆನ್ಸ್ ಅನ್ನ ವೈಲೆನ್ಸ್ ಇಂದ ಹಿಡಿಲಿಕ್ಕೆ ಬೇರೆ ಆಕ್ಟ್ ಗಳನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಒಂದ್ ಕಡೆ ಹೈಯೆಸ್ಟ್ ರ್ಯಾಂಕಿಂಗ್ ಕೂಡ ಬರ್ತಾ ಇದೆ ಓಕೆ ಕರ್ನಾಟಕ ಟಾಪ್ ICDC ಓಕೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಲ್ಲಿ ಕರ್ನಾಟಕ ರ್ಯಾಂಕ್ ಟಾಪ್ ಓಕೆ ರ್ಯಾಂಕ್ ಇಸ್ ಫಸ್ಟ್ ಏನ್ ಅಂಗನವಾಡಿ ರಿಲೇಟೆಡ್ ಇದೆಯಲ್ವಾ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಲ್ಲಿ ಕರ್ನಾಟಕ ಇಸ್ ಫಸ್ಟ್ ರ್ಯಾಂಕ್ ಅನ್ನ ಹೊಂದಿದೆ ಅಂತೆ ಓಕೆ ನೆಕ್ಸ್ಟ್ ಡಿಜಿಟಲ್ ಮೊಬೈಲ್ ಪ್ಲಾಟಿನಮ್ ಇನಿಷಿಯೇಟಿವ್ ಸಯಾಲಿ ಅಂಗನವಾಡಿ ಸರಳಯ ಜಸ್ಟ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಇದು ಓಕೆ ನೆಕ್ಸ್ಟ್ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟಲ್ ಇದು ಇಂಪಾರ್ಟೆಂಟ್ ಗೈಸ್ ಓಕೆ ಆಯ್ತು ಒಂದು ಎರಡು ಇದೆ ಇವಾಗ ಮುಗಿಸ್ಬಿಟ್ರೆ ಹೋಲ್ ಕ್ಲಾಸ್ ಮುಗಿಯುತ್ತೆ ನೆಕ್ಸ್ಟ್ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟಲ್ ಏನಿದು ಇವಾಗ ನೋಡಿರ್ತೀವಲ್ವಾ ಅಂದ್ರೆ ಈಗ ಪರ್ಸನ್ ಶಿ ಇಸ್ ಅ ವುಮೆನ್ ಓಕೆ ಇವಳು ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಕೆಲವೊಂದನ್ನ ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಾರೆ ಇವರಾಗೆ ಮಾಡ್ತಾರೆ ಬಟ್ ಅವರಿಗೆ ಏನಾಗುತ್ತೆ ಅಂದ್ರೆ ಆ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ರೀಚ್ ಮಾಡ್ಲಿಕ್ಕೆ ಮಿಡಲ್ ಮ್ಯಾನ್ ಅಂತ ಬೇಕಾಗತ್ತೆ ಈ ಮಿಡಲ್ ಏನ್ ಮಾಡ್ತಾರೆ ಅನ್ನೆಸರ್ಲಿ ಅಮೌಂಟ್ ತಗೊಂಡು ಇವರಿಗೆ ಕರೆಕ್ಟ್ ಆಗಿ ಪ್ರಾಫಿಟ್ ರೀಚ್ ಮಾಡಲ್ಲ ಇಲ್ಲ ಸುಮ್ಮನೆ ಇವರಿಗೆ ಒಂದಿಷ್ಟು ಅಮೌಂಟ್ ಅಂತ ಕೊಡ್ಬೇಕಾಗತ್ತೆ ಸೊ ಮಾರ್ಕೆಟ್ ರೇಟ್ ಜಾಸ್ತಿ ಆಗುತ್ತೆ ಅಲ್ವಾ ಇವ್ರನ್ನ ಕೊಡೋದ್ರಿಂದ ಜೊತೆಗೆ ಕರೆಕ್ಟ್ ಆಗಿ ಟೈಮ್ ಅಲ್ಲೂ ಪ್ರಾಫಿಟ್ ಸಿಗಲ್ಲ ಇವ್ರಿಗೂ ಲಾಸ್ ಆಗುತ್ತೆ ಸೊ ಈ ಮಿಡಲ್ ಮ್ಯಾನ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಅಟ್ ದ ಸೇಮ್ ಟೈಮ್ ವುಮೆನ್ಸ್ಗೆ ಪ್ರೋತ್ಸಾಹ ಕೊಡೋಗೋಸ್ಕರ ಡೈರೆಕ್ಟ್ ಎಂಟ್ರಿ ಕೊಡ್ಬೇಕಲ್ಲ ಮಾರ್ಕೆಟ್ಗೆ ಹೆಂಗ್ ಕೊಡ್ಬೋದು ಡಿಜಿಟಲ್ ಪೋರ್ಟಲ್ ಥ್ರೂ ಕೊಡ್ಬೋದು ಸೊ ಅದಕ್ಕೆ ಗೌರ್ಮೆಂಟ್ ಏನ್ ಮಾಡುತ್ತಂದ್ರೆ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟಲ್ ಅಂತ ಒಂದು ಸ್ಥಾಪನೆ ಕೊಡುತ್ತೆ ಸ್ಟಾರ್ಟ್ ಮಾಡುತ್ತೆ ಯಾವುದು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟಲ್ ಓಕೆ ಏನಿದು ಇಸ್ ಎ ಸ್ಟೇಟ್ ಬ್ಯಾಕ್ಡ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಟು ಡಿಸೈನ್ ಟು ಸಪೋರ್ಟ್ ದ ವುಮೆನ್ ಎಂಟರ್ಪ್ರಿನರ್ ಬೈ ಎನೇಬಲಿಂಗ್ ದೆಮ್ ಟು ಮಾರ್ಕೆಟ್ ಅಂಡ್ ಸೆಲ್ ದ ಪ್ರಾಡಕ್ಟ್ ಆನ್ಲೈನ್ ಇವಾಗ ಏನ್ ಈ ಫ್ಲಿಪ್ಕಾರ್ಟ್ ಅಂಡ್ ಅಮೆಜಾನ್ ತರ ಇದೆಯೋ ಅದೇ ತರ ಇದು ಒಂದು ಪೋರ್ಟಲ್ ಓಕೆ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಓಕೆ ಹಾಗಾದ್ರೆ ಇದನ್ನ ಲಾಂಚ್ ಮಾಡಿದವರು ಯಾರು ಲಾಂಚ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ದಿ ಚೈಲ್ಡ್ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಓಕೆ ಇಟ್ ಇಸ್ ಇನಿಷಿಯೇಟಿವ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಹಾಗಾದ್ರೆ ಕೋರ್ ಆಬ್ಜೆಕ್ಟಿವ್ ಏನಿದೆ ಮಾರ್ಕೆಟ್ ಅಂಡ್ ಪ್ರಮೋಟ್ ಪ್ರಾಡಕ್ಟ್ made by the women entrepreneur okay strengthen the economic independence of the women enhance the digital inclusion provide state verified market fair access ಟೋಟಲಿ ಹೇಳಿದ್ನಲ್ಲ ಟೋಟಲಿ ಏನು ಒಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ಮಾಡ್ತಾರೆ ಲೈಕ್ ಫ್ಲಿಪ್ಕಾರ್ಟ್ ಅಂಡ್ ಅಮೆಜಾನ್ ತರ ಡೈರೆಕ್ಟ್ ಆಗಿ ಒಂದು ಪ್ರಾಡಕ್ಟ್ ಅನ್ನು ಏನ್ ತಯಾರು ಮಾಡ್ತಾರಲ್ವಾ ಮನೆಯಲ್ಲಿ ಅಥವಾ ಏನೋ ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರು ಇರ್ತಾರಲ್ಲ ಮಹಿಳಾ ಸ್ವಸಹಾಯ ಸಂಘಗಳು ಸ್ವಸಹಾಯ ಸಂಘಗಳು ಅವ್ರು ಏನ್ ಮಾಡ್ತಾರೆ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ಗೆ ಡೈರೆಕ್ಟ್ ಆಗಿ ರೀಚ್ ಮಾಡಕ್ ಆಗದೆ ತರ ಏನ್ ಮಾಡ್ತಾರೆ ಈ ಪೋರ್ಟಲ್ ಥ್ರೂ ಅದನ್ನ ಸೇಲ್ ಮಾಡ್ತಾರೆ ಅದರಿಂದ ಅವ್ರಿಗೆ ಏನಾಗುತ್ತೆ ಒಂದು ಡಿಜಿಟಲ್ ಲಿಟ್ರಸಿ ಜಾಸ್ತಿ ಆಗುತ್ತೆ ಕರೆಕ್ಟ್ ಆಗಿ ಶೇರು ಬರುತ್ತೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಲ್ವಾ ಯಾರ ಮೇಲೂ ಡಿಪೆಂಡ್ ಆಗ್ಬೇಕಂತೂ ಇಲ್ಲ ಸೊ ಗವರ್ಮೆಂಟ್ ಹ್ಯಾಸ್ ಲಾಂಚ್ ದಿ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟಲ್ ಓಕೆ ನೆಕ್ಸ್ಟ್ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಹಾಗಾದ್ರೆ ಏನಿದು ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಿಮ್ಗೊಂದಿಷ್ಟು ಲ್ಯಾಂಡ್ ಇದೆ ಈ ಲ್ಯಾಂಡ್ಗೆ ನೀವು ಈಗ ಇವಿ ಅಲ್ವಾ ಎಲೆಕ್ಟ್ರಾನಿಕ್ ವೆಹಿಕಲ್ಗೆ ಜಾಸ್ತಿ ಎಕ್ಸ್ಪಾಂಡ್ ಮಾಡ್ತಾ ಇದ್ದೀವಿ ಎಂಟೈರ್ ಇಂಡಿಯಾದಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ ಅಲ್ವಾ ವಿ ಆರ್ ದ ಜಾಸ್ತಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೂ ಜಾಸ್ತಿ ಐ ಥಿಂಕ್ ವಿ ಆರ್ ದ ಸೆಕೆಂಡ್ ರ್ಯಾಂಕ್ ಆರ್ ಫಸ್ಟ್ ರ್ಯಾಂಕ್ ಐ ಡೋಂಟ್ ನೋ ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಓಕೆ ಈಗ ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ಇನಿಷಿಯೇಟಿವ್ ಓಕೆ ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ಈಗ ನನ್ನ ಹತ್ರ ಒಂದು ಲ್ಯಾಂಡ್ ಇದೆ ವೇಸ್ಟ್ ಲ್ಯಾಂಡ್ ಇದನ್ನ ನಾನು ಗೌರ್ಮೆಂಟ್ಗೆ ಕೊಟ್ಟುಬಿಟ್ಟು ಕಾಂಟ್ರಾಕ್ಟ್ ಮೇಲೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಅದನ್ನ ಕೊಡ್ಬೋದು ಇಟ್ ಇಸ್ ಲೈಕ್ ಎ ಬಿಸ್ನೆಸ್ ಆಪರ್ಚುನಿಟಿ ಅಂತ ತಿಳ್ಕೊಳ್ಳಿ ಓಕೆ ಏನಿದು ಲಾಂಚ್ಡ್ ಬೈ ದಿ ಬೆಸ್ಕಾಂ ಯಾರು ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿನ ಬೆಂಗಳೂರು ಬೆಸ್ಕಾಂ ಅವರು ಲಾಂಚ್ ಮಾಡಿದ್ದು ರೆಕಗ್ನೈಸ್ಡ್ ಆಸ್ ಇಂಡಿಯಾಸ್ ಫಸ್ಟ್ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಓಕೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಇಲ್ಲಿ ನಿಮ್ ಇದರಿಂದ ತಗೊಂಡಿದ್ದೀನಿ ವೆಬ್ಸೈಟ್ ಇಂದ ಏನಿದೆ ಅಬೌಟ್ ದ ಪೋರ್ಟಲ್ ಅಂತ ಬಂದಾಗ ಇಲ್ಲಿ ಓದ್ಬೋದು ನೀವು ಏನಿದೆ ನಾನು ಹೇಳಿದೆ ಆಲ್ರೆಡಿ ಏನು ಅಂತ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಫಾರ್
setting up of EV charging and battery swapping station, okay, is a dedicated digital platform aimed at the promoting the sustainable mobility and supporting the adaptation of the electric vehicle. Okay, this portal act as a single window interference of for landowners. Landowners ಅಂತ ಬಂದಾಗ ಇಂಡಿವಿಜುವಲ್ ಆಗ್ಬೋದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇಲ್ಲ ಪ್ರೈವೇಟ್ ಎಂಟಿಟಿ ಆಗ್ಬೋದು. And charging point operation who are interested in establishing the EV ಚಾರ್ಜಿಂಗ್ ಸ್ಟೇಷನ್ ಅಂಡ್ ಬ್ಯಾಟರಿ ಸ್ವಾಪಿಂಗ್ ಸ್ಟೇಷನ್ ಅಕ್ರಾಸ್ ದಿ ಕರ್ನಾಟಕ. ಯಾರ್ಯಾರು ಎಲ್ಲೆಲ್ಲಿ ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ ನ ಸ್ಥಾಪನೆ ಮಾಡ್ಬೇಕಂತ ಇದ್ದೀರೋ ಅಥವಾ ಬ್ಯಾಟರಿ ಸ್ವಾಪಿಂಗ್ ಸ್ಟೇಷನ್ ಸ್ಥಾಪನೆ ಮಾಡ್ಬೇಕಂತ ಇದ್ದೀರೋ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಅಥವಾ ಲ್ಯಾಂಡ್ ಕೊಡೋಗೋಸ್ಕರ ಒಂದು ಪೋರ್ಟಲ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಆ ಪೋರ್ಟಲ್ ಏನ್ ಹೇಳುತ್ತೆ ಅಂದ್ರೆ ಲೈಕ್ ಅದೇ ಇವಾಗ ತರ ಕೊಟ್ಟಿದ್ದಾರೆ, ಈ ತರ ಹೋಗಿ ಈ ತರ ನೀವು ಇವಿ ಚಾರ್ಜಿಂಗ್ ಸ್ಟೇಷನ್ ಮಾಡೋದಿದ್ರೆ ಈ ಲಾಗಿನ್ ಆಗಿ ರಿಜಿಸ್ಟರ್ ಮಾಡಬೇಕು. ಓಕೆ, ಅಥವಾ ಬ್ಯಾಟರಿ ಚಾರ್ಜಿಂಗ್ ಸ್ಟೇಷನ್ ಮಾಡ್ತೀರಂದ್ರೆ ಇಲ್ಲಿ ಹೋಗಿ ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡಿ. ಓಕೆ, ಇದೆಲ್ಲ ಮಾಡೋಗೋಸ್ಕರ ಈ ಪೋರ್ಟಲ್ ಅನ್ನ ಲಾಂಚ್ ಮಾಡಾಗಿದೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ರಿಲೇಟೆಡ್ ಟು ಲ್ಯಾಂಡ್ ಅಗ್ರಿಗೇಟರ್ ಫಾರ್ ರಿಲೇಟೆಡ್ ಟು ಇ ಕಾಮರ್ಸ್ ಅಂದ್ರೆ ಇವಿ ಬ್ಯಾಟರಿ. ಓಕೆ, ಇವಿ ಚಾರ್ಜಿಂಗ್ ಸ್ಟೇಷನ್ ಮತ್ತೆ ಬ್ಯಾಟರಿ ಸ್ವಾಪಿಂಗ್ ಸ್ಟೇಷನ್ ಗೋಸ್ಕರ ಯಾರು ಲಾಂಚ್ ಮಾಡಿದ್ದು? ಬೆಸ್ಕಾಂ ಅವರು. ಹಾಗೆ ಇಂಡಿಯಾಸ್ ಫಸ್ಟ್ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಟು. ಓಕೆ, ಇಷ್ಟು ನೆನಪಿಟ್ಕೊಳ್ಬೇಕಾದದ್ದು. ನೆಕ್ಸ್ಟ್, ವಿಜಯಪಥ ಎಬಿ ಲ್ಯಾಬ್ ಏನಿದು, ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಲಾಂಚ್ ಇನ್ ದ ಎಐ ಫೋಕಸ್ ಲ್ಯಾಬ್ ಇನ್ ಗವರ್ಮೆಂಟ್ ಸ್ಕೂಲ್ ಹೊಸಪೇಟೆಯಲ್ಲಿ. ಹೊಸಪೇಟೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಓಕೆ, ಎಲ್ಲಿ ಯಾವ್ದು ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಯೂನಿಯನ್ ಫೈನಾನ್ಸ್ ಬಜೆಟ್ ಅಲ್ಲಿ ಹೇಳ್ತಾರಲ್ವಾ. ಹಾಗಿದ್ರೆ ಯಾರ್ಯಾರು? CSI ಲೆಡ್ ಪೈಲಟ್ ಇನಿಷಿಯೇಟಿವ್. ಓಕೆ, ಇಂಪ್ಲಿಮೆಂಟ್ ಏಜೆನ್ಸಿ ಯಾರು? ಸೈಯಂಟ್ ಫೌಂಡೇಶನ್ ಪಾರ್ಟ್ನರ್ಶಿಪ್ ವಿತ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಸೈಯಂಟ್ ಫೌಂಡೇಶನ್ ಇನ್ ಅ ಪಾರ್ಟ್ನರ್ಶಿಪ್ ವಿತ್ ಗವರ್ಮೆಂಟ್ ಆಫ್ ಕರ್ನಾಟಕ. ಹಾಗೆ ವಿಜಯಪಥ ಎಐ, ವಿಜಯ ಎಐ ಅಂತ ಬಂದಾಗ ಇದರಲ್ಲಿ ಏನೇನು ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆಗಿದೆ ಈ ಲ್ಯಾಬ್ ಅಲ್ಲಿ? ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಟೆಮ್ ಎಜುಕೇಶನ್, ಸ್ಟೆಮ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್, ಮೆಡಿಕಲ್ ಎಜುಕೇಶನ್, ರೊಬೊಟಿಕ್ಸ್ ಇರುತ್ತೆ, ಕೋಡಿಂಗ್ ಇರುತ್ತೆ, ಡಿಜಿಟಲ್ ಸ್ಕಿಲ್ ಟು ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ಕ್ಲಾಸ್ 6 to 10th ಅವರಿಗೆ. ಓಕೆ, ಟೀಚ್ ಮಾಡೋಗೋಸ್ಕರ ಎಲ್ಲ ಸ್ಕೂಲ್ ಲೆವೆಲ್ ಅಲ್ಲೇ ಇದೆಲ್ಲ ಟೀಚ್ ಮಾಡೋಗೋಸ್ಕರ ಈ ಲ್ಯಾಬ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಹೊಸಕೋಟೆಯಲ್ಲಿ. ಯಾವುದು? ಕ್ಲಾಸ್ 6 to 10th. ಓಕೆ, ಇಟ್ ಇಸ್ ನಾಟ್ ಎ 1 to 7 or 5 to 10th, it is a 6 to 10th. Okay, it is a 6 to 10th. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಡಿಜಿಟಲ್ ಹೆರಿಟೇಜ್ ಪೋರ್ಟಲ್ ಅಂದ್ರೆ ಏನು ಸ್ಟೇಟ್ ಇನಿಷಿಯೇಟಿವ್ ಇರುತ್ತಲ್ವಾ ಡಿಜಿಟಲ್ ರಿಲೇಟೆಡ್, ಅಂದ್ರೆ ಏನು ನಮ್ದು ಎನಿಸೆಂಟ್ ಪರಂಪರೆ ಸಂಸ್ಕೃತಿಗಳನ್ನ ಇದನ್ನ ಸ್ಕ್ರಿಪ್ಟ್ ಅನ್ನ ರೇರ್ ಬುಕ್ ಅನ್ನ ಇದರಲ್ಲಿ ಸ್ಟೋರ್ ಮಾಡಲಾಗಿತ್ತು. ಅದಕ್ಕೆ ಡಿಜಿಟಲ್ ಹೆರಿಟೇಜ್ ಪೋರ್ಟಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಓಕೆ, ದೀಸ್ ಆರ್ ದಿ ಕರೆಂಟ್ ಇವೆಂಟ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ಕರ್ನಾಟಕ ಗವರ್ಮೆಂಟ್ ಇನ್ ಫೆಬ್ರವರಿ 2026. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನೇನು ಕೇಳ್ತಾರೆ, ಯಾವುದೇ ಟಾಪಿಕ್ಗಳು ಇಂಪಾರ್ಟೆಂಟ್ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಲ್ವಾ. ಸೊ ಇದನ್ನ ಡೀಟೇಲ್ ಆಗಿ ಓದಿದ್ರೆ ಫೆಬ್ರವರಿಯಲ್ಲಿ ಏನೇ ಕರೆಂಟ್ ಅಫೇರ್ಸ್ ಬಂದ್ರು ಯು ಕ್ಯಾನ್ ಈಸಿಲಿ ಕವರ್. ಹಾಗೆ ಮುಂದಿನ ಕ್ಲಾಸ್ ಅಲ್ಲಿ ನಾನು ಮಾರ್ಚ್ ಇಂದ ಕರೆಂಟ್ ಅಫೇರ್ಸ್ ಏನಾಗಿದೆ ಅಂತ ಕವರ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ MCQ ಕೂಡ ಸಾಲ್ವ್ ಮಾಡ್ತೀನಿ. ಯಾವುದು? ಜನವರಿ, ಫೆಬ್ರವರಿ, ಮಾರ್ಚ್ 3 ಮಂತ್ದ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮೇಲೆ MCQ ನಾನು ಒಂದು ಕಮಿಂಗ್ ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡ್ತೀನಿ. ಅದರಿಂದ ತುಂಬಾ ನಿಮಗೆ ರಿವೈಸ್ ಇದ್ದಂಗೂ ಆಗುತ್ತೆ, ಹಾಗೆ ಎಕ್ಸಾಮ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನೇ ಡೌಟ್ ಇದ್ರು, ಏನೇ ಮುಂದೆ ಇನಿಷಿಯೇಟಿವ್ ಬೇಕಿದ್ರು ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಗೈಸ್.